वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धुः दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। कृष्ण कृष्ण महावीरा हे रामामोघ विक्रमा दावागिना दह्यमानान् प्रपन्नं स्त्रातुमर्हतः। कृष्ण कृष्ण महायोगिन् विश्वात्मा विश्वसम्भव भवता लोकनाथेन सनाथा वयमच्युत। नमस्ते वासुदेवाय सर्वभूतक्षयाय च ऋषिकेश नमस्तुभ्यं प्रपन्नं पाहि मां प्रभो। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। वाञ्छाकल्पतरुभ्यश्च कृपासिन्धुभ्यः च पतितानां पावनेभ्यो वैष्णवेभ्यो नमो नमः। श्री बलराम पूर्णिमा महामहोत्सव की जय, श्री कृष्ण जन्माष्टमी ಮಹೋತ್ಸವ की जय। ಇವತ್ತು ವಿಶೇಷವಾದ ದಿನ. ಎಲ್ಲಾ ಜೀವಿಗಳನ್ನು ಅಂದ್ರೆ ಜೀವ ತತ್ವವನ್ನ ಭಗವತ್ ತತ್ವಕ್ಕೆ ಅಂದ್ರೆ ಕೃಷ್ಣ ತತ್ವಕ್ಕೆ ಜೋಡಿಸುವ ಒಂದು ಕೊಂಡಿ, ಅದೇ ಗುರು ತತ್ವ. ಜೀವ ತತ್ವ ಒಂದು ದಡ, ಕೃಷ್ಣ ತತ್ವ ಒಂದು ದಡ. ಆದ್ರೆ ಕೃಷ್ಣ ತತ್ವದ್ದೇ, ಕೃಷ್ಣನ ಅಂಶರೇ ನಾವೆಲ್ಲ. ಆದ್ರೂ ಗುರು ತತ್ವ ಇಲ್ಲದೆ ನಾವು ಭಗವಂತನ ಪಡೆಯಕ್ಕೆ ಸಾಧ್ಯ ಇಲ್ಲ. ಆ ಗುರು ತತ್ವನೇ ಶ್ರೀ ಬಲರಾಮ. ಬಲರಾಮನ ಕೃಪೆ ಇಲ್ಲ ಅಂದ್ರೆ ನಮಗೆ ಕೃಷ್ಣ ಪ್ರಾಪ್ತಿ ಆಗೋದಿಲ್ಲ. ಆದ್ರೆ ಬಲರಾಮ ಅಷ್ಟು ಸುಲಭವಾಗಿ ನಮಗೆ ಒಲಿಯೋದಿಲ್ಲ, ಗುರು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಜನ್ಮ ಜನ್ಮದಲ್ಲಿ ತಂದೆ ತಾಯಿಗಳು ಸಿಗ್ತಾರೆ, ಜನ್ಮ ಜನ್ಮದಲ್ಲಿ ಅಣ್ಣ ತಮ್ಮಂದ್ರು ಸಿಗ್ತಾರೆ, ಅಕ್ಕ ತಂಗಿಯರು ಸಿಗ್ತಾರೆ, ಜನ್ಮ ಜನ್ಮದಲ್ಲಿ ಗಂಡ ಹೆಂಡತಿಯರು ಆಗ್ತಾರೆ. ಆದ್ರೆ ಜನ್ಮ ಜನ್ಮದಲ್ಲೂ ಗುರು ಸಿಗೋದಿಲ್ಲ. ನಾವು ನಾಯಿ ಆದಾಗ್ಲೂ ಇನ್ನೊಂದು ನಾಯಿಯ ಸಹವಾಸ ಆಗುತ್ತೆ, ಪಕ್ಷಿ ಆದಾಗ್ಲೂ ಇನ್ನೊಂದು ಪಕ್ಷಿಯ ಸಹವಾಸ ಆಗುತ್ತೆ. ಅದು ಅದು ಒಂದು ಸಮಾಜವನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ನನ್ನ ಪಕ್ಷಿ, ನನ್ನ ಬಂಧು ಬಾಂಧವರು, ನಾವು ಮಾಡ್ಕೋತೀವಿ. ಪ್ರತಿ ಜನ್ಮದಲ್ಲೂ ಚೈತನ್ಯ ಚರಿತಾಮೃತ ಬರುತ್ತೆ, ಇದು ಪ್ರತಿ ಜನ್ಮದಲ್ಲೂ ತಂದೆ ತಾಯಿಗಳು ಸಿಗ್ತಾರೆ, ಆದ್ರೆ ಪ್ರತಿ ಜನ್ಮದಲ್ಲೂ ಗುರು ಸಿಗೋದಿಲ್ಲ. ಗುರು ಪ್ರಾಪ್ತಿ ಆಗ್ಬೇಕಾದ್ರೆ ಯಾಕೆ ಗುರು ಪ್ರಾಪ್ತಿ ಆಗೋದಿಲ್ಲ? ಜೀವ ಅವನ ಸ್ವರೂಪನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರೋದಿಲ್ಲ. ಜೀವದ ಸ್ವರೂಪ ಭಗವಂತನ ಸೇವೆ, ಭಗವಂತನ ಸೇವಕ ಆಗೋದು. ನಮ್ಗೆ ನಮ್ಮ ಜೀವ ಸ್ವರೂಪ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಗುರು ಸ್ವೀಕಾರ ಮಾಡಕ್ ಆಗೋದಿಲ್ಲ. ಗುರು ಅಂದ್ರೆ ಅಲ್ಲಿ ಭೌತಿಕ ವ್ಯವಹಾರ ಇರೋದಿಲ್ಲ. ಗುರು ಜೊತೆ ಗುರು ಶಿಷ್ಯರ ಸಂಬಂಧ ಅದು ಭೌತಿಕ ವ್ಯವಹಾರದ ಸಂಬಂಧ ಅಲ್ಲ. ಗುರುಗೆ ಗುರುತರವಾದ ಜವಾಬ್ದಾರಿ ಇರುತ್ತೆ. ಕೋ ಗುರುಹು ಯೋ ಅಧಿಗತ ತತ್ವತಃ ಶಿಷ್ಯಯಿತಾ ಯೋಧ್ಯತಾ ಸತತಂ ಸ ಗುರು. ಗುರು ಅನ್ನೋ ಪದಕ್ಕೆ ಅದು ಒಂದು ಅಕ್ಷರ ಅಲ್ಲ. ಗುರು ಅನ್ನೋದು ಒಂದು ಪದ ಅಲ್ಲ, ಅದೊಂದು ತತ್ವ. ಅದೊಂದು ತತ್ವ. ನಮಗೆ ತತ್ವಬ್ರಹ್ಮ ಅಂತ ಹೇಳ್ತಾರೆ. ತತ್ವಬ್ರಹ್ಮರು ನಮ್ಮ, ಈಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ತತ್ವಬ್ರಹ್ಮ ಶಂಕರಾಚಾರ್ಯ ಫಾಲೋವರ್ಸ್ ಇದ್ದಾರೆ, ಅದ್ವೈತವಾದಿಗಳಿದ್ದಾರೆ, ಅವ್ರದ್ದು ಒಂದು ತತ್ವ ಬ್ರಹ್ಮ ಇರುತ್ತೆ. ಈಶ್ವರೀಯ ಬ್ರಹ್ಮಕುಮಾರಿಸ್ ಅಂತ ಇರ್ತಾರೆ, ಅವ್ರದ್ದು ಒಂದು ತತ್ವ ಇರುತ್ತೆ. ಇವರ ತತ್ವ ಬ್ರಹ್ಮರು, ತಮ್ಮ ತಾವೇ ಬ್ರಹ್ಮರುಗಳು. ನಮ್ಮ ತತ್ವ ನಮಗೆ. ಈ ತತ್ವ ಬ್ರಾಹ್ಮಣ್ಯ ಇರೋದ್ರಿಂದ ನಾವು ಪರತತ್ವನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈಗ ನಮ್ಮ ಸಮಾಜದಲ್ಲಿ ನಾವು ಹಿಂಗೆ ಫಾಲೋ ಮಾಡ್ತೀವಿ,
ಈ ಸಮಾಜದಲ್ಲಿ ಹಿಂಗ್ ಫಾಲೋ ಮಾಡ್ತಾರೆ, ಇನ್ನೊಂದ್ ಸಮಾಜದಲ್ಲಿ ಇನ್ನೊಂದ್ ತರ ಫಾಲೋ ಮಾಡ್ತಾರೆ, ಅವ್ರದೊಂದ್ ತತ್ವ ಇವ್ರದೊಂದ್ ತತ್ವ, 108 ತತ್ವ, 108 ಮತ. ಅಂದ್ರೆ ಏ ಕೃಷ್ಣ ತತ್ವವೇತ್ತ ಸೇ ಗೃಹಯ. ನಿಮ್ದು ಯಾವ್ದೋ ತತ್ವ ಇರ್ಬೋದು, ನಮ್ದು ಯಾವ್ದೋ ತತ್ವ ಇರ್ಬೋದು, ಇನ್ಯಾವ್ದೋ ತತ್ವ ಇರ್ಬೋದು, ಇನ್ಯಾವ್ದು ಮತ್ತೊಂದು ತತ್ವ ಇರ್ಬೋದು. ಯಾರು ಏ ಕೃಷ್ಣ ತತ್ವವೇತ್ತ ಸೇ ಗುರುಹೇ. ಯಾರು ಕೃಷ್ಣ ತತ್ವವನ್ನ ತಿಳಿದೇನೆ ಅವನು ಗುರು ಆಗ್ತಾನೆ ಅಷ್ಟೆ. ಯಾರು ಹಾಗಿದ್ರೆ ಕೃಷ್ಣನನ್ನು ಸಂಪೂರ್ಣವಾಗಿ ಬಲ್ಲ ಒಬ್ಬ ವ್ಯಕ್ತಿ ಅಂದ್ರೆ ಯಾರು? ಬಲರಾಮ. ಆಧ್ಯಾತ್ಮಿಕ ಗುರುವಿನ ಮೂಲ ರೂಪ ಅದು. ಆಧ್ಯಾತ್ಮಿಕ ಗುರು ತತ್ವದ ಗುರು ಪರಂಪರೆಯ ಮೂಲ ತತ್ವ ಬಲರಾಮ. ಬಲರಾಮ ರೋಹಿಣಿ ಗರ್ಭದಲ್ಲಿ ಅವತಾರ ಮಾಡಿದಾಗ ವಾಸ್ತವಿಕವಾಗಿ ಬಲರಾಮ ಕಾಣಿಸಿದ್ದು ದೇವಕಿ ಗರ್ಭದಲ್ಲೇ. ರೋಹಿಣಿ ಗರ್ಭದಲ್ಲಿ ಇದ್ದು ಕೇವಲ ಎಷ್ಟು ದಿನ? ರೋಹಿಣಿ ಗರ್ಭದಲ್ಲಿ ಇದ್ದು ಬಲರಾಮ ಕೇವಲ 5 ದಿನ. 5 ದಿನ ಅಷ್ಟೇ ರೋಹಿಣಿ ಗರ್ಭದಲ್ಲಿ ಇದ್ದಿದ್ದು ಬಲರಾಮ. ದೇವಿಕೆ ಗರ್ಭದಲ್ಲಿ ಸ್ಥಳಾಂತರ ಆಯ್ತಲ್ಲ, ಗರ್ಭಪಾತ ಆಯ್ತು ಅಂತ ಕಂಸನಿಗೆ ವಿಷಯ ಹೋಗುತ್ತಲ್ಲ. ಓ 7ನೇ ಗರ್ಭಪಾತ ಆಗೋಯ್ತು ಭಯಕ್ಕೆ ಅಂತ. ಗರ್ಭಪಾತ ಆಗಿಲ್ಲ ಅದು. ಕಂಸನ ಗರ್ಭಪಾತ ಮಾಡೋದಕ್ಕೆ ಭಗವಂತ ರೋಹಿಣಿ ಗರ್ಭಕ್ಕೆ ಸ್ಥಳಾಂತರ ಮಾಡ್ತಾನೆ. ಗರ್ಭಪಾತ ಆಗ್ಲಿಲ್ಲ, ಅದು ಗರ್ಭಪಾತ ಆಗ್ಬೇಕಿತ್ತು. ಯಾರಿಗೆ? ಕಂಸನಿಗೆ ಮತ್ತೆ ಕಂಸನ ಬಂಟರಿಗೆ. ಕಂಸನ ನಿಷ್ಠಾವಂತ ರಾಕ್ಷಸ ಸೇವಕರಿಗೆ ಗರ್ಭಭಂಗ ಆಗ್ಬೇಕಿತ್ತು. ಅದಕ್ಕೆ ಕೃಷ್ಣ ಬಲರಾಮನನ್ನ, ಇನ್ನು ಕೃಷ್ಣಾವತಾರ ಆಗ್ಲಿಲ್ಲ, ಭಗವಂತ ಬಂದಿಲ್ಲ ಇನ್ನು, 7ನೇ ಗರ್ಭ ಇದು. ಮತ್ತೆ ಕೃಷ್ಣ ಹೇಗೆ ವರ್ಗಾವಣೆ ಮಾಡಕ್ ಸಾಧ್ಯ? ಕೃಷ್ಣ ಸರ್ವಾಂತರ್ಯಾಮಿ. ತನ್ನದೇ ಅಂಶವನ್ನ, ತನ್ನದೇ ವಿಸ್ತೃತ ರೂಪವನ್ನ ರೋಹಿಣಿ ಗರ್ಭಕ್ಕೆ ಸ್ಥಳಾಂತರ ಮಾಡ್ತಾನೆ ಯೋಗಮಾಯೆ ಮೂಲಕ. ಯೋಗಮಾಯೆ ಭಗವಂತನ ಸೇವಕಿ, ದಾಸಿ. ಯೋಗಮಾಯೆ ಬೇಗವಾ, ಒಂದ್ ಸೇವೆ ಇದೆ. ಭೌತಿಕ ಜಗತ್ತಿನ ಬದ್ಧ ಜೀವಿಗಳನ್ನ ಉದ್ಧಾರ ಮಾಡೋದಕ್ಕೆ ನನ್ನದೇ ವಿಸ್ತೃತ ರೂಪ ಬಲರಾಮ ಅಂಶನಾಗಿ ಬರ್ತಾ ಇದ್ದಾನೆ ರೋಹಿಣಿ ಗರ್ಭದಿಂದ. ರೋಹಿಣಿ ಗರ್ಭಕ್ಕೆ ಯೋಗಮಾಯೆ ಸ್ಥಳಾಂತರ ಮಾಡ್ತಾಳೆ. ಅದಾದ್ಮೇಲೆ ಭಗವಂತ ತನ್ನ ಪೂರ್ಣ ಶಕ್ತಿಯೊಂದಿಗೆ ದೇವಿಕೆ ಗರ್ಭದಲ್ಲಿ ಪ್ರಕಟ ಆಗ್ತಾನೆ. ಯಾಕೆ ಕೃಷ್ಣ ಬಲರಾಮರು ಭೌತಿಕ ಜಗತ್ತಲ್ಲಿ ಬರ್ತಾರೆ? ಯಾಕೆ ಗುರು ಮತ್ತೆ ಕೃಷ್ಣ ಒಟ್ಟಿಗೆ ಬರ್ತಾರೆ? ಕೃಷ್ಣ ಮತ್ತೆ ಗುರು 2 ಸಮಾಂತರ ಹಳಿ, ರೈಲ್ವೆ ಟ್ರ್ಯಾಕ್ ಇದ್ದಂಗೆ. ಒಂದ್ ಹಳಿ ಹಾಕಿ ಹೋಗೋಕ್ಕಾಗೋದಿಲ್ಲ, ಅದು ಮೋನೋ ರೈಲ್ ಅಲ್ಲ. ಅದು ಸ್ಪಿರಿಚುವಲ್ ನಾಲೆಡ್ಜ್ ಮೋನೋ ರೈಲ್ ತರ ಅಲ್ಲ, 1 ಟ್ರ್ಯಾಕ್ ಇದ್ರೆ ಸಾಕು ಹೋಗ್ಬಿಡುತ್ತೆ ಅಂತ. 2 ಟ್ರ್ಯಾಕ್ ಬೇಕು. ಕೃಷ್ಣ ಗುರು ಅಂದ್ರೆ ಹಿಂಗ್ ಹೇಳ್ಬೇಕು, ಗುರು ಕೃಷ್ಣ ಅಂತ ಹೇಳ್ಬೇಕು. ಕೃಷ್ಣ ಗುರು ಅಲ್ಲ, ಗುರು ಕೃಷ್ಣ. ಚೈತನ್ಯ ಚರಿತಾಮೃತದಲ್ಲಿ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ್. ಕೃಷ್ಣ ಗುರು ಅಲ್ಲ, ಗುರು ಕೃಷ್ಣ ಪ್ರಸಾದೆ ಪಾಯ್. ಭಕ್ತಿ ಲತಾ ಬೀಜ. ಗುರು ಕೃಪೆ ಇಲ್ಲ ಅಂದ್ರೆ ನಾವು ಕೃಷ್ಣ ಪಡೆಯಕ್ಕಾಗೋದಿಲ್ಲ. ಆದ್ರೆ ಗುರು ಯಾರು? ಕಿಬಾ ವಿಪ್ರ ಕಿಬಾನ್ಯಾಸಿ ಶೂದ್ರ ಕೇನೇನಯ ಏ ಕೃಷ್ಣ ತತ್ವವೇತ್ತ ಸೇ ಗೃಹಯ. ಅವನು ಬ್ರಾಹ್ಮಣ ಆಗಿರ್ಲಿ, ಅವನು ಸನ್ಯಾಸಿ ಆಗಿರ್ಲಿ, ಅವನು ಶೂದ್ರ ಆಗಿರ್ಲಿ, ಅವನು ಯಾರೇ ಆಗಿರ್ಲಿ, ಯಾರು ಕೃಷ್ಣ ತತ್ವವನ್ನ ತಿಳಿದಾನೆ ಅವನು ಗುರು ಆಗಕ್ಕೆ ಸಾಧ್ಯ, ಅರ್ಹತೆಯನ್ನ ಪಡಿತಾನೆ. ರೋಹಿಣಿ ಗರ್ಭದಲ್ಲಿ ಬಲರಾಮ ಪ್ರಕಟ ಆದ ಸ್ವಲ್ಪ ದಿನದ ನಂತರ ಕೃಷ್ಣ ದೇವಕಿ ಗರ್ಭದಲ್ಲಿ ಪ್ರಕಟ ಆಗ್ತಾನೆ. ಬಲರಾಮನ ಹುಟ್ಟೂರು ಯಾವುದು? ಬರ್ತ್ ಪ್ಲೇಸ್ 5200-300 ವರ್ಷದ ಹಿಂದೆ ಕೃಷ್ಣ ಬಲರಾಮ ಗೋಕುಲದಲ್ಲಿ ಪ್ರಕಟ ಆಗ್ತಾನೆ, ಆವಿರ್ಭಾವ ಆಗ್ತಾನೆ, ಅವತಾರ ಮಾಡ್ತಾನೆ. ಹುಟ್ಟಿದ್ದಲ್ಲ ಅದು. ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ, ಅದು ಭೌತಿಕ ಬದ್ಧ ದೇಹದಾರಿಗಳಿಗೆ ಹುಟ್ಟು ಸಾವು ಅನ್ನೋದು. ಬಲರಾಮ ಪ್ರಕಟ ಆಗ್ತಾನೆ ರೋಹಿಣಿ ಗರ್ಭದಲ್ಲಿ, ಕೃಷ್ಣ ದೇವಕಿ ಗರ್ಭ ಪ್ರಕಟ ಆಗ್ತಾನೆ. ಒಂದೇ ರಾತ್ರಿಯಲ್ಲಿ ವಸುದೇವ ಅವ್ರನ್ನ ಕರ್ಕೊಂಡು ಬಂದು ಗೋಕುಲಕ್ಕೆ ಬಿಡ್ತಾನೆ. ಇದೆಲ್ಲ ನಾವು ಕೃಷ್ಣ ಲೀಲೆಯಲ್ಲಿ ಕೇಳಿದ್ವಿ ಅಲ್ವಾ? ಇವತ್ತು ವಿಶೇಷ ದಿನ ಬಲರಾಮ ಪೂರ್ಣಿಮೆ ಅಂತ ಸ್ವಲ್ಪ ಅದನ್ನ ನೆನಪು ಮಾಡ್ಕೊಳ್ಳೋಣ, ಬಲರಾಮನ ನೆನಪು ಮಾಡ್ಕೊಳ್ಳೋಣ. ಯಾಕೆ ಅವತಾರ ಮಾಡ್ತಾರೆ? ಶುಕಮುನಿಗಳನ್ನ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಓಹ್ ಶುಕಮುನಿಗಳೇ, ಕೃಷ್ಣ ಬಲರಾಮರು ಅವತಾರ ಮಾಡಕ್ಕೆ ಏನು ಕಾರಣ?
ಯಾಕೆ ಗೋಕುಲದಲ್ಲಿ ಅವರು ಪ್ರಕಟ ಆಗ್ಬೇಕಿತ್ತು, ಅವತಾರ ಮಾಡ್ಬೇಕಾಗಿತ್ತು. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ. ಸಹ ರಾಮೇಣ ಕೇಶವ. ಕೇಶವ ಅಂದ್ರೆ ಕೃಷ್ಣ, ರಾಮ ಅಂದ್ರೆ ಬಲರಾಮ. ಸಹ ರಾಮೇಣ ಕೇಶವ ಭಗವಾನ್ ಅತಿಮರ್ತ್ಯಾನಿ ಗೂಢ ಕಪಟ ಮಾನುಷಃ. ಗೂಢ ರಹಸ್ಯ, ಸೀಕ್ರೆಟ್. ನಿಮ್ಮ ಮಳೆ ಇರ್ಬೋದು, ಕೃಷ್ಣ ಇರ್ತಾನೆ ನಿಮ್ ಹೃದಯದಲ್ಲೇ ಇರ್ತಾನೆ, ನಮ್ಮ ಹೃದಯದಲ್ಲಿ ಇರ್ತಾನೆ. ಹಿರಣ್ಯಕಶಿಪು ಹೃದಯದಲ್ಲೇ ಇದ್ದ ಅಂದ್ರೆ ಪಾಪದ ಪಾಪದ ಮೂರ್ತಿ ಅವನು ಅಲ್ವಾ. ಈ ಭೌತಿಕ ಜಗತ್ತಿಗೆ ಬಂದಾಗ ಅವನು ಪಾಪದ ಮೂರ್ತಿ, ಪಾಪವನ್ನೇ ಹೊತ್ಕೊಂಡು ಬಂದ. ಅಂತ ಹೃದಯದಲ್ಲೂ ಕೃಷ್ಣ ವಿರಾಜಮಾನವಾಗಿದ್ದ ಅಲ್ವಾ. ಸರ್ವಭೂತಾಶಯ ಸ್ಥಿತ ಅಹಮಾತ್ಮ ಗುಣಾಕೇಶ ಸರ್ವಭೂತಾಶಯ ಸ್ಥಿತ. ಪ್ರತಿಯೊಬ್ಬರ ಹೃದಯದಲ್ಲೂ ಕೃಷ್ಣ ವಿರಾಜಮಾನವಾಗಿರ್ತಾನೆ. ಅದರ ಜೊತೆಯಲ್ಲಿ ಅನರ್ಥಗಳು ಕೂಡ ವಿರಾಜಮಾನವಾಗಿರ್ತವೆ. ಏನ್ ಅನರ್ಥಗಳಂದ್ರೆ ಬೇಡದ್ದು, ಬೇಡವಾಗಿರೋ ಕಸ, ಜಂಕ್. ವರ್ಷಕ್ಕೊಂದ್ಸಲ ನಾವು ಮನೆ ಕ್ಲೀನ್ ಮಾಡಕ್ಕೆ ಏನಾದ್ರು ಹಬ್ಬ ಗಿಬ್ಬ ಅಂತ ಮಾಡಿದ್ರೆ ಎಲ್ಲ ಹುಡುಗಿ ಕೊಡುಗಿ ಎಷ್ಟು ಕಸ ತುಂಬುತ್ತೆ, ಬರುತ್ತೆ ಅಲ್ವಾ. ಒಂದೊಂದು ಮನೆಗೆ ಒಂದೊಂದು ಗಾಡಿ ಕಸ ತುಂಬುತ್ತೆ. ಅದಿರ್ಲಿ, ಇದು ಇರ್ಲಿ, ಕಿತ್ತೋಗಿರೋ ಚಪ್ಪಲಿ ಇರ್ಲಿ, ಅದು ಬೇಕಾಗುತ್ತೆ. ವಾಕಿಂಗ್ ಮಾಡಕ್ ಬೇಕಾಗುತ್ತೆ. ಹರಿದೋಗಿರೋ ಬಟ್ಟೆ ಇರ್ಲಿ, ನೈಟ್ ಡ್ರೆಸ್ ಆಗುತ್ತೆ. ಈ ತರ ಬೇಡದಿರೋದೆಲ್ಲ ತುಂಬಿಕೊಂಡಿರ್ತೀವಿ ನಾವು, ಜಂಕ್, ಕಸ. ಒಂದು ವರ್ಷಕ್ಕೆ ಅಷ್ಟೇ ಅದು, ಅಥವಾ 6 ತಿಂಗಳು, ಅಥವಾ 3 ತಿಂಗಳು, ಅಥವಾ 1 ತಿಂಗಳು, ಡೈಲಿ ಇಷ್ಟು ಕಸ ತುಂಬುತ್ತೆ ಮನೆಯಲ್ಲಿ. ಅದರಲ್ಲೂ ಮೇನ್ ರೋಡ್ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿರೋದು ಮುಗಿದ ಕತೆ. ಕಸ ತುಂಬಿಟ್ಟಿದೆ. ಒಂದು ದಿನದ ಕಸಾನೇ ಎಷ್ಟು ತುಂಬಬೇಕು ನಾವು, ಎಷ್ಟು ಜನ್ಮದ ಕಸ ತುಂಬ್ಕೊಂಡು ಬಂದಿದೀವಿ ನಾವು. ಈ ಕಸಾನ ಕ್ಲೀನ್ ಮಾಡಕ್ಕೆ ಯಾರು ಬರ್ಬೇಕು? ಕೃಷ್ಣ ಬರ್ತಾನ? ಕೃಷ್ಣ ಬರೋದಿಲ್ಲ ಕಸ ತುಂಬ ಕ್ಲೀನ್ ಮಾಡಕ್ಕೆ. ಕಸ ಕ್ಲೀನ್ ಆದ್ಮೇಲೆ ಕೃಷ್ಣ ಬರೋದು. ಅದಕ್ಕೆ ಗೋಕುಲಕ್ಕೆ ಎಲ್ಲ ದೇವತೆಗಳನ್ನ ಫಸ್ಟ್ ಕಳಿಸ್ತಾನೆ. ಯೋಗಮಾಯೆ ಎಲ್ಲರನ್ನ ನೀನ್ ರಕ್ಷಣೆ ಮಾಡ್ಬೇಕು ಅಲ್ಲಿ ನಾನು ಬರೋ ತನಕ. ಯೋಗಮಾಯೆ ಕರ್ತವ್ಯ ಏನು? ಭಕ್ತರನ್ನ ರಕ್ಷಣೆ ಮಾಡ್ಬೇಕು. ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ್ರು, ಕ್ಷೀರೋದಕಶಾಯಿ ವಿಷ್ಣು ಎಲ್ಲ ದೇವತೆಗಳ ಸಮೇತವಾಗಿ ನೀವು ಬೇರೆ ಬೇರೆ ವಂಶಗಳಲ್ಲಿ ಅವತಾರ ಮಾಡಿ, ವೃಷ್ಣಿ, ಅಂಧಕ, ಭೋಜ, ಸಾತ್ವತ, ಯದು, ಎಲ್ಲ ವಂಶದಲ್ಲೂ ದೇವತೆಗಳೇ ಜನ್ಮ ತಾಳು ಬರಬೇಕು. ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ಬಿಟ್ರು ಭಗವಾನ್ ಶ್ರೀಕೃಷ್ಣ. ನಾನು ಬರ್ತೀನಿ, ಆಮೇಲೆ ಪ್ರಕಟ ಆಗ್ತೀನಿ. ಅದಕ್ಕೆ ಮುಂಚೆ ನಾನು ನನ್ನ ಪೂರ್ಣ ಸ್ವಾಂಶ ವಿಸ್ತರಣೆಯಾದ ಬಲರಾಮನನ್ನ ಕಳಿಸ್ತೀನಿ. ಇದಕ್ಕೋಸ್ಕರ ಭಗವಂತ ತನ್ನ ಪೂರ್ಣ ಶಕ್ತಿಯೊಂದಿಗೆ ಬಲರಾಮನೊಂದಿಗೆ ಅವತಾರ ಮಾಡ್ತಾನೆ. ಕೃತವಾನ್, ಕೃತವಾನ್ ಅಂದ್ರೆ ಮಾಡ್ತಾನೆ. ಕೃತವಾನ್ ಮಾಡ್ತಾರೆ. ಏನ್ ಮಾಡ್ತಾರೆ? ಕೃತವಾನ್ ಕಿಲ ಕರ್ಮಾಣಿ, ಅವ್ರು ಕರ್ಮಗಳನ್ನ ಮಾಡ್ತಾರೆ. ಭಗವಂತನಿಗೆ ಕರ್ಮ ಇದೆಯಾ? ಇಲ್ಲ. ಮತ್ತೆ ಯಾಕೆ ಕರ್ಮ ಮಾಡ್ತಾನೆ? ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ. ಒಬ್ಬನೇ ಮಾಡೋದಿಲ್ಲ, ಕೇಶವ ಒಬ್ಬನೇ ಬರೋದಿಲ್ಲ. ಬಂದ್ರೆ ಅವನು ತನ್ನ ಪೂರ್ಣ ಶಕ್ತಿಯೊಂದಿಗೆ ಬರ್ತಾನೆ. ಬಲರಾಮ ಕೃಷ್ಣನ, ಬಲರಾಮನು ಭಗವಾನೇ, ಕೃಷ್ಣನು ಭಗವಾನೇ. ಹೇಗೆ ಎರಡೆರಡು ಭಗವಾನ್? ನೀವು ಹೇಳಿದ್ರಿ ಭಗವಾನ್ ಅಂದ್ರೆ ಒಬ್ಬನೇ ಇರೋದು ಕೃಷ್ಣ ಅಂತ. ಆ ಕೃಷ್ಣ ಒಬ್ಬನೇ ಭಗವಾನ್. ಅವನು ಸೇವ್ಯ ಭಗವಾನ್, ಬಲರಾಮ ಸೇವಕ ಭಗವಾನ್. ಕೃಷ್ಣನ ಸೇವೆ ಮಾಡೋಕ್ಕೋಸ್ಕರ ಬಲರಾಮ ಬಂದಿದ್ದು. ಬಲರಾಮ ಕೃಷ್ಣನ ಯಾವ ರೀತಿಯಲ್ಲಿ ಸೇವೆ ಮಾಡ್ತಾನೆ? ಗೋಲೋಕ ಧಾಮನೇ ಬಲರಾಮ. ಶಾಂತ ಭಾವದಲ್ಲಿ ಗೋಲೋಕಾಗಿ ವಿಸ್ತರಣೆ ಆಗ್ತಾನೆ ಬಲರಾಮ. ಅಲ್ಲಿ ಸೇವೆ ಮಾಡ್ತಾನೆ. ಗೋಲೋಕದಲ್ಲಿ ಸುರಭಿ ಹಸುಗಳು ಮೇಯ್ತವೆ, ಭಕ್ತರು ನಡೆದಾಡ್ತಾರೆ, ಮರ ಗಿಡಗಳು ಬೆಳೆಯುತ್ತೆ, ಕಲ್ಪವೃಕ್ಷ, ಕಾಮಧೇನುಗಳು. ಸೊ ಭಗವಂತನಿಗೆ ಬಲರಾಮ ಸೇವಕ ಭಗವಾನ್. ಭಗವಂತನ ಸೇವೆ ಮಾಡ್ತಾನೆ ಶಾಂತ ಭಾವದಲ್ಲಿ. ದಾಸ್ಯ ಭಾವದಲ್ಲಿ ಏನ್ ಮಾಡ್ತಾನೆ? ಕೃಷ್ಣನ್ಗೆ ಬಲರಾಮ ಕಾಲೊತ್ತೋದು, ಅವನಿಗೆ ಸೇವೆ ಮಾಡೋದು, ಅವನ್ನ ನೋಡ್ಕೊಳ್ಳೋದು, ಇದೆಲ್ಲ ಗೋಕುಲದಲ್ಲಿ ಬಲರಾಮ ಕೃಷ್ಣನ್ ಮಾಡ್ತಾನೆ. ಸಖ್ಯ ಭಾವದಲ್ಲಿ ನೋಡಿ, ಹೆಗಲ ಮೇಲೆ ಕೈ ಹಾಕೊಂಡು ಹೇಗೆ ಕೃಷ್ಣ ಬಲರಾಮರು ಹೋಗ್ತಾ ಇದಾರೆ. ಬೃಂದಾವನದಲ್ಲಿ ಕೃಷ್ಣ ಬಲರಾಮ ಟೆಂಪಲ್ ಇದೆಯಲ್ಲ, ಅಲ್ಲಿ ಕೃಷ್ಣ ಬಲರಾಮರು ಇದ್ದಾರೆ. ಹೇಗಿದ್ದಾರೆ ಅಂದ್ರೆ ನೋಡಿ, ಒಂದು ಫೋಟೋ ಕಳಿಸ್ತೀನಿ. ಇದು ಇವತ್ತೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ.
ಇಬ್ರು ಭಗವಾನ್. ಕೃಷ್ಣ ಸೇವ್ಯ ಭಗವಾನ್, ಬಲರಾಮ ಸೇವಕ ಭಗವಾನ್. ಹೆಗಲ ಮೇಲೆ ಕೈ ಹಾಕೊಂಡು ಹೆಂಗ್ ಹೋಗ್ತಾ ಇದಾರೆ. ಇದು ಸಖ್ಯ ಭಾವದಲ್ಲಿ ಭಗವಂತನ ಸೇವೆ ಮಾಡ್ತಾ ಇರೋದು ಬಲರಾಮ. ಸಖ್ಯ ಭಾವದಲ್ಲಿ ಶಾಂತ ಭಾವದಲ್ಲಿ ಗೋಲೋಕ ವೃಂದಾವನ ಆಗಿರ್ತಾನೆ, ಧಾಮ ಧಾಮ ಆಗಿರ್ತಾನೆ. ಈಗ ನಾವ್ ಯಾವುದೇ ಧಾಮಕ್ಕೆ ಹೋದ್ರು ಅದು ಬಲರಾಮ. ಅಷ್ಟೇ ಅಲ್ಲ, ಭಗವಂತನ 10 ವಿಧದಲ್ಲಿ ಸೇವೆ ಮಾಡ್ತಾನೆ. 10 ವಸ್ತುಗಳಾಗಿ, ಧಾಮ ಆಗಿ, ಭಗವಂತನ ಪಾದರಕ್ಷೆ, ಭಗವಂತನ ಜನಿವಾರ, ಭಗವಂತನ ಕೊಳಲು, ಭಗವಂತನ ಆಹಾರ, ಭಗವಂತನ ಪ್ರತಿಯೊಂದು ಕೂಡ ಸೇವೆ ಮಾಡುವುದು ಬಲರಾಮನ ಕರ್ತವ್ಯ. ವಾತ್ಸಲ್ಯ ಭಾವದಲ್ಲಿ ಬಲರಾಮ ಕೃಷ್ಣನ ಮಗು ತರ ನೋಡ್ಕೊಳ್ತಾನೆ. ಸಣ್ಣ ಮಗು ಕೃಷ್ಣ ಗೋಕುಲಕ್ಕೆ ಹೋಗ್ಬೇಕಾದ್ರೆ ಅಮ್ಮ, ಮಗು ಬಲರಾಮ ಹುಷಾರು, ಕೃಷ್ಣನ ಸ್ವಲ್ಪ ಜೋಪಾನವಾಗಿ ನೋಡ್ಕೋ, ಮಗು ತುಂಟಾಟ ಮಾಡತ್ತೆ, ಅಲ್ಲಿ ಇಲ್ಲಿ ಹೋಗಕ್ ಬಿಡ್ಬೇಡ, ನೀರಲ್ಲಿ ಆಟ ಆಡಕ್ ಬಿಡ್ಬೇಡ ಎಲ್ಲ ಹೇಳಿ ಕಳಿಸ್ತಾರಲ್ಲ. ಆಯ್ತಮ್ಮ, ನಾನ್ ನೋಡ್ಕೊಳ್ತೀನಿ. ಯಶೋಧ ವಾತ್ಸಲ್ಯ ಭಾವದಲ್ಲಿ ಭಕ್ತಿ ಮಾಡ್ತದಾಳೆ, ಬಲರಾಮ ಸಖ್ಯ ಭಾವದಲ್ಲಿ ಭಕ್ತಿ ಮಾಡ್ತಾನೆ, ದಾಸ್ಯ ಭಾವದಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ, ಶಾಂತ ಭಾವದಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ. ಮಾಧುರ್ಯ ಭಾವದಲ್ಲಿ ಹೇಗೆ ಭಕ್ತಿ ಮಾಡ್ತಾನೆ ಬಲರಾಮ ಕೃಷ್ಣನ ಅನಂಗ ಮಂಜರಿಯಾಗಿ ಭಗವಂತನ ಜೊತೆ ರಾಸಲೀಲೆಯಲ್ಲಿ ಪಾಲ್ಗೊಳ್ತಾನೆ ಬಲರಾಮ. ಎಲ್ಲ ವಿಧದಲ್ಲೂ ಭಗವಂತನ ಸೇವೆ ಮಾಡ್ತಾನೆ ಬಲರಾಮ. ಇದು ಭಗವಂತನಿಗೆ ನೇರ ಸೇವೆ ಮಾಡುವಂತಹ ವಿಧಾನ. ಅದೇ ಬದ್ಧ ಜೀವಿಗಳಿಗೆ ಹೇಗೆ ಸೇವೆ ಮಾಡ್ತಾ ಇದ್ದಾನೆ? ಬದ್ಧ ಜೀವಿಗಳಿಗೂ ಸೇವೆ ಅಲ್ಲ, ಬದ್ಧ ಜೀವಿಗಳನ್ನ ಉದ್ಧಾರ ಮಾಡಕ್ಕೆ ಸಹಾಯ ಮಾಡ್ತಾ ಇದ್ದಾನೆ, ಗುರು ತತ್ವ ಆಗಿ ನಿಂತಿದ್ದಾನೆ. ಕೃಷ್ಣ ಮತ್ತೆ ಬದ್ಧ ಜೀವಿಗಳ ನಡುವೆ ಕೊಂಡಿಯಾಗಿ ನಿಂತಿದ್ದಾನೆ, ರೈಲ್ವೆ ಟ್ರ್ಯಾಕ್ ಆಗಿ ನಿಂತಿದ್ದಾನೆ. ಹಳಿ ಇದ್ರೆ ತಾನೇ ಟ್ರೈನ್ ಮುಂದಕ್ಕೆ ಹೋಗಕ್ ಸಾಧ್ಯ, ಏನೇ ಇಂಜಿನ್ ಇರ್ಲಿ, ಎಷ್ಟೇ ಬೋಗಿ ಇರ್ಲಿ. ಹಾಗೆ ನಮ್ಮನ್ನ ಭಗವಂತನ ಎಡೆ ಕರ್ಕೊಂಡು ಹೋಗೋದಕ್ಕೆ ಬಲರಾಮ ಈ ಭೌತಿಕ ಜಗತ್ತಲ್ಲಿ ಆವಿರ್ಭಾವ ಮಾಡ್ತಾನೆ. ವಯಸ್ಸಾಯ್ತು, ಮಕ್ಕಳು ಬೆಳೀತಾ ಇದಾರೆ, ಬಾಲ್ಯಾವಸ್ಥೆ 5ನೇ ವಯಸ್ಸು ತನಕ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಕರುಗಳನ್ನ ಮೇಯಿಸೋ ಜವಾಬ್ದಾರಿ ಕೊಡ್ತಾರೆ. ಹಸುಗಳನ್ನಲ್ಲ, ಕರುಗಳನ್ನ, ಮಕ್ಕಳನ್ನ. ಆ ಹಸುಗಳ ಮಕ್ಕಳು ಇರ್ತಲ್ಲ, ಅವ್ರನ್ನ ಮೇಯಿಸೋ ಜವಾಬ್ದಾರಿ, ಕರ್ತವ್ಯ, ಅದು ಮಾಡ್ಬೇಕು. ಯಾಕಂದ್ರೆ ಅವ್ರದ್ದು ವೈಶ್ಯ ಸಮಾಜ, ಗೊಲ್ಲರು. ಕೃಷ್ಣ ಗೋಕುಲದಲ್ಲಿ 5 ವರ್ಷ ತನಕ ಪ್ರಜವಾಸಿಗಳಿಗೆ ಆನಂದ ಕೊಡ್ತಾ ಕೃಷ್ಣ ಬಲರಾಮರು ಲೀಲೆ ಮಾಡ್ತಾ ಇದಾರೆ. ಆ ಮಧ್ಯದಲ್ಲಿ ವಸುದೇವ ನಂದ ಮಹಾರಾಜಿಗೆ ಹೇಳಿ ಕಳಿಸಿರ್ತಾರೆ, ಯದುಕುಲದ ಪುರೋಹಿತರಿದ್ದಾರೆ ಗರ್ಗಾಚಾರ್ಯ, ಅವರನ್ನ ಕರೆಸಿ ನೀನು ಕೃಷ್ಣ ಬಲರಾಮರಿಗೆ ನಾಮಕರಣ ಮಾಡು. ಬಲರಾಮ ಅಂದ್ರೆ ಏನು ಅರ್ಥ? ಬಲ ಅಂದ್ರೆ ಸ್ಟ್ರೆಂತ್, ಬಲಂ ಬಲವತಾಂ ಚಾಹಂ. ಕೃಷ್ಣ ಗೀತೆ ಹೇಳಿ, ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಬಲರಾಮ ಪ್ರತಿಯೊಬ್ಬರ ಬಲ, ದೈಹಿಕ ಬಲ ಅಲ್ಲ. ಪ್ರಭುಪಾದರ ಬಲ ಅಂದ್ರೆ ದೈಹಿಕ ಬಲ ಅಲ್ಲ. ಮೈಕ್ ಟೈಸನ್, ಮೊಹಮ್ಮದ್ ಅಲಿ ಅವರಲ್ಲ, ಆ ಬಲನು ಕೃಷ್ಣನೇ. ಆದ್ರೆ ಈ ಬಲರಾಮ ಸ್ಪಿರಿಚುವಲ್ ಸ್ಟ್ರೆಂತ್, ಆಧ್ಯಾತ್ಮಿಕ ಬಲ. ಕಾಮರಾಗ ವಿವರ್ಜಿತ, ಯಾರು ಕಾಮರಾಗಗಳನ್ನ ಬಿಟ್ಟಿದ್ದಾರೆ, ಭೌತಿಕ ಜಗತ್ತಿನೊಡೆ ಎಡೆಗೆ ಕಾಮರಾಗಗಳನ್ನ ಬಿಟ್ಟು ತೊರೆದಿರ್ತಾರೆ, ಅದು ಒಂದು ಬಲ, ಸ್ಪಿರಿಚುವಲ್ ಸ್ಟ್ರೆಂತ್. ನಮಗೆ ಭೌತಿಕ ಜಗತ್ತಿನ ಮೇಲೆ ಆಕರ್ಷಣೆ ಇನ್ನ ಬಿಡಕ್ ಆಗ್ತಾ ಇಲ್ಲ, ಅಂಟ್ಕೊಂಡ್ಬಿಟ್ಟಿದೆ ಅದು. ಅದಕ್ಕೆ ಏನ್ ಮಾಡ್ಬೇಕು? ಬಿಡಿಸ್ಕೊಳಕ್ಕೆ ಬಲ ಬೇಕು. ಆ ಬಲನೇ ಬಲರಾಮ, ಆಧ್ಯಾತ್ಮಿಕ ಬಲ. ಅದನ್ನೇ ಗುರು, ಆಧ್ಯಾತ್ಮಿಕ ಗುರು, ಸ್ಪಿರಿಚುವಲ್ ಮಾಸ್ಟರ್, ದೀಕ್ಷಾ ಗುರು, ಶಿಕ್ಷಾ ಗುರು, ಪಥ ಪ್ರದರ್ಶಕ ಗುರು, ಏನೆಲ್ಲ ಗುರು ಅಂತ ಕರಿತೀವಿ ನಾವು. ಭಗವಂತನ ಕೃಷ್ಣನೆಡೆಗೆ ಕರ್ಕೊಂಡು ಹೋಗುವಂತ ಪ್ರಯಾಸ ಯಾರೆಲ್ಲ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಬಲರಾಮನ ಕೃಪೆ ಉಳ್ಳವರೇ. ಸೊ ನಾವೆಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ಇನ್ನು ಸಂದೇಶ. ಸರಿ, ಮಕ್ಕಳಿಗೆ ಗರ್ಗಾಚಾರ್ಯರು ಬಂದ್ರು. ಈ ಹುಡುಗನಿಗೆ ರಮಯತಿ, ರಮತಿ, ರಮಯತಿ, ಆನಂದ ಪಡ್ತಾನೆ, ಕೃಷ್ಣನ ಜೊತೆ ಸೇವೆ ಮಾಡ್ತಾ ಆನಂದ ಪಡ್ತಾನೆ. ರಮಯತಿ, ಆನಂದ ಕೊಡುತ್ತಾನೆ. ಯಾರಿಗೆ? ಜನಗಳಿಗೆ, ಬ್ರಜವಾಸಿಗಳಿಗೆ, ಬದ್ಧ ಜೀವಿಗಳಿಗೆ. ಅದಕ್ಕೆ ಇವನನ್ನ ರಾಮ ಅಂತ ಕರೆಯೋಣ.
ಬಲ ಆಯ್ತು, ಆಧ್ಯಾತ್ಮಿಕ ಬಲ. ರಮತಿ ರಮಯತಿ ಇತಿ ರಾಮ. ಸೊ ಇವನು ಆನಂದವನ್ನು ಪಡೀತಾನೆ, ಆನಂದವನ್ನ ಕೊಡ್ತಾನೆ, ಅದಕ್ಕಾಗಿ ಇವನನ್ನ ಬಲರಾಮ ಅಂತ ಕರೆಯೋಣ. ರೋಹಿಣ್ಯ ಪುತ್ರ ಬಲರಾಮ, ಇವನಿಗೆ ಬಲರಾಮ ಅಂತ ನಾಮಕರಣ ಮಾಡಿದ್ರು. ಈ ಹುಡುಗನಿಗೆ ಏನಂತ ನಾಮಕರಣ ಮಾಡೋಣ? ಇವನಿಗೆ ಕೃಷ್ಣ ಅಂತ ನಾಮಕರಣ ಮಾಡೋಣ. ಓ, ಕೃಷ್ಣನಿಗೆ ಆ ಮಗುಗೆ ಹೆಸರು ಇರ್ಲಿಲ್ವಾ ಹಿಂದೆ? ಮಗುಗೆ ಹೆಸರು ಇತ್ತು, ಆದ್ರೆ ಗರ್ಗಾಚಾರ್ಯರು ಅದನ್ನ ಪ್ರಕಟಪಡಿಸಿದ್ರು ಅಷ್ಟೇ. ಅಮೆರಿಕ ಇರಲಿಲ್ವಾ ಮುಂಚೆ? ವೆಸ್ಟ್ ಇಂಡೀಸ್ ಇರಲಿಲ್ವಾ ಮುಂಚೆ? ಕೊಲಂಬಸ್ ಕಂಡಿಡಿಯೋಕ್ ಮುಂಚೆ ಇತ್ತು. ಇಲ್ಲಿ ಮಂಡ್ಯ ಹತ್ರ ಪಂಚಲಿಂಗ ವೈದ್ಯನಾಥೇಶ್ವರನ ಪಂಚಲಿಂಗ ದರ್ಶನ ಏನೋ ಅಂತ ಹೇಳಿ 12 ವರ್ಷಕ್ಕೊಂದ್ಸಲ ಮರಳು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ತೆಗಿತಾರೆ. 12 ವರ್ಷಕ್ಕೊಂದ್ಸಲ ಏನೋ ಮಾಡ್ತಾರೆ. ಏನು ಅದು ದೇವ್ರ ಹೆಸರು? ಪಂಚಲಿಂಗೇಶ್ವರನ ಏನೋ ಹೇಳ್ತಾರೆ. ದೇವಸ್ಥಾನ ಮುಳುಗೋಗ್ಬಿಟ್ಟಿರುತ್ತೆ, ಅದನ್ನ ಏನ್ ಮಾಡ್ತಾರೆ, ಉತ್ಖನನ ಮರಳನ್ನ ತೆಗಿತಾರೆ, ಮರಳು ಮುಚ್ಕೊಂಡ್ಬಿಟ್ಟಿರುತ್ತೆ. ಓಹೋ, ಪ್ರಕಟ ಆಗೋಯ್ತು. ಪ್ರಕಟ ಆಗ್ಲಿಲ್ಲ, ಅದು ಇತ್ತು ಇತ್ತು ಅದನ್ನ ನಾವು ತೋರ್ಸಿದ್ವಿ ಅಷ್ಟೇನೆ. ಪ್ರತಿಯೊಬ್ಬರಲ್ಲೂ ಕೃಷ್ಣ ಪ್ರಜ್ಞೆ ಇದೆ, ಜ್ಞಾನ ಇದೆ, ಆನಂದ ಇದೆ, ಎಲ್ಲಾನು ಇದೆ. ಜೀವನಿಗೆ ಭಗವಂತನಲ್ಲಿ ಎಲ್ಲಾ ಗುಣಗಳು ಇರುತ್ತೆ, ಅದು ಮುಚ್ಚಿದೆ ಅಷ್ಟೇನೆ. ಆ ಮುಚ್ಚಿರೋದನ್ನ ತೆಗೆದಕ್ಕೆ ಗುರು ಬೇಕು. ಆ ಗುರುಬಲ ಹೇಳ್ತೀವಲ್ಲ, ಮಕ್ಕಳು ಮದುವೆ ಆಗ್ತಾ ಇಲ್ಲ ಸ್ವಾಮಿ, ಯಾಕೆ? ಗುರುಬಲ ಇಲ್ಲ. ಯಾವ ಗುರುಬಲ ಇಲ್ಲ? ಯಾವ ಗುರುಬಲ ಬೇಕಪ್ಪ? ಅಯ್ಯೋ, 3 ವರ್ಷದಿಂದ ಹುಡುಕ್ತಾ ಇದೀವಿ, ಹುಡುಗಿ ಸಿಗ್ತಾ ಇಲ್ಲ, ಹುಡುಗ ಸಿಗ್ತಾ ಇಲ್ಲ, ಗುರುಬಲ ಇಲ್ಲ, ಗುರುಬಲ ಬಂದಿಲ್ಲ. ಯಾವ ಗುರುಬಲ? ಯೋ ಅಧಿಗತ ತತ್ವತಃ ಶಿಷ್ಯ ಹಿತ ಯೋಧ್ಯತ ಸತತಂ ಸ ಗುರು. ಅಧಿಗತ ತತ್ವವನ್ನ ತಿಳಿದಿರೋನು ಗುರು, ಅದನ್ನ ತಮ್ಮ ಶಿಷ್ಯನಿಗೆ ತಿಳಿಸುವವನು ಗುರು, ಕೃಷ್ಣನನ್ನ ತಿಳಿದವನು ಗುರು. ಕೃಷ್ಣ ತತ್ವ ಬೇಕ. ಸೊ ಅದಕ್ಕೆ ಕೃಷ್ಣ ತತ್ವವನ್ನ ಅರ್ಥ ಮಾಡ್ಸೋದಕ್ಕೆ ಗುರು ತತ್ವ ಬೇಕು. ಯಾಕೆ ದೀಕ್ಷೆ ಅಂತ ಹೇಳ್ತೀವಿ? ದೀಕ್ಷೆ ಅಂದ ತಕ್ಷಣ ತುಂಬಾ ಜನಕ್ಕೆ ಅಲ್ಲಿ ಗುರು ಇದ್ದಾರೆ, ಇಲ್ಲಿ ಶಿಷ್ಯ ಇದ್ದಾನೆ, ಅಲ್ಲಿ ಮಧ್ಯದಲ್ಲಿ ಯಜ್ಞ ಇದೆ, ಆ ಯಜ್ಞದಲ್ಲಿರುವಂತಹ ಪ್ರತಿಯೊಂದು ಕೂಡ ಕೃಷ್ಣನೇ. ಭೋಕ್ತಾರಂ ಯಜ್ಞ ತಪಸಾಂ, ಯಜ್ಞದ ವಸ್ತು ಅವನೇ, ಯಜ್ಞದ ಉದ್ದೇಶ ಅವನೇ, ಯಜ್ಞದ ಫಲ ಅವನೇ, ಯಜ್ಞದ ಕಾರಣ ಅವನೇ. ಪ್ರತಿಯೊಂದು ಭಗವಂತನೇ. ಅದಕ್ಕೆ ಅರ್ಪಣೆ ಮಾಡೋದು ಪ್ರತಿಯೊಂದು ಭಗವಂತನೇ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಪ್ರತಿಯೊಂದು ಕೂಡ ಭಗವಂತನೇ. ಭಗವಂತ ಮುಂದೆ ಇದ್ದಾನೆ, ಗುರುತತ್ವ ಮತ್ತೆ ಜೀವತತ್ವರನ್ನ ಸಂಧಿಸ್ತಾ ಇದ್ದಾನೆ, ಸಂಯೋಗ ಮಾಡ್ತಾ ಇದ್ದಾನೆ. ಆ ಗುರುತತ್ವದ ಮೂಲಕ ನನ್ನ ಬಳಿಗೆ ಬರ್ತಾನೆ ನನ್ನ ಜೀವ, ನನ್ನ ಮಗು ಅಂತ ಕಾಯ್ತಾ ಇದ್ದಾನೆ. ಸೊ ನಾವು ಗುರುವನ್ನ ಸ್ವೀಕಾರ ಮಾಡ್ತಾ ಇಲ್ಲ. ದೀಕ್ಷಾ ಅಂತಂದ್ರೆ ಸಾಕು, ಮುಖ ಸಪ್ಪೆ ಆಗ್ಬಿಡುತ್ತೆ, ಓಡೋಗ್ಬಿಡ್ತಾರೆ. ಅಯ್ಯೋ, ದೀಕ್ಷೆ ಎಲ್ಲ ಬೇಡ ಅಂತ ಒಂದು ಕ್ಲಾಸ್ ಹೇಳಿದ್ದೆ ನಾನು. ದೀಕ್ಷಾ ಅಂದ್ರೆ ಪ್ರತಿಯೊಂದಕ್ಕೂ ದೀಕ್ಷಾನೆ. ಏನ್ ಎಕ್ಸಾಂಪಲ್ ಕೊಟ್ಟಿದೆ? ಮದ್ವೆ ಆಗ್ಬೇಕಾದ್ರೆ ಗಂಡು ಹೆಣ್ಣಿಗೆ ಪುರೋಹಿತರು ಏನೋ ಒಂದು ದೀಕ್ಷಾ ಕೊಡ್ತಾರೆ, ಕಂಕಣ ಕಟ್ರಿ ಅಂತ. ಕಂಕಣ ಕಟ್ಟಿಸ್ತಾರಲ್ಲ, ಇವ್ರೇ ಕಟ್ಬೇಕು, ಇವ್ರಿಗೆ ಕಟ್ಬೇಕು, ಹಿಂಗೆ ಕಟ್ಬೇಕು ಅಂತ, ಅದೇ ದೀಕ್ಷಾ. ಪುರೋಹಿತರ ಕೆಲಸ ಏನಂದ್ರೆ ಈಗ ಯಾರು ಅಗ್ನಿ ಸಾಕ್ಷಿ ತಾಲಿನೇ ಕಟ್ಸೋದಿಲ್ಲ ಬಿಡಿ, ಅದೆಲ್ಲ ಓಲ್ಡ್ ಫ್ಯಾಷನ್ ಆಗೋಯ್ತು ಈಗ. ಅಗ್ನಿ ಸಾಕ್ಷಿ ಸಪ್ತಪದಿ ಎಲ್ಲ ಬೇಡ ರೀ, ಅದೆಲ್ಲ ಟೈಮ್ ವೇಸ್ಟ್. ಅಗ್ನಿ ಸಾಕ್ಷಿ ಅಂದ್ರೆ ಏನಂದ್ರೆ, ಅಗ್ನಿ ಯಜ್ಞವಾಹಕ, ಕ್ಯಾರಿಯರ್. ಅವನು ಕೊರಿಯರ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಕೊರಿಯರ್ ಡೆಲಿವರಿ ಬಾಯ್ ಇದ್ದ. ಅಗ್ನಿ ಡೆಲಿವರಿ ಬಾಯ್. ಏನ್ ಡೆಲಿವರಿ ಮಾಡ್ತಾನೆ? ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಾಹ್ಮಣರು ಈ ಒಂದು ಯಜ್ಞ ಮಾಡ್ಬೇಕಾದ್ರೆ ಪುರೋಹಿತಗಳು ಇರ್ತಾರೆ, ಅಧ್ವರ್ಯು, ಹೋತೃ, ಬ್ರಾಹ್ಮಣ, ಹೃತ್ವಿಕ್, ಯಜಮಾನ. ಸೊ ಇಷ್ಟು ಜನ ಇರ್ತಾರೆ. ಇಷ್ಟು ಜನರ ಮಧ್ಯದಲ್ಲಿ ಅಗ್ನಿ ಆಹುತಿ ಮಾಡ್ತಾರಲ್ಲ, ಯಜ್ಞ ಮಾಡ್ತಾರಲ್ಲ, ಆ ಯಜ್ಞದ ಫಲವನ್ನ ಅಗ್ನಿ ತಗೊಂಡೋಗಿ ದೇವತೆಗಳಿಗೆ ಹಂಚೋದು, ಕೊಡೋದು. ಅದನ್ನ ದೇವತೆಗಳು ಸ್ಯಾಟಿಸ್ಫೈ ಆಗ್ತಾರೆ. ನಮ್ಗೆ
ಯಜ್ಞ ಆಹುತಿ ಸಿಕ್ತು. ನಿಮ್ಗೆ ಸಿಕ್ತೇನ್ರಿ? ನಿಮ್ಗೆ ಸಿಕ್ತಾ? ನಿಮ್ಗೆ ಸಿಕ್ತಾ? ಎಲ್ರಿಗೂ ಸಿಕ್ತಾ? ಹಾ, ಎಲ್ರಿಗೂ ಸಿಕ್ತು. ಇದು ಅಗ್ನಿ ಕೆಲಸ. ಗುರು ಮತ್ತೆ ಶಿಷ್ಯರ ಸಂಬಂಧವನ್ನ, ಅಥವಾ ಮದುವೆ ಯಜ್ಞ ಅಂತ ಬಂತಲ್ಲ ದೀಕ್ಷೆ, ಮದುವೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಯಾಕೆ ತಾಲಿ ಕಟ್ಸೋದು? ನಾವು ಶಾಸ್ತ್ರೋಕ್ತವಾಗಿ ನಾವು ದೇವತೆಗಳ ಸಮ್ಮುಖದಲ್ಲಿ, ಭಗವಂತನ ಸಮ್ಮುಖದಲ್ಲಿ ನಾವು ಮದುವೆ ಮಾಡ್ಕೊಳ್ತಾ ಇದೀವಿ. ಧರ್ಮೇನ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ನಾವು ಸಹಭಾಗಿಯಾಗಿರ್ತೀವಿ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ. ಧರ್ಮ ಅರ್ಥ ಕಾಮದಲ್ಲಿ ನಾವು ಜೊತೆಲಿ ಇರ್ತೀವಿ. ಅದು ದೀಕ್ಷೆ ಅಲ್ವಾ? ಮತ್ತೆ ಯಾರಿಗೆ ದೀಕ್ಷೆ ಆಗಿಲ್ಲ? ಕೈ ಎತ್ತಿ ನೋಡೋಣ. ಮದುವೆ ಆಗಿಲ್ದೇ ಇರೋರನ್ನ ಬಿಟ್ಟು ಎಲ್ರಿಗೂ ದೀಕ್ಷೆ ಆಗಿದೆ. ಮತ್ತೆ ದೀಕ್ಷೆ ಆಗಿಲ್ವಾ? ಯಾರಿಗೆ ದೀಕ್ಷೆ ಆಗಿಲ್ಲ? ದೀಕ್ಷೆ ಆಗಿದೆ ಮದುವೆ ಯಾರು ಮಾಡ್ಕೊಂಡಿದ್ದೀರಿ? ರಿಜಿಸ್ಟರ್ ಮ್ಯಾರೇಜ್. ದೀಕ್ಷೆ ಆಗಿಲ್ದೆ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಅದು ಅನೈತಿಕ ಆಗುತ್ತೆ. ಸಮ್ಮುಖ, ಭಗವಂತನ ಸಮ್ಮುಖದಲ್ಲಿ ಇದು ದೀಕ್ಷೆ. ಗುರು ತತ್ವ ಬಲರಾಮ ಮತ್ತೆ ಜೀವತತ್ವ ಕೃಷ್ಣನ ಸಮ್ಮುಖದಲ್ಲಿ ಭಗವಂತನ ಕಡೆ ಕರ್ಕೊಂಡು ಹೋಗೋದಕ್ಕೆ ಒಂದು ದೀಕ್ಷಾಬದ್ಧರಾಗಿದೆ. ಇದೇ ಗುರುತತ್ವ. ಎಲ್ಲಿ ಇಲ್ಲ ಗುರುತತ್ವ? ಎಲ್ಲ ಕಡೆ ಇದೆ ಗುರುತತ್ವ. ಆದ್ರೆ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಗುರುತತ್ವ ಅಂತ ಯಾಕೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಭಕ್ತಿವಿನೋದ ಠಾಕೂರ್ ಅವರು ಒಂದು ಅನರ್ಥದ ಬಗ್ಗೆ ಕೆಲವು ಮಾತುಗಳು ಹೇಳ್ತಾರೆ. ಅಸತ್ ತೃಷ್ಣ. ಅಸತ್ ತೃಷ್ಣ ಅಂದ್ರೆ, ತೃಷ್ಣೆ ಅಂದ್ರೆ ಕಾಮನೆ ಅಂತ, ವಾಸನೆ, ಕಾಮನೆ. ಯಾವ್ದ್ರ ಬಗ್ಗೆ ಕಾಮನೆ ಇದೆ? ಅಸತ್ ಬಗ್ಗೆ ಕಾಮನೆ ಇದೆ ನಮ್ಗೆ. ಅಸತ್ ವಸ್ತು ಅಂದ್ರೆ ಏನು? ಭೌತಿಕ ವಸ್ತುಗಳು. ಇದು ಅನರ್ಥ. ಈ ಅನರ್ಥ ನಿವೃತ್ತಿ ಆಗ್ಲಿಲ್ಲ ಅಂದ್ರೆ ನಾವು ಕೃಷ್ಣ ಪ್ರಾಪ್ತಿ ಮಾಡ್ಕೊಳಕ್ ಆಗಲ್ಲ. ಏನೇ ಮಾಡಿದ್ರು ನಾವು, ಯಾವುದೇ ಲೌಕಿಕ ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ಅಸತ್ ತೃಷ್ಣೆ ಇರೋದ್ರಿಂದ ನಾವು ಭಗವಂತನನ್ನ ಅರ್ಥ ಮಾಡ್ಬೇಕಾಗೋದಿಲ್ಲ. ಹೃದಯ ದೌರ್ಬಲ್ಯ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಟ ಪರಂತಪ. ಹೃದಯ ದೌರ್ಬಲ್ಯ ಇರೋದ್ರಿಂದ ನಾವು ಭಗವಂತನ ಅರ್ಥ ಮಾಡ್ಬೇಕಾಗ್ತಾ ಇಲ್ಲ. ಏನ್ ಹೃದಯ ದೌರ್ಬಲ್ಯ ಅಂದ್ರೆ? ವೀಕ್ ಹಾರ್ಟೆಡ್. ವೀಕ್ ಹಾರ್ಟೆಡ್ ಅಂದ್ರೆ ಏನು? ಸರ್ ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ, ಮೊನ್ನೆ ತಾನೇ ಆಪರೇಷನ್ ಆಗಿದೆ, ಸ್ಟೆಂಟ್ ಹಾಕಿದ್ದಾರೆ, ಅದಲ್ಲ ಅದು. ವೀಕ್ ಹಾರ್ಟೆಡ್ ಅಂದ್ರೆ ಅದಲ್ಲ. ಅರ್ಜುನ್ಗೆ ಏನ್ ಹಾರ್ಟ್ ಪ್ರಾಬ್ಲಮ್ ಇರ್ಲಿಲ್ಲ, ಇತ್ತ? ಅವನಿಗೆ ಹಾರ್ಟ್ ಆಪರೇಷನ್ ಆಗಿತ್ತು ಅರ್ಜುನ್ಗೆ. ಹಾರ್ಟ್ ಆಪರೇಷನ್ ಆಮೇಲೆ ಮಾಡಿದ್ದು ಕೃಷ್ಣ. ಸರ್ಜರಿ ಆಮೇಲೆ ಮಾಡಿದ್ದು. ಹೇಗೆ ಸರ್ಜರಿ ಮಾಡ್ತಾನೆ? ಫಸ್ಟು ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಟ ಪರಂತಪ. ಅವನಿಗೆ ಅರ್ಥನೇ ಆಗ್ಲಿಲ್ಲ. ಸಾಕ್ಷಾತ್ ಕೃಷ್ಣ ಪರಬ್ರಹ್ಮ ಜಗದ್ಗುರು ಎದುರುಗಡೆ ಇದ್ದಾರೆ, ಆದ್ರೂ ಅರ್ಥ ಆಗಿಲ್ಲ. ಎದುರುಗಡೆ ಇದ್ದಾರೆ ಏನು? ಹೃದಯದಲ್ಲಿ ಇದ್ದಾನಲ್ವಾ ಕೃಷ್ಣ. ಅರ್ಜುನ್ ಹೃದಯದಲ್ಲಿಲ್ವಾ? ಮತ್ತೆ ಹೃದಯ ದೌರ್ಬಲ್ಯ ಬಿಟ್ಟು ಎದ್ದೇಳು ಅಂತ ಯಾಕೆ ಹೇಳ್ಬೇಕು? ಎಲ್ರ ಹೃದಯದಲ್ಲಿ ಭಗವಂತ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಾಂ ಯಂತ್ರ ರೂಢಾನಿ ಮಾಯ. 1861 ಕೊನೆ ಲಾಸ್ಟ್ ಹೇಳ್ತಾನೆ ಕೃಷ್ಣ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀನಿ, ಆದ್ರೆ ನಿನಗೆ ನಾನು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಗುರುನ ನೀನ್ ಸ್ವೀಕಾರ ಮಾಡಿಲ್ಲ. ಗುರುನ್ ನಾವು ಸ್ವೀಕಾರ ಮಾಡ್ಬೇಕು, ನಮ್ಮನ್ನ ಗುರು ಸ್ವೀಕಾರ ಮಾಡ್ಬೇಕು. ಇಲ್ಲಾಂದ್ರೆ ಏಕಲವ್ಯ ಆಗ್ಬಿಡ್ತೀವಿ ನಾವು ಅಷ್ಟೇ. ಯಾವ್ದೋ ಒಂದು ಮೂರ್ತಿ ಇಟ್ಕೊಂಡು ನಾವೆಲ್ಲ ಏಕಲವ್ಯರೇ ಒಂಥರ. ಮನೆಯಲ್ಲಿ 108 ದೇವತೆಗಳ ಫೋಟೋ ಇಟ್ಕೊಂಡು ನಾವು ಭಕ್ತಿ ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲ ಏಕಲವ್ಯರು. ಅವ್ರು ನಮ್ಮನ್ನ ಸ್ವೀಕಾರ ಮಾಡಿಲ್ವಲ್ಲ. ನೀವೇನೋ ಓದ್ ಕಡೆ ಎಲ್ಲ ಒಂದೊಂದು ಫೋಟೋ ತಂದು ಇಟ್ಕೊಂಡ್ರಿ ಅಪ್ಪ ದೇವ್ರ ಮನೇಲಿ, ಅವ್ರು ನಮ್ಮನ್ನ ಸ್ವೀಕಾರ ಮಾಡ್ಬೇಕಲ್ಲ. ಮತ್ತೆ ನೀವು ಕೇಳಿದ ತಕ್ಷಣ ಅವ್ರು ವರ ಹೆಂಗ್ ಕೊಟ್ಬಿಡ್ತಾರೆ? ಲಕ್ಷ್ಮೀ ಬಾರಮ್ಮ ಅಂದ್ರೆ ಬರ್ತಾರ? ನೀವು ಸ್ವೀಕಾರ ಮಾಡಿದಿರಾ, ನೀವು ಮುಖೋಣ ತಂದಿದ್ದೀರಾ, ನೀವು ಪೂಜೆ ಮಾಡ್ತೀರಾ, ಸರಿ ಅರ್ಥ ಆಯ್ತು. ಅವ್ರು ನಿಮ್ಮನ್ನ ಸ್ವೀಕಾರ ಮಾಡಿದಾರಾ? ಇದೇ ಹೃದಯ ದೌರ್ಬಲ್ಯ ಅಂದ್ರೆ. ಯಾಕೆ ನಮಗೆ ದೇವತೆಗಳು ಅನುಗ್ರಹ ಮಾಡೋದಿಲ್ಲ ಅಂದ್ರೆ, ಅಸತ್ ತೃಷ್ಣೆ ಇರುತ್ತೆ, ಭೌತಿಕ ವಸ್ತುಗಳ ಮೇಲೆ ಆಸೆ ಇರುತ್ತೆ, ವ್ಯಾಮೋಹ ಇರುತ್ತೆ, ಕಾಮನೆ ಇರುತ್ತೆ, ಅದಕ್ಕೆ ಅನುಗ್ರಹ ಮಾಡೋದಿಲ್ಲ. ಗುರು ಬೇಕೋ ಬೇಡವೋ? ಬಲರಾಮ ಬೇಕೋ ಬೇಡವೋ? ನಿತ್ಯಾನಂದ ಪ್ರಭು ಬೇಕೋ ಬೇಡವೋ? ಮಾಯಪುರ ದರ್ಶನ ಮಾಡ್ಬೇಕೋ ಬೇಡವೋ? ಮತ್ತೆ ಅನುಗ್ರಹ ಬೇಕೋ ಬೇಡವೋ? ನಮ್ಗೆ ಬೇಕು ತಾನೆ. ಮತ್ತೆ
ಅನುಗ್ರಹ ಸುಮ್ನೆ ಬರುತ್ತಾ? ಸುಮ್ನೆ ಕೂತ್ಕೊಂಡ್ರೆ ಅನುಗ್ರಹ ಬಂದ್ಬಿಡುತ್ತಾ ಕಣ್ಮುಚ್ಕೊಂಡು? ಏನ್ ಮಾಡ್ಬೇಕು ಮತ್ತೆ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪರಿಪ್ರಶ್ನೇನ ಸೇವಯ. ಕೆಲವರು ಈ ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಕೆಲವು ಮೂರ್ಖರು ಮುಟ್ಟಾಳ್ರೆಲ್ಲ ಪಾರ್ಲಿಮೆಂಟ್ಗೆ ಹೋಗ್ಬಿಡ್ತಾರೆ. ಅಲ್ಲ, ಕೆಲವರಲ್ಲ, ಸಾರಿ, ಎಲ್ರು. ಯಾರೋ ಕೆಲವ್ರನ್ನ ಬಿಟ್ಟು ಇನ್ನೆಲ್ಲರೂ. ಅಲ್ಲಿ ಸಭಾಪತಿಗಳು ಇರ್ತಾರಲ್ಲ, ಅವ್ರದ್ದು ಅವ್ರ ಎಲ್ಲ ರೆಕಾರ್ಡ್ ಇರುತ್ತೆ. ಇವ್ರು ಏನೇನ್ ಮಾತಾಡೋದು ಎಲ್ಲ ರೆಕಾರ್ಡ್ ಇರುತ್ತೆ ಅವ್ರ ಹತ್ರ. ಅದನ್ನ 5 ವರ್ಷಕ್ಕೊಂದ್ಸಲ ಬಿಡುಗಡೆ ಮಾಡ್ತಾರೆ. ಈ ಮಹಾನ್ ವ್ಯಕ್ತಿ ಅವನ ಜೀವಮಾನದಲ್ಲಿ 5 ವರ್ಷದಲ್ಲಿ ಒಂದೂ ಪ್ರಶ್ನೆ ಕೇಳಿಲ್ಲ. ಆ ಥರದ್ದು ಇದೇ ಇರ್ತಾನೆ. ಎಷ್ಟು ಜನ ಜಾಸ್ತಿ ಪ್ರಶ್ನೆ ಕೇಳಿದ್ರು, ಅದೆಲ್ಲ ಇದೆ. ಒಂದು ಪ್ರಶ್ನೆ ಕೇಳಿಲ್ಲ ಇವರು, ಯಾವುದೋ ಸಂಸತ್ತು ಸದಸ್ಯರು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ನಾವು ಹಂಗಾಗಬಾರ್ದು. ನಾವು ಪಾರ್ಲಿಮೆಂಟೇರಿಯನ್ಸ್ ಅಲ್ಲ, ನಾವು ಲೆಜಿಸ್ಲೇಟರ್ಸ್ ಅಲ್ಲ, ನಾವು ಡಿವೋಟಿಸ್. ನಾವು ಪ್ರಶ್ನೆ ಕೇಳಬೇಕು. ಯಾರನ್ನ ಕೇಳಬೇಕು ನಾವು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನಿನಸ್ತತ್ವದರ್ಶಿನಃ. ತತ್ವವನ್ನು ಕಂಡವ್ರ ಹತ್ರ ಹೋಗಿ ಪ್ರಶ್ನೆ ಕೇಳಬೇಕು ನಾವು. ಯಾರಪ್ಪ ತತ್ವವನ್ನು ಬಲ್ಲವರು? ಯೋ ಅಧಿಗತ ತತ್ವತಃ ಶಿಷ್ಯ ಹಿತಾಯುತ ಸತತಂ ಸ ಗುರುಹು. ಓಹೋ, ಹಾಗಾದ್ರೆ ನಾವು ಗುರು ಹತ್ರ ಹೋಗ್ಬೇಕು. ಗುರು ಹತ್ರ ಹೋಗ್ಬೇಕು ಅಂತ ಆಸೆನೆ ಬರ್ತಿಲ್ಲ ಅಂದ್ರೆ ಮತ್ತೆ ಬಲರಾಮ ತಥಾಸ್ತು ಹೇಗೆ ಹೇಳ್ತಾರೆ? ನಮ್ಗೆ ಆಸೆನೇ ಇಲ್ಲ, ಇಚ್ಛೆನೇ ಇಲ್ಲ. ಶ್ರವಣ ಮಾಡ್ಬೇಕು, ಪ್ರಶ್ನೆ ಕೇಳಬೇಕು, ಕೀರ್ತನೆ ಮಾಡ್ಬೇಕು, ಭಗವಂತನ ಗುಣಗಾನ ಮಾಡ್ಬೇಕು, ಕೊಂಡಾಡ್ಬೇಕು. ನಮಗೆ ನಾವು ನಾವು ಅಲ್ಪರು, ನಮ್ ಅರ್ಹತೆ ಇಲ್ಲ ಭಗವಂತನ ಬಗ್ಗೆ ಮಾತಾಡಕ್ಕೆ. ವೈಷ್ಣವರ, ಹಿರಿಯರ, ಆಚಾರ್ಯರ ಪರಂಪರೆಯ ಕೃಪೆಯಿಂದ ನಾವು ಮಾತಾಡೋದಷ್ಟೇನೆ. ಬಲರಾಮನ ಬಗ್ಗೆ ಮಾತಾಡೋ ಅರ್ಹತೆ ಇದೆಯಾ ನಮಗೆ? ನೀಚ ಯೋನಿ ಇದು. ಆಚಾರ ಇಲ್ದಿರೋ ನಾಲಿಗೆ. ಇಲ್ಲಿ ನಾಲಿಗೆಯಲ್ಲಿ ಭಗವಂತನ ಗುಣಗಾನ ಮಾಡೋ ಅರ್ಹತೆ ಇದೆಯಾ? ಮತ್ತೆ ಹೇಗೆ ಮಾತಾಡ್ಬೋದು ನಾವು? ಉಪದೇಕ್ಷಂತಿ ತೇ ಜ್ಞಾನಂ. ಗುರು ದೀಕ್ಷೆ ಕೊಟ್ಟಿದ್ದಾರೆ ನಮಗೆ, ಅದಕ್ಕೆ ಮಾತಾಡ್ತಾ ಇದೀವಿ. ಪರ್ಮಿಷನ್ ಕೊಟ್ಟಿದ್ದಾರೆ, ಹೋಗಿ ಮಾತಾಡಿ, ಹೋಗಿ ಪ್ರಚಾರ ಮಾಡಿ. ಗುರು ಮಹಾರಾಜ್ ತಪ್ಪಾದ್ರೆ ಅಂತಂದ್ರೆ ಮಾತಾಡಿ. ತಪ್ಪು ಮಾತಾಡ್ಬೇಕು ಅಂತ ಮಾತಾಡಿದ್ರಾ? ಮಾತಾಡಿ. ಉಪದೇಕ್ಷಂತಿ ತೇ ಜ್ಞಾನಂ. ಮತ್ತೆ ಗುರು ದೀಕ್ಷೆ ಬೇಡ ಹಾಗಾದ್ರೆ ಮತ್ತೆ ಹೇಗೆ ಪ್ರಚಾರ ಮಾಡೋದು ನಾವು? ಪುರೋಹಿತರು ಮಂತ್ರ ಹೇಳಿಲ್ಲ, ತಾಲಿ ಕಟ್ಸಿಲ್ಲ, ಸಪ್ತಪದಿ ದುಡ್ಸಿಲ್ಲ ಅಂದ್ರೆ ಮತ್ತೆ ಹೆಂಗೆ ಜೊತೆಲಿ ಇರ್ತೀವಿ? ಲಿವಿಂಗ್ ಟುಗೆದರ್ ಆಗಲ್ಲ ಅದು. ಅದೊಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್, ಲಿವಿಂಗ್ ಟುಗೆದರ್. 10 ವರ್ಷ ಇರೋದು ಜೊತೆಲಿ, ಯಾಕೋ ಸರಿ ಹೋಗಿಲ್ಲ, ಸೆಟ್ ಆಗಿಲ್ಲ, ಬಿಟ್ಬಿಡೋದು. ಅದು ಆಚಾರ ಅಲ್ಲ, ಅದು ಅನಾಚಾರ. ಗುರು ತತ್ವ ಯಾಕೆ ಬೇಕಂದ್ರೆ ಭಗವಂತನ ಪ್ರತಿ ನಾವು ಪ್ರೇಮವನ್ನ ಬೆಳೆಸ್ಕೊಳ್ಳೋಕೆ ದೀಕ್ಷಾ ಬದ್ಧರಾಗ್ಬೇಕು, ದೀಕ್ಷಿತರಾಗ್ಬೇಕು. ಅವರನ್ನೇ ಗುರು ಅಂತ ಹೇಳಿ. ಉಪದೇಕ್ಷಂತೆ ಜ್ಞಾನಂ. ಇಲ್ಲಾಂದ್ರೆ ನಮ್ಮಲ್ಲಿರುವಂತಹ ಅಸತೃಷ್ಣ, ಹೃದಯ ದೌರ್ಬಲ್ಯ ಹೇಗೆ ನಾಶ ಆಗುತ್ತೆ? ಈಗ ನಮ್ಗೆ ಏನೋ ಒಂದು ಪ್ರತಿಫಲ ಬರುತ್ತೆ ಅಂತ ಇಟ್ಕೊಳ್ಳಿ. ಕೆಲವರು ಹೊಗಳಿಕೆ, ಓ ಕ್ಲಾಸ್ ಚೆನ್ನಾಗಿತ್ತು, ಅರ್ಥ ಆಯ್ತು, ಚೆನ್ನಾಗಿತ್ತು, ಹಾಗೆ ಹೇಗೆ ಅಂತ ಹೇಳಿ ಅದನ್ನ ಪೂಜಾ, ಲಾಭ, ಪ್ರತಿಷ್ಠೆಗೆ ಬಳಸ್ಕೋಬಾರ್ದು. ಯಾರಿಗೆ ಗುರು ಇಲ್ಲ, ಹಾ ಓಕೆ, ನನಗೆ ಹೇಳ್ತಿದ್ದಾರೆ, ನನಗೆ ರೆಸ್ಪೆಕ್ಟ್ ಮಾಡ್ತಾ ಇದಾರೆ, ನನಗೆ ಅಪ್ರಿಸಿಯೇಷನ್ ಬರ್ತಾ ಇದೆ, ಸೊ ನನಗೆ ಅಂತ ಅಹಂಕಾರ ಬೆಳೆದ್ಬಿಡುತ್ತೆ. ಪೂಜಾ, ಲಾಭ, ಪ್ರತಿಷ್ಠೆ, ಗರ್ವ ಬೆಳೆಯುತ್ತೆ. ನಾವ್ ಯಾಕೆ ವಾಂಛಾ ಕಲ್ಪತರುಭ್ಯ ಹೇಳ್ತೀವಿ? ನಮಗೆ ಭಗವಂತನ ಬಗ್ಗೆ, ಬಲರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಭಗವಂತನ ಅವತಾರಗಳ ಬಗ್ಗೆ, ಲೀಲೆ ಗುಣ ರೂಪದ ಬಗ್ಗೆ ಮಾತಾಡೋಕೆ ನಮಗೆ ವೈಷ್ಣವರು ಅಧಿಕೃತರು. ವೈಷ್ಣವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮಾತಾಡ್ತಾ ಇದೀವಿ. ಸೊ ನಮಗ್ ಸಲ್ಲಬೇಕಾಗಿರೋದು ನೇರವಾಗಿ ಗುರು ಮಹಾರಾಜ ಸಲ್ಲುತ್ತೆ. ಗುರು ಮಹಾರಾಜ್ ಸಲ್ಲದಿರೋದು ಪ್ರಭುಪಾದ ಸಲ್ಲುತ್ತೆ. ಪ್ರಭುಪಾದ ಸಲ್ಲಿದ್ರೆ ಅವರು ಭಗವಂತನ ಸಲ್ಲಿಸ್ತಾರೆ. ಎಲ್ಲಿಂದ ಬಂತು ಪೂಜಾ ಲಾಭ ಪ್ರತಿಷ್ಠಾ? ಮತ್ತೆ ಅಲ್ಲಿ ವಾಪಸ್ ಹೋಗುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು.
ಇಲ್ಲಿಂದ ಬಂತು ಅಲ್ಲಿಗೆ ಹೋಗ್ತಾ ಇದೆಯಲ್ವಾ. ನಾವು ಹೇಳ್ತೀವಿ ಎಲ್ಲೋದ್ರು, ಎಲ್ಲಿಂದ ಬಂದ್ರು ಅಲ್ಲೋದ್ರು. ರಾಮಾಯಣದಲ್ಲಿ ಕೈಕೆ ಭರತ ಬಂದಾಗ ಅಮ್ಮ ಅಪ್ಪ ಕಾಣಿಸ್ತಾರೆ ಎಲ್ಲೋದ್ರು ಅಂತ ಕೇಳ್ತಾನೆ. ಕೈಕೆ ಎಷ್ಟು ಕಠೋರ ಆಗ್ಬಿಟ್ಟಿದ್ಲು ಸ್ವಾರ್ಥಕ್ಕೋಸ್ಕರ. ನನ್ನ ಮಗ ರಾಜ ಆಗ್ಬೇಕು, ರಾಮ ಕಾಡಿಗೆ ಹೋಗ್ಬೇಕು ಅಂತ ಎಷ್ಟು ಹಿಂಸೆ ಮಾಡ್ತಾಳೆ. ಭರತ ಬಂದಾಗ ಕೇಳ್ತಾನೆ ಅಮ್ಮ ಅಪ್ಪ ಇಲ್ಲೋದ್ರು ಅಂತ, ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋದ್ರು ಅಂತ ಹೇಳ್ತಾನೆ. ಅಂದ್ರೆ ಆ ಗರ್ಭದಲ್ಲಿ ಎಲ್ಲಿಂದ ಬಂದ್ರು ಅಲ್ಲಿ ಹೋದ್ರು, ಸತ್ತೋದ್ರು ಅಂತ ಇಂಡೈರೆಕ್ಟ್ ಆಗಿ ಹೇಳೋದು. ಅಂದ್ರೆ ಏನ್ ಅರ್ಥ ಮಾಡ್ಬೇಕು, ಎಲ್ಲಿಂದ ಬಂದ್ರು ಅಲ್ಲಿ ಹೋದ್ರು ಅಂದ್ರೆ ಯಾವ್ದನ್ನೇ ಆಗ್ಲಿ ಎಲ್ಲಿಂದ ಬರುತ್ತೋ ಅಲ್ಲಿ ಸೇರಿಸ್ಬೇಕು ನಾವು. ನಾವ್ ಇಟ್ಕೊಳಕ್ ಆಗಲ್ಲ. ಈಗ ಗಾಳಿ ಉಸಿರಾಡ್ತೀವಲ್ವಾ, ಉಸಿರು ತಗೊಳ್ತೀವಿ ಗಾಳಿನ, ಎಲ್ಲಿಂದ ತಗೊಂಡ್ವಿ, ಹೊರಗಡೆ ಮತ್ತೆ ಹೊರಗಡೆ ಬಿಡ್ಲೇಬೇಕು ನಾವು ಅದನ್ನ. ಯಾವ್ದು ನಾವ್ ಇಟ್ಕೊಳಕ್ ಆಗಲ್ಲ. ಯಾವ್ದನ್ನೇ ತಗೊಳ್ಳಿ, ಮಳೆ, ಮೋಡದಿಂದ ಮಳೆ ಬಂತು, ಹೊಳೆಯಾಗಿ ನದಿಯಾಗಿ ಹರಿತು, ಸಮುದ್ರ ಸೇರ್ತು, ಮತ್ತೆ ಸಮುದ್ರದಿಂದನೇ ನೀರಾಗುತ್ತೆ, ಆವಿ ಆಗುತ್ತೆ, ಮೋಡ ಆಗುತ್ತೆ, ಮತ್ತೆ ಸರ್ಕಲ್, ಚಕ್ರ. ನಾವ್ ಎಲ್ಲಿಂದ ಬಂದು ಅಲ್ಲಿ ಸೇರಿಸೋದಕ್ಕೆ ಒಂದು ಮಾಧ್ಯಮ ಬೇಕಲ್ವಾ. ಮೋಡ ಇಲ್ಲ ಅಂದ್ರೆ ಮಳೆ ಹೆಂಗ್ ಬರ್ತಾ ಇತ್ತು, ಸಮುದ್ರ ಇಲ್ಲ ಅಂದ್ರೆ ಮೋಡ ಹೆಂಗ್ ಆಗ್ತಾ ಇತ್ತು. ಚಕ್ರ, ಈ ಚಕ್ರ ಅದೇನ ಜೀವನ ಚಕ್ರ ಅಂತ ಹೇಳ್ತೀವಿ. ನಾವ್ ಎಲ್ಲಿಂದ ಬಂದು ಅಲ್ಲಿ ವಾಪಸ್ ಹೋಗ್ಬೇಕು. ಮತ್ತೆ ಇಲ್ಲಿ ಸುತ್ತಾಡ್ಕೊಂಡಿರಬಾರದು ನಾವು. ಮನುಷ್ಯ, ಪ್ರಾಣಿ, ಪಕ್ಷಿ, ತಿರ್ಯಕಯೋನಿ, ಹುಳ, ಹುಟ್ಟೆ, ಇಲ್ಲಿಂದ ಬಂದ್ವಿ ಅಲ್ಲಿ ವಾಪಸ್ ಹೋಗ್ಬೇಕು. ಆದ್ರೆ ವಾಪಸ್ ಸುಮ್ಮನೆ ಹೋಗಕ್ಕಾಗೋದಿಲ್ಲ. ಅದಕ್ಕೊಂದು ಪ್ರೋಸೆಸ್ ಇದೆ, ವಿಧಾನ ಇದೆ. ಅದನ್ನೇ ದೀಕ್ಷಾ ಅಂತ ಹೇಳೋದು. ತುಂಬಾ ಜನಕ್ಕೆ ನಮಗೂ ಏನು ಗೊತ್ತಿರಲಿಲ್ಲ, ದೀಕ್ಷೆ ಆಗ್ಬೇಕು, ಏನೋ ದೀಕ್ಷೆ ಕೊಡ್ತಾರೆ ತಗೋಬೇಕಷ್ಟೆ. ಎಲ್ಲಿ ಸಿಗುತ್ತೆ ಸ್ವಾಮಿ ದೀಕ್ಷೆ, ಅದೆಲ್ಲೋ ಸಿಗುತ್ತೆ ತಗೊಳ್ಳಿ, ಯಾವ ಅಂಗಡಿಯಲ್ಲಿ ಸಿಗುತ್ತೆ ಏನು ಗೊತ್ತಿಲ್ಲದಾಗ ನಾವ್ ಹೆಂಗೆ ಯೋಚನೆ ಮಾಡ್ತೀವಿ. ಅದೇನೋ ಕೊಡ್ತೀನಿ ಅಂದ್ರಲ್ಲ ಕೊಡಿ ಅಂತ ಕೇಳ್ತೀವಿ, ಅಲ್ಲ ದೀಕ್ಷೆ ಕೊಡೋದು, ಅದು ಕೊಡಿ, ಸುಮ್ಮನೆ ಕೊಡೋದಲ್ಲ ಅದು. ಅದು ಅದೊಂದು ಭೌತಿಕ ವಸ್ತು ಅಲ್ಲ, ಅದು ಭಗವಂತನ ಜೊತೆಗೆ ನೇರ ಸಂಬಂಧವನ್ನ ಕಲ್ಪಿಸುವಂತಹ ಅಲೌಕಿಕ ವಿಧಾನ. ಅದು ಸ್ಪಿರಿಚುವಲ್ ಪ್ರೋಸೆಸ್. ಅದೊಂದು ಭೌತಿಕ ವಿಧಾನ ಅಲ್ಲ ಅದು. ಆದ್ರೆ ಈಗ ಏನಾಗಿದೆ ಅಂದ್ರೆ ಪ್ರತಿಯೊಂದು ಎಲ್ಲ ಮೆಟೀರಿಯಲಿಸ್ಟಿಕ್ ಆಗ್ಬಿಟ್ಟಿದೆ. ಮದುವೆ ಅನ್ನೋದು ಮೆಟೀರಿಯಲಿಸ್ಟಿಕ್, ಪ್ಯಾಕೇಜ್ ಕೊಟ್ಬಿಟ್ರೆ ಮದುವೆ ಮಾಡ್ಬಿಡ್ತಾರೆ. ಹಾಸ್ಪಿಟಲ್ ಅದು ಮೆಟೀರಿಯಲಿಸ್ಟಿಕ್. ಒಂದು ಜೀವ ತಾಯಿ ಗರ್ಭದಿಂದ ಹೊರಗೆ ಬರ್ತಾ ಇದೆ, ದೇಹವನ್ನ ಧರಿಸಿ ಏನೋ ಒಂದು ಕಾನ್ಸೆಪ್ಟೇ ಇಲ್ಲ ನಮ್ಗೆ. ಪ್ಯಾಕೇಜ್, ಹಾಸ್ಪಿಟಲ್ಗಳು, ಸ್ಕೂಲಲ್ಲಿ ಪ್ಯಾಕೇಜ್, 10 ವರ್ಷ ನಿಮ್ಮನ್ನು ಓದಿಸ್ತೀವಿ, ಒಂದು 10 ಲಕ್ಷ ಕಟ್ಬಿಡಿ. ಇದೆಲ್ಲ ಪ್ಯಾಕೇಜ್ ಆಗಿದೆ. ಯಾರಿಗೂ ಗುರು ತತ್ವದ ಬಗ್ಗೆ ಗೊತ್ತಿಲ್ಲ, ಸ್ಪಿರಿಚುವಲ್ ಪ್ರೋಸೆಸ್ ಅಂದ್ರೆ ಗೊತ್ತಿಲ್ಲ. ಒಟ್ನಲ್ಲಿ ಗುರು ಇಲ್ದಿರೋ ವಿದ್ಯೆ ಅಷ್ಟೇ. ನಾವೇನ್ ಕಲಿತಾ ಇದೀವಿ ಭೌತಿಕ ಜಗತ್ತಲ್ಲಿ, ಅದು ಗುರು ಇಲ್ದಿರೋಂತಹ ವಿದ್ಯೆ, ಮೂರ್ಖ ವಿದ್ಯೆ, ಲೌಕಿಕ ವಿದ್ಯೆ. ಮೊದಲು ನಮ್ಗೆ ಅರ್ಥ ಆಗ್ಬೇಕು ಬಲರಾಮ ತತ್ವ ಅಂದ್ರೆ ಏನು, ಗುರು ತತ್ವ ಅಂದ್ರೆ ಏನು. ಗುರು ತತ್ವ ಸಾಮಾನ್ಯ ತತ್ವ ಅಲ್ಲ, ಅದು ಸಾಮಾನ್ಯ ಅಲ್ಲ, ಅದು ಭೌತಿಕ ಅಲ್ಲ, ಈ ಜಗತ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಕೃಷ್ಣ ನೇರವಾಗಿ ಆಚಾರ್ಯ ಮಾಂ ವಿಜಾನೀಯಂ ನಾಮ ಮನ್ಯೇತ ಕರ್ಹಚಿತ್. ಆಚಾರ್ಯ ಮೀನ್ಸ್ ಗುರು. ಆಚಾರ್ಯ ಮಾಂ ವಿಜಾನೀಯಂ, ನನ್ನನ್ನೇ ಆಚಾರ್ಯ, ನಾನೇ ಆಚಾರ್ಯ ಆಗಿ ಬರೋದು, ಗುರು ಆಗಿ ಬರೋದು ನಾನೇ. ಕೃಷ್ಣನೇ ಗುರು ಆಗಿ ಬರೋದು. ಹಾಗಾದ್ರೆ ಬಲರಾಮ ಯಾರು? ಕೃಷ್ಣನೇ. ಕೃಷ್ಣನಿಗೆ ಬಲರಾಮ ಏನ್ ವ್ಯತ್ಯಾಸ? ಬಣ್ಣ ವ್ಯತ್ಯಾಸ ಅಷ್ಟೇ. ಕೃಷ್ಣ ಮಾಡಿದ್ದೀರಿ ಎಲ್ಲ ಬಲರಾಮ ಮಾಡುದು. ಬಲರಾಮನ ರಾಸಲ್ಯ ಮಾಡಿದ್ದಾರೆ. ಬಲರಾಮನ ಕೃಷ್ಣನಿಗೂ ಬಣ್ಣ ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು? ಕೃಷ್ಣ ಸೇವ್ಯ ಭಗವಾನ್, ಅಂದ್ರೆ ಸೇವೆ ತಗೊಳ್ಳೋಂತ ಭಗವಾನ್. ಬಲರಾಮ ಸೇವ್ಯ ಭಗವಾನ್, ಸೇವಕ ಭಗವಾನ್. ಬಲರಾಮ ಸೇವೆ ಮಾಡ್ತಾನೆ ಕೃಷ್ಣನಿಗೆ, ಕೃಷ್ಣ ಸೇವೆ ತಗೊಳ್ತಾನೆ. ಇಬ್ರು ಭಗವಂತನೇ, ವ್ಯತ್ಯಾಸ ಏನಿಲ್ಲ. ಆದ್ರೆ ಒಬ್ಬ ಆಚಾರ್ಯರನ್ನ ಪ್ರತಿನಿಧಿಸ್ತಾನೆ ಬಲರಾಮ, ಇನ್ನೊಬ್ಬ ಪರತತ್ವ. ಕೃಷ್ಣ ಪರತತ್ವ. ಈ ಪರತತ್ವನ ಅರ್ಥ ಮಾಡ್ಕೋಬೇಕಾದ್ರೆ ಪರತತ್ವನೇ ಬರ್ಬೇಕು ನಮ್ಗೆ ಉಪದೇಶ ಮಾಡಕ್ಕೆ, ಅಂದ್ರೆ ಬಲರಾಮನೇ ಬರ್ಬೇಕು ಹೊರತು ಯಾವ ಭೌತಿಕ ಟೀಚರ್ಸು, ಲೆಕ್ಚರರ್ಸು, ಇನ್ನೇನೇ ಹೇಳ್ತಾರೆ, ಪ್ರಿನ್ಸಿಪಲ್ಗಳು, ಚಾನ್ಸಲರ್ಗಳು, ಕೃಷ್ಣ ಒಬ್ಬನೇ ಚಾನ್ಸಲರ್. ವೈಸ್ ಚಾನ್ಸಲರ್ ಅವನೇ, ಚಾನ್ಸಲರ್ ಅವನೇ, ಟೀಚರ್ ಅವನೇ, ಲೆಕ್ಚರರ್ ಅವನೇ, ಎಲ್ಲ ಅವನೇ. ಆದ್ರೆ ಬೇರೆ ರೂಪದಲ್ಲಿ ಪ್ರಕಟ ಆಗ್ತಾನೆ ಅಷ್ಟೇ. ಅವನೇ ಬಲರಾಮ ಅಂತ ಹೇಳುದು.
ಹೀಗೆ ಗರ್ಗಮುನಿ ರಾಮ ಅಂದ್ರೇನು, ರಮತಿ ಮತ್ತೆ ರಮಯತಿ, ಯಾರಿಗೆ ಕೃಷ್ಣ ಬೇಕು ಅಂತ ಆಸೆ ಪಡ್ತಾರೆ ಅವ್ರಿಗೆ ಆನಂದವನ್ನು ಕೊಡ್ತಾರೆ, ಯಾರಿಗೆ ಕೃಷ್ಣ ಬೇಡ ಅಂತ ಇರ್ತಾನೆ ಅವನನ್ನ ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡಿದ ಒಂದು ಲೀಲೆಯನ್ನ ನಾವಿವತ್ತು ಶ್ರವಣ ಮಾಡೋಣ. ಅವನ ಹೆಸರು ಪ್ರಲಂಬಾಸುರ. ಪ್ರಲಂಬಾಸುರ ಕೇಳಿದಿರಲ್ಲ, ಪ್ರಲಂಬಾಸುರ. ಈ ಪ್ರಲಂಬ ಹೆಚ್ಚು ಕಡಿಮೆ ನಮ್ಮ ಪ್ರತಿನಿಧಿನೇ, ಅವನು ನಮ್ಮ ಯೂನಿಯನ್ ಲೀಡರ್. ನಮಗೆ ಕೃಷ್ಣ ಬೇಡ, ಅವನಿಗೂ ಕೃಷ್ಣ ಬೇಡ, ನಾವು ಕೃಷ್ಣನಿಂದ ದೂರ ಹೋಗ್ಬೇಕು, ಪ್ರಲಂಬಾಸುರನು ಕೃಷ್ಣನ ದೂರ ತಗೊಂಡು ಹೋಗ್ಬೇಕು, ಕೃಷ್ಣನಿಂದ ನಮ್ಮನ್ನ ದೂರ ಮಾಡ್ಬೇಕು. ಈ ಪ್ರಲಂಬಾಸುರನೇ ಅನರ್ಥಗಳು. ಕೆಲವು ಅನರ್ಥಗಳು ನಾನು ಹೇಳ್ತೀನಿ. ಎಲ್ಲೆಲ್ಲಿ ಪ್ರಲಂಬಾಸುರ ನಮ್ಮ ಒಳಗಿದಾನೆ, ಪ್ರಕಟ ಆಗ್ತಾನೆ ಅಂತಂದ್ರೆ, ಆಫರ್ ಮಾಡದೇ ಇರುವಂತಹ ಅನ್ನವನ್ನ ತಿನ್ನೋದಲ್ಲಿ ಪ್ರಲಂಬಾಸುರ. ಪ್ರಲಂಬಾಸುರನೇ ಅವನು. ಎಲ್ರ ಮನೇಲಿ ಪ್ರಲಂಬಾಸುರ ಇದಾನಲ್ಲ. ಯಾರ ಮನೆಯಲ್ಲಿ ಭಗವಂತನಿಗೆ ನೈವೇದ್ಯ ಮಾಡದೆ ಅನ್ನ ತಿಂತಾರೆ ರುಚಿ ರುಚಿಯಾಗಿ, ಅಲ್ಲಿ ಆ ಮನೆಯಲ್ಲಿ ಪ್ರಲಂಬಾಸುರ ತಾಂಡವ ಆಡ್ತಾ ಇದ್ದಾನೆ. ಅಗತ್ಯ ಇಲ್ಲದೆ, ಅನಿವಾರ್ಯತೆ ಇಲ್ಲದೆ ಕರ್ಮಿ ಆಹಾರವನ್ನ, ಕರ್ಮಿ ಆಹಾರ ಅಲ್ಲ, ಅನಿವಾರ್ಯದಿಂದ ತಿನ್ನಬಾರ್ದು, ಕರ್ಮಿಗಳು ಮಾಡಿರೋ ಆಹಾರನ. ಅದನ್ನ ನಾವು ಎಷ್ಟೋ ಸಹ ಹೇಳಿದ್ವಿ. ಕರ್ಮಿ ಮಾಡಿರುವಂತ ಆಹಾರವನ್ನ ತಿನ್ನಬಾರದು. ಒಂದು ವೇಳೆ ಭಕ್ತ ಮಾಡಿದ್ರೂ ಕೂಡ ಆಫರ್ ಮಾಡಿಲ್ಲ ಅಂದ್ರೆ ತಿನ್ನಬಾರದು. ಕರ್ಮಿ ಮಾಡಿರೋ ಅನ್ನವನ್ನ ಆಫರ್ ಮಾಡಿನೂ ತಿನ್ನಬಾರದು. ಎರಡೂ ಅಪರಾಧನೆ. ಇದು ಪ್ರಲಂಬಾಸುರನ ರೂಪ, ಸ್ವರೂಪ. ರುಚಿಯಾಗಿದೆ ರೀ, ಅವ್ರ ಮನೆ ಬಜ್ಜಿ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಬಾಯಲ್ಲಿ ನೀರ್ ಬರುತ್ತೆ ಅಂತ ಏನಾದ್ರು ತಿಂದ್ರೆ ಅಲ್ಲಿ ಪ್ರಲಂಬಾಸುರ ನಮ್ಮನ್ನ ಕೃಷ್ಣನಿಂದ ದೂರ ಕರ್ಕೊಂಡು ಹೋಗ್ತಾನೆ ಅಂತ ಅರ್ಥ. ಈ ಲೀಲೆ ಹೇಳ್ಬಿಡ್ತೀನಿ, ಲೀಲೆ ತತ್ವ ಆಮೇಲೆ ಬೇಕಾದ್ರೆ ಚರ್ಚೆ ಮಾಡೋಣ. ಈ ಪ್ರಲಂಬಾಸುರ ಕೃಷ್ಣನಿಗೆ ಈಗ ಪೌಗಂಡ ವಯಸ್ಸು. ಪೌಗಂಡ ಅಂದ್ರೆ ಎಷ್ಟು? 5 ವರ್ಷಕ್ಕಿಂತ ಹೆಚ್ಚು, 10 ವರ್ಷಕ್ಕಿಂತ ಕಡಿಮೆ. ಬಾಲ್ಯ ಅಂದ್ರೆ 5 ವರ್ಷದ ತನಕ, ಪೌಗಂಡ ಅಂದ್ರೆ 6ರಿಂದ 10, ಕೈಶೋರ ಅಂದ್ರೆ 11ರಿಂದ 16, 16 ಮೇಲೆ ಯೌವನ. ಶೈಶವ ಅಥವಾ ಬಾಲ್ಯ, ಶೈಶವ, ಪೌಗಂಡ, ಕಿಶೋರ, ಯೌವನ. ಈಗ ಕೃಷ್ಣ ಬಲರಾಮರಿಗೆ 5 ವರ್ಷ ತುಂಬಿದೆ, 6ನೇ ವರ್ಷ. ಈಗ ಅವರೆಲ್ಲರೂ ಕಾಡಲ್ಲಿ ಪ್ರಮೋಷನ್ ಆಗಿದೆ ಈಗ ಅವರಿಗೆ. ಸಾರಿ, ಹೇಳದ್ ಮರ್ತೇನೆ ನಾನು. ಕೃಷ್ಣ ಬಲರಾಮರಿಗೆ ಪ್ರಮೋಷನ್ ಆಗಿದೆ. ಏನ್ ಪ್ರಮೋಷನ್ ಆಗಿದೆ? ಈಗ ಅವರು ಕರುಗಳನ್ನ ಮೇಯಿಸಂಗಿಲ್ಲ, ಮತ್ತೆ ಹಸುಗಳನ್ನ ಮೇಯಿಸ್ಬೇಕು ಈಗ. ಅದೇ ಪ್ರಮೋಷನ್. ಕರುಗಳನ್ನ ಮೇಯಿಸ್ತಾನೆ ಅಂದ್ರೆ, ಇನ್ನು ಕರು ಮೇಯಿಸ್ತಾ ಇದ್ದಾನ, ಹಾಗಾದ್ರೆ ಸಣ್ಣ ಮಗು, 5 ವರ್ಷಕ್ಕಿಂತ ಒಳಗಿರೋ ಮಗು. ನಮ್ಮ ಹುಡುಗ ಈಗ ಹಸು ಮೇಯಿಸ್ತಾನ್ರಿ, ಹಾಗಾದ್ರೆ ದೊಡ್ಡವನಾಗಿದ್ದಾನೆ ಅಂತ. ನಮ್ಮ ಹುಡುಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ, ಈಗ ಸೀನಿಯರ್ ಮ್ಯಾನೇಜರ್ ಆಗಿದ್ದಾನೆ, ಪ್ರಮೋಷನ್ ಆಗಿದೆ ಅವನಿಗೆ. ಏನಾಗಿದೆ? ಸಂಬಳ ಜಾಸ್ತಿ ಆಗಿದೆ ಅವರಿಗೆ. ಸಂಬಳ ಜಾಸ್ತಿ ಆಗಿರೋದು ಅಷ್ಟೇ ಹೇಳ್ತಾರೆ, ತಲೆ ಬಿಸಿ ಜಾಸ್ತಿ ಆಗೋದು ಹೇಳೋದೇ ಇಲ್ಲ. ಆಯುಷ್ಯ ಕಮ್ಮಿ, ಪ್ರಮೋಷನ್ ಆದಷ್ಟು ಆಯುಷ್ಯ ಕಮ್ಮಿ. ಯಾವ ಪ್ರಮೋಷನ್ ಬೇಕಾಗಿಲ್ಲ, ಪ್ರಮೋಷನ್ ಇಂಟರ್ವ್ಯೂನೇ ಬರೀಬಾರ್ದು, ಫೇಲ್ ಆಗ್ಬಿಡ್ಬೇಕು ಪ್ರಮೋಷನ್ ಅಲ್ಲಿ. ಕೃಷ್ಣ ಬಲರಾಮರಿಗೆ ಪ್ರಮೋಷನ್ ಆಗಿದೆ. ಈಗ ಅವರು ಪೌಗಂಡ ವಯಸ್ಸಿಗೆ ಬಂದಿದ್ದಾರೆ, ದನಗಳನ್ನ ಮೇಯಿಸ್ತಾ ಇದ್ದಾರೆ. ಒಂದಿನ ದನಗಳ ಕರ್ಕೊಂಡು ಕಾಡಿಗೆ ಹೋಗಿರ್ತಾರೆ. ಅಲ್ಲೊಬ್ಬ ಬೆಂಕಿ ಅಸುರ ಬರ್ತಾನೆ. ಅದಾದ್ಮೇಲೆ ಪ್ರಲಂಬ ಬರೋದು. ಬೆಂಕಿ ಅಸುರ ಬರ್ತಾನೆ, ಬೆಂಕಿ ಇಡೀ ಗೋಕುಲಕ್ಕೆಲ್ಲ, ವೃಂದಾವನಕ್ಕೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ. ಈ ದನ ಕರುಗಳೆಲ್ಲ ಕಾಡಲ್ಲಿ ಬೆಂಕಿಲಿ ಕಳೆದೋಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಎಲ್ಲ ಗೋಪಪಾಲಕರು ಕೃಷ್ಣ ಹತ್ರ ಓಡೋದ್ರು. ಕೃಷ್ಣ ಕೃಷ್ಣ ಮಹಾಯೋಗಿನ್, ಕೃಷ್ಣ ಕೃಷ್ಣ ಮಹಾವೀರ, ಹೇ ರಾಮ ಮೋಘ ವಿಕ್ರಮ. ಓ ಕೃಷ್ಣ ಕೃಷ್ಣ, ಓ ರಾಮ ಮೋಘ ವಿಕ್ರಮ, ಓ ರಾಮ ರಾಮ. ಕೃಷ್ಣ ಬಲರಾಮರನ್ನ ಹೇಳೋದು. ಕೃಷ್ಣ ಕೃಷ್ಣ ಮಹಾವೀರ, ಹೇ ರಾಮ ಮೋಘ ವಿಕ್ರಮ, ಧಾವಾಗ್ನಿನಾ ದಹ್ಯಮಾನಾನ್ ಪ್ರಪನ್ನಂ ಸ್ತ್ರಾತುಮರ್ಹತಃ. ಓ ಕೃಷ್ಣ, ನಾವು ಬೆಂಕಿಲಿ ಬೇಯ್ತಾ ಇದೀವಿ, ಕಾಪಾಡು ನಮ್ಮನ್ನ. ಓ ರಾಮ ಬಲರಾಮ, ನಮ್ಮನ್ನ ಕಾಪಾಡು. ನಾವು ಯಾವತ್ತೂ ಹೇಳಿಲ್ಲ ಕೃಷ್ಣ ರಾಮ ನಾವು ಬೆಂಕಿಲಿ ಬೇಯ್ತಾ ಇದೀವಿ ಕಾಪಾಡಿ, ಯಾಕೆ ನಮ್ಗೆ ಬೆಂಕಿ ತಾಕ್ತಾ ಇಲ್ಲ. ಇಂಡಕ್ಷನ್ ಕುಕ್ಕರ್ ಅಲ್ಲ, ಇಂಡಕ್ಷನ್ ಕುಕ್ಕರ್ ತರ, ಇಂಡಕ್ಷನ್ ಸ್ಟವ್. ಇಂಡಕ್ಷನ್ ಸ್ಟವ್ ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ಳಿಲ್ಲ. ಪಾತ್ರೆನ ನೀವು ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಬಿಟ್ರೆ ಹಾಲು ಕುದೀತಾ ಇರುತ್ತೆ, ಪಾತ್ರೆ ಮಾತ್ರ ತಣ್ಣಗಿರುತ್ತೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಇದು ಯಾವ್ದಪ್ಪ, ಯಾವ ವಿಜ್ಞಾನಿ, ಯಾವ ಸೈಂಟಿಸ್ಟ್ ಕಂಡು ಹಿಡಿದ್ಬಿಟ್ಟ ಇದನ್ನ, ಇಂಡಕ್ಷನ್ ಕುಕ್ಕರ್ನ, ಇಂಡಕ್ಷನ್ ಸ್ಟವ್ನ. ಪಾತ್ರೆ ಬಿಸಿ ಆಗಲ್ಲ, ಹಾಲು ಬಿಸಿ ಆಗ್ತಿರುತ್ತೆ. ಓಕೆ, ಏನೋ ಇರ್ಲಿ ಬಿಡಿ.
ಸೊ ಹಾಗೆ ನಾವು ಆ ಗೋಪಬಾಲಕರು ಹೇಳ್ತಾರೆ, ಕೃಷ್ಣ ಕೃಷ್ಣ ಮಹಾವೀರ ಹೇ ರಾಮ ಮೋಘ ವಿಕ್ರಮ ದಾವಾಗ್ನಿನ ದಹ್ಯಮಾನಾನ್ ಪ್ರಪನ್ನಂ ಶ್ರಾತುಮರಥ, ನಾನ್ ನಿಮ್ಗೆ ಶರಣಾಗ್ಬಿಟ್ಟಿದೀವಿ, ದಯವಿಟ್ಟು ನಮ್ಮನ್ನು ಕಾಪಾಡು ಕಾಪಾಡಿ ಅಂತ ಕೇಳ್ಕೊಳ್ತಾರೆ ಹುಡುಗರು. ಕೃಷ್ಣ ಆ ಬೆಂಕಿನ ಕುಡಿದು ಬಿಡ್ತಾನೆ. ಅವನಿಗೆ ಏನು, ಕೃಷ್ಣನಿಗೆ ಏನ್ ಬೇಕಾದ್ರೆ ಕುಡಿತಾನೆ. ಆದರೆ ಹುಡುಗರಿಗೆ ಯಾರೋ ಒಬ್ಬ ಅತಿ ವಿಶಿಷ್ಟ ಶಕ್ತಿಶಾಲಿ ಅಂತ ಅಷ್ಟೇ ಗೊತ್ತಾಯ್ತೇ ಹೊರತು ಭಗವಂತ ಅಂತ ಗೊತ್ತೇ ಆಗಿಲ್ಲ ಅವರಿಗೆ. ಎಷ್ಟು ಆನಂದವಾಗಿ ಆಡ್ತಾರೆ. ಗೊತ್ತಾಗ್ಬಿಟ್ರೆ ಈ ಆನಂದ ಇರುತ್ತಾ ನೋಡಿ. ಕೃಷ್ಣ ಬಲರಾಮ ಅಟ್ಸ್ಕೊಂಡು ಹೋಗ್ತಾ ಇದಾರೆ, ಆಟ ಆಡ್ತಾ ಇದಾರೆ ಕಣ್ಣ ಮುಚ್ಚಾಲೆ. ಒಂದು ದಿನ ಏನಾಯ್ತು, ಕೃಷ್ಣ ವೃಂದಾವನದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಆಟ ಆಡಕ್ಕೆ, ಗೋಕುಲಕ್ಕಿಂತ ಚೆನ್ನಾಗಿದೆ. ಗೋಕುಲದಲ್ಲಿ ಸಣ್ಣ ಹುಡುಗರಿದ್ರು, ಬರೀ ಸಣ್ಣ ಸಣ್ಣ ಆಟ ಆಡ್ತಾ ಇದ್ರು. ಈಗ ಒಂಚೂರು ದೊಡ್ಡವರಾಗಿದ್ದಾರೆ. ಈಗ 5-6 ವರ್ಷ, 6ನೇ ವರ್ಷ ನಡೀತಾ ಇದೆ ಹೋಗೊಂಡ ವಯಸ್ಸಲ್ಲಿ. ಬೇಸಿಗೆ ಕಾಲ ಎಲ್ಲ ಕಡೆ, ಆದ್ರೂ ಎಷ್ಟು ತಂಪಾಗಿದೆ. ಬೇಸಿಗೆ ಆದ್ರೂ ಯಮುನಾದಲ್ಲಿ ಯಾವಾಗ್ಲೂ ನೀರಿರುತ್ತೆ. ಸರಿ, ಬೇಸಿಗೆ ಕಾಲದಲ್ಲಿ ಸಾಮಾನ್ಯ ಈಗ ನೋಡಿ, ನಾವುಗಳು ಸ್ಕೂಲ್ ರಜಾ ಇದ್ದಾಗ ಬೇಸಿಗೆ ಕಾಲದಲ್ಲಿ ಆಟ ಆಡ್ತಾ ಇದೀವಿ. ಉರಿ ಬಿಸಿಲಾದ್ರೂ ಪರವಾಗಿಲ್ಲ, ಕಾಲಿ ಸುಡ್ತಾ ಇರ್ಲಿ, ಕಾಲಿ ಚಪ್ಪಲಿ ಇಲ್ದಂಗೆ ಧೂಳಲ್ಲಿ ಮೆತ್ಕೊಂಡು ಒದ್ದಾಡ್ಕೊಂಡು ಆಟ ಆಡ್ತಾರೆ. ಕೃಷ್ಣ ತನ್ನ ಗೋಪಬಾಲಕರ ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾನೆ. ತುಂಬಾ ಸೊಗಸಾಗಿರುತ್ತೆ ಆ ಜಾಗ. ದಣಿವಾದಾಗ ಯಾವ್ದೋ ಒಂದು ಮರದ ಕಡೆ ಕೂತ್ಕೊಂಡು ಬಲರಾಮ ಗಾಳಿ ಬೀಸ್ತಾ ಇರ್ತಾನೆ ಕೃಷ್ಣನಿಗೆ. ಅಥವಾ ಬಲರಾಮ ಕಾಲೊತ್ತಾ ಇರ್ತಾನೆ ಕೃಷ್ಣನಿಗೆ. ಕೃಷ್ಣನ್ಗೆ ಬಲರಾಮ ಕಾಲೊತ್ತಾನೆ, ದಾಸ್ಯ ಭಾವದಲ್ಲಿ ಭಗವಂತನ ಸೇವೆ ಮಾಡ್ತಿರ್ತಾನೆ. ಹಿಂಗೆ ಒಂದಿನ ಏನ್ ಮಾಡ್ತಾ ಇದ್ರು, ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ. ಒಬ್ಬ ಕಪ್ಪೆ ತರ ಜಿಗಿಯೋದು, ಇನ್ನೊಬ್ಬ ಜಿಂಕೆ ತರ ಹಾರೋದು, ಇನ್ನೊಬ್ಬ ಮರಕೋತಿ ತರ ಆಡೋದು, ಒಬ್ರು ಬೆನ್ಮೇಲೆ ಒಬ್ರು ಕೂತ್ಕೊಳ್ಳೋದು, ಸವಾರಿ ಮಾಡೋದು, ಕೃಷ್ಣ ಇನ್ನೊಬ್ರು ಬೆನ್ಮೇಲೆ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಒಂದಿನ ಏನಾಯ್ತು, ಹಗ್ಗ ಜಗ್ಗ ಆಟ ಆಡೋಣ ಅಂತ ತೀರ್ಮಾನ ಮಾಡ್ತಾರೆ. ಈ ಕಡೆ ಬಲರಾಮನ್ ಟೀಮು, ಈ ಕಡೆ ಕೃಷ್ಣನ್ ಟೀಮು. ಕೃಷ್ಣ ಬಲರಾಮರು ಇಬ್ರು ಆಪೋಸಿಟ್ ಟೀಮ್. ಇವ್ರ ಕಡೆ ಒಂದಷ್ಟು ಜನ ಹುಡುಗರು, ಈ ಕೃಷ್ಣನ್ ಕಡೆ ಒಂದಷ್ಟು ಜನ ಹುಡುಗರು ಇರ್ತಾರೆ. ಅಷ್ಟರಲ್ಲಿ ಭಗವಂತನ ಮುಂದೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಿದೆ, ಆದ್ರೆ ತೋರ್ಸ್ಕೊಳಲ್ಲ ಅಷ್ಟೇನೆ. ಯಾಕೆ ತೋರ್ಸ್ಕೋಬೇಕು, ನನ್ಗೆ ಗೊತ್ತಿದೆ, ನಾನು ಮಾಡ್ತೀನಿ, ತೋರ್ಸ್ಕೊಳಗತ್ತೆ ಇಲ್ಲ. ಸರಿ, ಏನಾಯ್ತು, ಒಂದಿನ ಹಗ್ಗ ಜಗ್ಗಾಟ ಆಡ್ತಿದ್ದಾರೆ. ಒಬ್ಬ ರಾಕ್ಷಸ ಬಂದು ಅವನ ಉದ್ದೇಶ ಅರ್ಥ ಆಯ್ತು. ಏನಕ್ಕೆ ಅಂದ್ರೆ, ಈ ಪ್ರಲಂಬಾಸುರ ತತ್ವ ನಾನು ಆಮೇಲೆ ಹೇಳ್ತೀನಿ. ಈ ಪ್ರಲಂಬಾಸುರ ಲೀಲೆ ಕೇಳ್ಬಿಟ್ಟು, ಈ ಪ್ರಲಂಬ ಎಂತವನು ಅಂತ. ನಮ್ ಒಳಗಿದಾನೆ ಪ್ರಲಂಬ. ಬರೀ ಸಣ್ಣ ಲಂಬ ಅದೇನು ಉದ್ದ, ಬರೀ ಲಂಬ ಅಲ್ಲ ಅವನು, ಪ್ರಲಂಬಾಸುರ. ಅವನು ಅನಾದಿ ಕಾಲದಿಂದನೂ ನಮ್ ಜೊತೆ ಇದ್ದಾನೆ. ಅವನು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ನಮ್ಮೊಳಗೆ ಪ್ರಲಂಬಾಸುರ ಇದ್ದಾನೆ, ಅರಿಷ್ಟಾಸುರ ಇದ್ದಾನೆ, ಧೇನುಕಾಸುರ ಇದ್ದಾನೆ, ತೃಣಾವರ್ತ ಇದ್ದಾನೆ, ಅಘಾಸುರ ಇದ್ದಾನೆ, ಎಲ್ಲರೂ ಇದ್ದಾರೆ ನಮ್ಮಲ್ಲಿ. ಅವರನ್ನೇ ಅನರ್ಥಗಳು ಅಂತ ಹೇಳುದು. ಇವನು ಕುಟಿನಾಟಿ, ಡೂಪ್ಲಿಸಿಟಿ. ಪ್ರಲಂಬಾಸುರ ಮೋಸ ಮಾಡ್ದ. ಹೆಂಗ್ ಮೋಸ ಮಾಡ್ದ, ಆ ಹುಡುಗರ ಜೊತೆ ಸೇರ್ಕೊಂಡು ನಾನು ನಿಮ್ ಜೊತೆ ಆಟ ಆಡಕ್ ಬರ್ತೀನಿ ಅಂತ. ಇವನು ಈಗ ಒಂದು ಪ್ರಾಣಿ ಉದಾಹರಣೆ ಹೇಳ್ತಾರೆ, ಅದು ಬಣ್ಣ ಚೇಂಜ್ ಮಾಡತ್ತೆ. ಅದು ಈ ಹಸುರು ಏನ್ ಮಾಡ್ತಾರೆ ಅಂದ್ರೆ ಬಣ್ಣ ಬದಲಾಯಿಸ್ಕೊಂಡ್ ಬರ್ತಾರೆ. ಹೇಗೆ ಪೂತನಿ ಬಂದಲ್ಲ ಹಾಗೆ ಪ್ರಲಂಬ ಗೋಕುಲದಲ್ಲಿ, ವೃಂದಾವನದಲ್ಲಿ ಒಬ್ಬ ಹುಡುಗ ಅವತ್ತು ಬಂದಿರ್ಲಿಲ್ಲ ಕಾಡಿಗೆ ಆಟ ಆಡೋದಕ್ಕೆ, ಕೃಷ್ಣ ಅಂತ ಬಂದಿಲ್ಲ. ಆ ಹುಡುಗನ ವೇಷ ಹಾಕೊಂಡು ಬಂದಿದ್ದಾನೆ ಪ್ರಲಂಬ. ಬಂದ, ಕೃಷ್ಣನ್ ಜೊತೆ ಸೇರ್ಕೊಂಡ. ಅವನ ಉದ್ದೇಶ ಏನಿತ್ತು ಅಂದ್ರೆ ಬಲರಾಮನ್ನ ಎತ್ಕೊಂಡು ಹೋಗ್ಬಿಡ್ಬೇಕು ಕೃಷ್ಣನಿಂದ ದೂರ ಅಂತ. ಆಚಾರ್ಯ ಮಾ ವಿಜಾನೀಯಂ ನಾವ ಮನ್ಯೇತ ಕರ್ಹಚಿತ್. ಏ ಪ್ರಲಂಬ, ನಾನ್ ಭಾಗವತಮಲ್ಲಿ ಹೇಳಿದ್ದೀನಲ್ಲ, ಆಚಾರ್ಯ ಅಂದ್ರೆ ನಾನೇ, ಗುರು ಅಂದ್ರೆ ನಾನೇ. ಅದು ನನ್ನಿಂದ ಗುರುವನ್ನ ದೂರ ಮಾಡಕ್ ಆಗೋದಿಲ್ಲ. ಹೆಂಗ ಸಾಧ್ಯ ಆಗುತ್ತೆ? ಬಲರಾಮ ಗುರು ತತ್ವ, ನಾನು ಕೃಷ್ಣ ತತ್ವ, ವಿಷ್ಣು ತತ್ವ ನಾನು, ನನ್ನಿಂದ ಹೇಗ್ ದೂರ ಮಾಡ್ತೀಯ ನೀನು ಅಂತ ಕೃಷ್ಣ ಒಳಗೆ ಯೋಚನೆ. ಆದ್ರೆ ಪ್ರಲಂಬಾಸುರ, ನಾನು ಕೃಷ್ಣನನ್ನ ಗುರುವಿಂದ ಅಥವಾ ಗುರುವನ್ನ ಕೃಷ್ಣನಿಂದ ದೂರ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಬಂದ. ಏನು ಆಟದ ನಿಯಮ, ಯಾರು ಸೋಲ್ತಾರೆ ಅವರು ಗೆದ್ದವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕು.
ದೂರದವರೆಗೂ ಹೋಗಿ ಮತ್ತೆ ವಾಪಸ್ ಬರ್ಬೇಕು. ಪ್ರಲಂಬಾಸುರನ ದುರುದ್ದೇಶ ಏನಿತ್ತು ಅಂದ್ರೆ ಬಲರಾಮನನ್ನ ಎತ್ಕೊಂಡು ಹೋಗ್ಬೇಕು ನಾನು ಹೆಗ್ಲ ಮೇಲೆ ಅಂತ ಹೇಳಿ ಕೃಷ್ಣನ ಕಡೆ ಸೇರ್ಕೊಂಡ. ಕೃಷ್ಣ ವೀಕ್ ಇದಾನೆ, ಸಣ್ಣ ಹುಡುಗ ಕೃಷ್ಣ, ಬಲರಾಮ ಸ್ವಲ್ಪ ಸ್ಟ್ರಾಂಗ್, ಬಲರಾಮ ಬಲ ಅಂತ ಹೇಳಿ ಏನ್ ಮಾಡ್ದ, ಕೃಷ್ಣನ ಕಡೆ ಸೇರ್ಕೊಂಡ್ಬಿಡೋಣ, ಆಗ ಬಲರಾಮ ಗೆದ್ದು ಬಿಡ್ತಾನೆ, ಬಲರಾಮನ ನಾನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ದುರುದ್ದೇಶ. ನೋಡಿ ಇವೆಲ್ಲ ಏನೆಲ್ಲ ಪ್ಲಾನ್ ಮಾಡ್ತಾರೆ. ಕೃಷ್ಣ ತಾನೊಂದು ಬಗೆದರೆ ದೈವ ತಾನೊಂದು ಬಗೆಯುವುದು ಇಲ್ಲಲ್ವಾ ಕನ್ನಡದಲ್ಲಿ ಏನೋ ಗಾದೆ. ನಾವೇನ್ ಅನ್ಕೊಂಡಿರ್ತೀವಿ ಅದಕ್ಕೆ ವಿರುದ್ಧವಾಗಿ ಮಾಡ್ತಾನೆ ಕೃಷ್ಣ. ಅವನ್ ಹೆಂಗ್ ಅನ್ಸುತ್ತೋ ಹಂಗೆ ಮಾಡೋದು, ನಮ್ಗನ್ಸಂಗ್ ಅವ್ನ್ ಮಾಡಲ್ಲ. ಅವನು ಪ್ರಲಂಬನ ಉದ್ದೇಶ ಕೃಷ್ಣಗೆ ಅರ್ಥ ಆಯ್ತು. ಯಾಕೆ ಭೂತ ಭವ್ಯ ಭವತ್ ಪ್ರಭು ಕೃಷ್ಣ. ಅವನು ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಎಲ್ಲವನ್ನ ಚೆನ್ನಾಗಿ ಬಲ್ಲವನು. ಸರಿ, ಏನ್ ಮಾಡ್ದ ಗೆಳೆಯ, ಯಾರನ್ನ, ಪ್ರಲಂಬಾಸುರನ ಕೃಷ್ಣ, ಗೆಳೆಯ ಬಾ ನಮ್ ಕಡೆ ಬಾ, ಸ್ವಲ್ಪ ನೋಡಕ್ಕೆ ಗುಂಡಿಗಿಂತ ಸ್ಪಷ್ಟವಾಗಿದ್ಯಾ, ದಾಂಡಗ ತರ ಇದೆಯಾ, ಬಾ ನಮ್ ಜೊತೆ, ನಾವು ಅವ್ರನ್ನ ಸೋಲ್ಸ್ಬಿಡೋಣ ಅಂತ ಕೃಷ್ಣ ಮೆಲ್ಲಿಗೆ ಅವನ್ನ ಹೇಳ್ಕೊಂಡ. ಯಾರನ್ನ, ಪ್ರಲಂಬಾಸುರನ. ನಾವು ಜೊತೆಲಿ ಆಡೋಣ, ಅವ್ರನ್ನ ಸೋಲ್ಸ್ಬಿಡೋಣ ಅಂತೇಳಿ ಮೆಲ್ಲಿಗೆ ಹೇಳ್ಕೊಂಡ. ಪ್ರಲಂಬನಿಗೆ ಹೌದಾ, ನಾವೇ ಗೆದ್ಬಿಡ್ತೀವ, ನಾವು ಸೋಲ್ಬೇಕು, ಯಾಕಂದ್ರೆ ಸೋತ್ರೆ ತಾನೇ ಬಲರಾಮ ಎತ್ಕೊಳಕಾಗೋದು. ಸರಿ, ಕೃಷ್ಣನಿಗೆ ಅರ್ಥ ಆಯ್ತು, ಕೃಷ್ಣ ಸೋತ್ಬಿಟ್ಟ ಆಟದಲ್ಲಿ. ಬಲರಾಮನ ಟೀಮ್ನವರು ಹೇಳಿದ್ಬಿಟ್ರು, ಗೆದ್ಬಿಟ್ರು. ಬಲರಾಮನ್ ಟೀಮಲ್ಲಿ ಯಾರಿದ್ರು, ಶ್ರೀರಾಮ ಇದ್ದ. ಶ್ರೀರಾಮ ಯಾರು, ರಾಧಾರಾಣಿ ಅಣ್ಣ, ಬಲರಾಮನ್ ಕಡೆ ಅವನು. ಸರಿ, ವೃಷಭ ಇದ್ದ. ವೃಷಭ, ಶ್ರೀರಾಮ ಇವರೆಲ್ಲ ಬಲರಾಮನ್ ಟೀಮ್. ಕೃಷ್ಣ ಟೀಮಲ್ಲಿ ಸುಬಲ, ಮಧುಮಂಗಲ ಇದೆಲ್ಲ ಒಂದ್ ಟೀಮ್. ಸರಿ, ಆ ಪ್ರಲಂಬಾಸುರ ಗೋಪಬಾಲಕನ ವೇಷದಲ್ಲಿ ಇದ್ನಲ್ಲ, ಅವನು ಕೃಷ್ಣ ಟೀಮ್ ಸೋತೋಯ್ತು, ಬಲರಾಮ ಗೆದ್ಬಿಟ್ರು. ಬಲರಾಮನ್ ಏನ್ ಮಾಡ್ತಾನೆ, ಹೆಗಲ ಮೇಲೆ ಹೊತ್ಕೊಂಡು ಓಡ್ದ. ನೋಡ್ತಾ ಇದ್ದಾನೆ, ಭಾರ ಜಾಸ್ತಿ ಆಗೋಯ್ತು, ಬಲ ಜಾಸ್ತಿ ಆಗೋಯ್ತು ಬಲರಾಮನ್ ವೆಯ್ಟ್. ಹೋದ, ಅವನ ನಿಜ ರೂಪ ಬಯಲಾಯ್ತು. ಅವನ ಪ್ರಲಂಬಾಸುರನ್ನ ಬಲರಾಮ ಕೊಂದುಬಿಟ್ಟ, ಸಂಹಾರ ಮಾಡ್ಬಿಟ್ಟ. ಬಲರಾಮ ಏನನ್ನ ಸಂಹಾರ ಮಾಡ್ದ, ಯಾರನ್ನ ಸಂಹಾರ ಮಾಡ್ದ? ಈ ಪ್ರಲಂಬಾಸುರ ಅಂದ್ರೆ ಯಾರು, ಏನು? ಯಾರು ಕೃಷ್ಣನಿಂದ ದೂರ ಹೋಗೋದಿಕ್ಕೆ ಅಥವಾ ದೂರ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾರೆ ಅವರೆಲ್ಲರೂ ಪ್ರಲಂಬಾಸುರರು. ಭಗವಂತನಿಂದ ನಾವು ದೂರ ಆಗಬಾರದು, ಭಗವಂತನ ಹತ್ರ ಹೋಗ್ಬೇಕು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಒಂದು ಕಡೆ ಹೇಳ್ತಾರೆ ನೋಡಿ, ಕೃಷ್ಣನಿಗೆ ಎಲ್ರೂ ಅಪರಾಧ ಮಾಡಿದ್ರು. ಬ್ರಹ್ಮದೇವರು ಅಪರಾಧ ಮಾಡಿದ್ರು, ಕಳತನ ಮಾಡಿ. ಇಂದ್ರ ಗೋಕುಲದಲ್ಲಿ ಭಾರಿ ಮಳೆ ಸುರಿಸ್ದ, ಅನೇಕ ಜನ ರಾಕ್ಷಸರು ಬಂದ್ರು. ಆದ್ರೆ ಇಂದ್ರ ಮಾಡಿದ ಅಪರಾಧ ಎಷ್ಟು ಘೋರ ಅಲ್ವಾ? ಕಾಲಿಯ ವಿಷ ಹಾಕ್ಬಿಟ್ಟ ಯಮುನೆಗೆ, ಎಷ್ಟು ಭಯಂಕರ ಘೋರ ಅಪರಾಧ ಮಾಡ್ದ. ಆದ್ರೆ ಈ ಎಲ್ಲರ ಅಪರಾಧಕ್ಕಿಂತ ಘೋರ ಅಪರಾಧ ಬ್ರಹ್ಮದೇವರು ಮಾಡಿದ್ದು ಅಂತ ಹೇಳ್ತಾರೆ. ಇಂದ್ರ ಎಷ್ಟು ಭಾರಿ ಮಳೆ ಸುರಿಸಿ ಮನೆ ಗಿನೆ ಎಲ್ಲ ನಾಶ ಆಯ್ತು, ದನ ಕರುಗಳೆಲ್ಲ ನಾಶ ಆಯ್ತು, ಎಲ್ಲ ಆಯ್ತು. ಕೊನೆಗೆ ಕೃಷ್ಣ ಗೋವರ್ಧನಗಿರಿ ಎತ್ತಿಡ್ಕೊಂಡ. ಆಗ ಎಲ್ಲರೂ ಬಂದ್ರು, ಭಗವಂತನ ಆಶ್ರಯಕ್ಕೆ ಬಂದ್ರು ಅಲ್ವಾ? ಎಲ್ಲ ಗೋವರ್ಧನಗಿರಿ ಆಶ್ರಯಕ್ಕೆ ಬಂದ್ರು, ಕೃಷ್ಣನ ಸಾಂಗತ್ಯವನ್ನು ಪಡೆದ್ರು ಇಂದ್ರ ಮಾಡಿದ ಅಪರಾಧದಿಂದ. ಆದ್ರೆ ಬ್ರಹ್ಮದೇವರು ಏನ್ ಮಾಡ್ತಾರೆ, ಕೃಷ್ಣನಿಂದ ಗೋಪ ಬಾಲಕರನ್ನ ದೂರ ಮಾಡ್ಬಿಟ್ರಲ್ಲ. ಇಂದ್ರ ಎಲ್ಲ ಗೋಪ ಬಾಲಕರನ್ನ ಹತ್ರ ಮಾಡದ್ನಲ್ಲ. ಬ್ರಹ್ಮದೇವರು ಕೃಷ್ಣನಿಂದ ಆ ಹುಡುಗನ ದೂರ ಕರ್ಕೊಂಡು ಹೋದ್ರು. ಆದ್ರೆ ಇಂದ್ರ ಮಾಡಿದ ಅಪರಾಧದಿಂದ ಎಲ್ಲ ಗೋಪ ಬಾಲಕರು ಕೃಷ್ಣನ ಹತ್ರ ಆದ್ರು, ಎಲ್ಲ ಬಂದ್ರು, ಗೋವರ್ಧನ ಕೆಳಗೆ ನಿಂತ್ಕೊಂಡ್ರು, ಕೃಷ್ಣ ಲೀಲೆ ನೋಡ್ತಾರೆ ಕಣ್ಣಾರೆ. ಇಂದ್ರ ಮಾಡಿದ ಅಪರಾಧಕ್ಕಿಂತ ಬ್ರಹ್ಮದೇವರು ಮಾಡಿದ ಅಪರಾಧ ಘೋರ ಅಂತ ಹೇಳ್ತಾರೆ. ಕೃಷ್ಣನಿಂದ ದೂರ ಮಾಡೋ ಪ್ರಯತ್ನ ಪಟ್ರಲ್ಲ. ಪ್ರಲಂಬ ಏನ್ ಮಾಡ್ದ, ಕೃಷ್ಣನಿಂದ ಬಲರಾಮನ ದೂರ ಮಾಡಕ್ ಹೋದ, ಗುರುತತ್ವವನ್ನೇ ದೂರ ಮಾಡಕ್ ಹೋದ, ಗುರುತತ್ವವನ್ನೇ ತುಂಡರ್ಸ್ಬಿಡಕ್ ಹೋದ. ಈ ಪ್ರಲಂಬಾಸುರರೇ ಬ್ರಿಟಿಷ್ನವರು, ಮುಸ್ಲಿಂಗಳು ನಮ್ಮ ದೇಶಕ್ಕೆ ಬಂದು ಶಿಕ್ಷಣ ಪದ್ಧತಿಯನ್ನೇ ನಾಶ ಮಾಡ್ಬೇಕು, ಗುರು ತತ್ವನೇ ಇರಬಾರ್ದು. ನಾಮಕೆ ವ್ಯವಸ್ಥೆ, ಗುರು ಟೀಚರ್ ಅಷ್ಟೇ ನಾಮಕೆ ವ್ಯವಸ್ಥೆ, ಆದ್ರೆ ಯಾರಿಗೂ ಗುರು ತತ್ವ ಗೊತ್ತಿಲ್ಲ. ಯಾರಿಗೂ ಮಕ್ಕಳಿಗೆ ಕೃಷ್ಣನ್ ಹತ್ರ ಸೇರಿಸ್ಬೇಕು ಅನ್ನೋದು ಗೊತ್ತೆ. ಎಲ್ಲ ರಾಕ್ಷಸರು, ಪ್ರಲಂಬಾಸುರರೇ ನಾವೆಲ್ಲರೂ. ಎಲ್ರು ಕೃಷ್ಣನ್ ದೂರ ಮಾಡ್ತೀವಿ. ತಿಲಕ ಹಚ್ಚಬಾರ್ದು, ಜಡೆ ಹಾಕಬಾರ್ದು, ಹೂವ ಮುಡ್ಕೋಬಾರ್ದು, ಹರಿದೋಗಿರೋ ಬಟ್ಟೆ ಹಾಕೊಂಡ್ಬರ್ಬೇಕು. ಇದೆಲ್ಲ ಪ್ರಲಂಬಾಸುರರ ಅಪರಾವತಾರ. ಯಾರು ಕೂಡ ಕೃಷ್ಣ ತತ್ವದಿಂದ, ಕೃಷ್ಣನಿಂದ ದೂರ ಮಾಡಕ್ ಆಗೋದಿಲ್ಲ. ಮಾಡಕ್ ಹೋದ್ರೆ ಅವ್ರು ನಾಶ ಆಗ್ಬಿಡ್ತಾರೆ. ಬಲರಾಮ ಬಿಡೋದಿಲ್ಲ, ಬಿಡ್ತಾನೆ ಬಲರಾಮ, ಜಜ್ಜಿ ಕೊಂದು ಬಿಡ್ತಾನೆ.
ಅವನೊಳಗಿರುವಂತ ಅನರ್ಥವನ್ನ, ಆ ಅನರ್ಥವನ್ನ ನಾವು ದೂರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಖಂಡಿತ ಕೃಷ್ಣ ಪ್ರಾಪ್ತಿ ಮಾಡ್ಕೊಳಕ್ ಆಗೋದಿಲ್ಲ. ಅದಂತ ನೆನಪಲ್ಲಿ ಇಟ್ಕೊಳ್ಳಿ. ಈ ಪ್ರಲಂಬಾಸುರ ಯಾವ ರೀತಿ ಇರ್ತಾನೆ, ಯಾವ ರೂಪದಲ್ಲಿ ಇರ್ತಾನೆ? ಕರ್ಮಿ ಮಾಡಿರೋ ಆಹಾರವನ್ನ ತಿನ್ನೋದ್ರಲ್ಲಿ ಪ್ರಲಂಬಾಸುರ ಇರ್ತಾನೆ. ಚೆನ್ನಾಗಿದೆ ರೀ, ರುಚಿ ರುಚಿಯಾಗಿದೆ, ತಿನ್ಬಾರ್ದು. ಭಕ್ತ ಮಾಡಿದ್ರು ಕೂಡ ಭಗವಂತನ ನೈವೇದ್ಯ ಮಾಡಿಲ್ಲ ಅಂದ್ರೆ ತಿನ್ಬಾರ್ದು. ಭಗವಂತನ ನೈವೇದ್ಯ ಮಾಡಿದ್ರು ಕೂಡ ಕರ್ಮಿ ಮಾಡಿದ್ರೆ ತಿನ್ಬಾರ್ದು. ಕರ್ಮಿ ಅಂದ್ರೆ ಯಾರು? ಭಕ್ತಿ ಮಾಡದೇ ಇರೋನು, ಒಂದು ನಾಮ ಜಪ ಮಾಡೋದಿಲ್ಲ, ಪಾಪದ ಹಣದಲ್ಲಿ ಅಡಿಗೆ ಮಾಡಿರ್ತಾನೆ, ಮೋಸದ ಹಣದಲ್ಲಿ ಅಡಿಗೆ ಮಾಡಿರ್ತಾನೆ, ಭಗವಂತನ ದ್ವೇಷ ಮಾಡ್ತಿರ್ತಾನೆ, ದೇವತೆಗಳನ್ನ ಆರಾಧನೆ ಮಾಡ್ತಿರ್ತಾನೆ. ದೇವತೆಗಳ ಆರಾಧನೆ ಮಾಡೋರ್ ಮನೇಲೂ ಕೂಡ ಏನು ತಿನ್ಬಾರ್ದು. ಇದು ಶ್ರೀಲ ಭಕ್ತಿವೇದಾಂತ ಠಾಕೂರ್ ಅವರು 7 ಕ್ಯಾಟಗರಿ ಮಾಡ್ತಾರೆ, ಯಾರನ್ನ ನಾನ್ ಡಿವೋಟಿಸ್ ಅಂತ ಕರಿಬೇಕು ಅಂತ. ಅದರಲ್ಲಿ ಒಂದು ಕ್ಯಾಟಗರಿ ಯಾರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಭಗವಂತನನ್ನ ಬಿಟ್ಟು, ಅವರು ಕೂಡ ನಾನ್ ಡಿವೋಟಿಸ್, ನಾಸ್ತಿಕರು, ದ್ವೇಷಿಗಳು. ದ್ವೇಷಿಗಳು, ಭಗವಂತನ ದ್ವೇಷಿಗಳು ಅವರು. ಅದಕ್ಕೆ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಅಂತವ್ರ ಮನೇಲಿ ಕೂಡ ನಾವು ತಿನ್ಬಾರ್ದು. ಅಲ್ಲಿ ಪ್ರಲಂಬಾಸುರ ಇರ್ತಾನೆ ಅವ್ರ ಮನೆಯಲ್ಲಿ. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕಾಣಿಸಲ್ಲ ಅವನು. ಪ್ರಲಂಬಾಸುರ ಕಾಣಿಸೋದಿಲ್ಲ, ಕೃಷ್ಣನ್ ಮಾತ್ರ ಕಾಣಿಸೋದು. ಅದು ಕಾಣಿಸಂಗಿದ್ರೆ ಎಲ್ರಿಗೂ ಕಾಣಿಸ್ಬೇಕಿತ್ತಲ್ಲ, ಅಲ್ಲಿ ಬಲರಾಮನಿಗೆ ಟೀಮ್ ಅವ್ರಿಗೆಲ್ಲ ಕಾಣಿಸ್ಬೇಕಿತ್ತಲ್ಲ, ಕಾಣಿಸೋದಿಲ್ಲ ಅವನು. ಅದಕ್ಕೆ ಸ್ಥೂಲ ಇಂದ್ರಿಯ ತೃಪ್ತಿ, ಸೂಕ್ಷ್ಮ ಇಂದ್ರಿಯ ತೃಪ್ತಿ, ಈ 2 ರೂಪದಲ್ಲಿ ಪ್ರಲಂಬಾಸುರ ಇರ್ತಾನೆ. ಸ್ಥೂಲವಾಗಿ ಇಂದ್ರಿಯ ತೃಪ್ತಿ ಇಲ್ಲದೆ ಇರ್ಬೋದು, ಬಟ್ ಸೂಕ್ಷ್ಮವಾಗಿರುತ್ತೆ. ಹೆಂಗೆ ಅಂದ್ರೆ, ಒಂದಿನ ಟ್ರಿಪ್ ಹೋಗಿದ್ವಿ ರೀ, ನಾವೆಲ್ಲ ಡಿವೋಟಿಸ್ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗಿದ್ವಿ. ಆ ಟ್ರೈನಲ್ಲಿ ಒಬ್ಬ ಮಸಾಲ ಮಜ್ಜಿಗೆ ತಗೊಂಬಂದಿದ್ದ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಂತ ಹೇಳ್ತಾರಲ್ವಾ, ಪ್ರಲಂಬಾಸುರ ಇದ್ದಾನೆ ಅಲ್ಲಿ. ಬಾಯಿ ರುಚಿ ಇದೆ ಅಂತ ಆಯ್ತು. ಇನ್ನ ಅಯ್ಯೋ, ನಾನು ಕೃಷ್ಣ ಭಕ್ತಿಗೆ ಬರಕ್ ಮುಂಚೆ ಏನೆಲ್ಲ ತಿಂತಾ ಇದ್ದೆ ಗೊತ್ತೇನ್ರಿ? ಪ್ರತಿ ಸಂಡೇ ವಿದ್ಯಾರ್ಥಿ ಭವನ್ಗೆ ಹೋಗ್ಬಿಡ್ತಾ ಇದ್ದೆ. ಅಲ್ಲಿ ಎಷ್ಟು ಚೆನ್ನಾಗಿ ಬೆಣ್ಣೆ ದೋಸೆ, ಮಸಾಲ ದೋಸೆ ಮಾಡ್ಕೊಡೋರು ಗೊತ್ತಾ? ಅಂದ್ರೆ ಅದು ಪ್ರಲಂಬಾಸುರ. ಇವಾಗ ತಿಂತಾ ಇಲ್ಲ, ಸರಿ ಒಪ್ಕೊಳ್ಳೋಣ. ಅವಾಗ ತಿಂತಾ ಇದ್ ನೆನ್ಸ್ಕೊಂಡು ಕೊರಗ್ತಾನಲ್ಲ, ಅದು ಸೂಕ್ಷ್ಮ ಇಂದ್ರಿಯ ತೃಪ್ತಿ. ಸ್ಥೂಲ ಇಂದ್ರಿಯ ತೃಪ್ತಿ ಅಂದ್ರೆ ಇನ್ನೂ ಇಂದ್ರಿಯ ತೃಪ್ತಿಲಿ ತೊಡಗಿರ್ತಾರೆ. ಸೊ ಇದೆಲ್ಲ ನಮ್ಮಲ್ಲಿರುವಂತಹ ಪ್ರಲಂಬಾಸುನ ವಿಧ. ಆಮೇಲೆ ಭೌತಿಕ ಬಟ್ಟೆಗಳನ್ನ ಧರಿಸೋದು. ನಾವು ನೋಡಿದೀವಿ, ಟೆಂಪಲ್ಗೆ ಡಿವೋಟೀಸ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ತಾರೆ, ಟೀ ಶರ್ಟ್ ಹಾಕೊಂಡ್ ಬರ್ತಾರೆ. ಅರೆ, ನೀವು ಬರ್ತಾ ಇರೋದು ಪಿಕ್ನಿಕ್ಗಲ್ಲ, ದೇವಸ್ಥಾನಕ್ಕೆ. ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಬಂದಾಗ್ಲಾದ್ರೂ ನಾವು ಅನಿವಾರ್ಯತೆ ದೇವನ ಮಾಡಕ್ಕಾಗಲ್ಲ. ಇದನ್ನ ಒಬ್ರು ಪ್ರಶ್ನೆ ಕೇಳಿದ್ರು, ಅದೆಲ್ಲ ಈಗ ನಮ್ಗೆ ಅನ್ವಯಿಸುತ್ತೆ ಅದು. ಈಗ ನಾವು ಆಫೀಸ್ಗೆ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು, ಧೋತಿ ಕುರ್ತಾ ಹಾಕೊಂಡ್ ಬರಂಗಿಲ್ಲ. ಕೆಲವು ಟೈಮ್ ಏನಾಗುತ್ತೆ, ತಿಲಕ ಹಚ್ಚೋಕ್ ಆಗೋದಿಲ್ಲ ಕೆಲವು ಆಫೀಸ್ಗಳಲ್ಲಿ. ನಾನು ನೋಡಿ, ಬ್ರಾಹ್ಮಣ ಸೆಕೆಂಡ್ ಇನಿಷಿಯೇಷನ್ ಆಗಿರುತ್ತೆ, ತಿಲಕ ಹಚ್ಚಿರಲ್ಲ. ಯಾಕಂದ್ರೆ ನೀರಲ್ಲಿ ಹಚ್ಚಿರ್ತಾರೆ ಅವರು. ಎಲ್ಲಿ ಅನಿವಾರ್ಯತೆ ಇರುತ್ತೆ ಅವಾಗ ನಾವು ಗುರು ಬಲರಾಮನ್ನ ಕ್ಷಮೆ ಕೇಳಿ ನಾವು ಮಾಡ್ಬೋದು. ಆದ್ರೆ ಎಲ್ಲಿ ಅನಿವಾರ್ಯತೆ ಇಲ್ಲದೇ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಕರ್ಮಿ ಬಟ್ಟೆಗಳನ್ನ, ಉಡುಪನ್ನ ಧರಿಸ್ತಾರೆ, ಅದು ಪ್ರಲಂಬಾಸುರನ ರೂಪ. ಕರ್ಮಿ ಆಡಿರುವಂತಹ ಹಾಡುಗಳನ್ನ ಕೇಳೋದು, ಎಷ್ಟು ಚೆನ್ನಾಗಿ ಜಗಜೀತ್ ಸಿಂಗ್ ಆಡ್ತಾರೆ. ಹರೇ ಕೃಷ್ಣ ಮಂತ್ರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಜಗಜೀತ್ ಸಿಂಗ್ ಆಡಿರುವಂತ ಹಾಡು ಕೇಳಬಾರ್ದು. ಯಾಕೆ ಪ್ರಭುಜಿ, ಹರೇ ಕೃಷ್ಣ ಮಹಾಮಂತ್ರ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರನೇ, ಆದ್ರೆ ಭಕ್ತರಲ್ಲದವ್ರ ಬಾಯಿಂದ ಬರ್ತಾ ಇದೆ ಅದು. ಒಂದು ವೇಳೆ ಭಕ್ತರು ಏನಾದ್ರು ಪಿಕ್ಚರ್ ಹಾಡು ಹಾಡ್ತಾ ಇದ್ರೆ, ಭಕ್ತರು ಏನೋ ಹಾಡ್ತಾರೆ, ಹಾಡಬಾರ್ದು. ಪ್ರಲಂಬಾಸುರ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ, ಹೋಗುತ್ತೆ, ಒಂದಲ್ಲ ಒಂದಿನ ಹೋಗುತ್ತೆ. ನಾವು ಹೆಚ್ಚು ಹೆಚ್ಚು ಬಲರಾಮನಿಗೆ, ಕೃಷ್ಣನಿಗೆ ಶರಣಾಗತಿ ಆಗ್ತಾ ಇದ್ರೆ ಇದೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಪ್ರಲಂಬಾಸುರನ ರೂಪಗಳು ಹೋಗ್ಬಿಡುತ್ತೆ. ಆದರೆ ಹೋಗೋ ತನಕ ನಾವು ಜಾಗರೂಕತೆ ಇರಬೇಕು. ಹೇಳ್ತೀವಿ ನಾವು, ಕ್ರಿಕೆಟ್ ಮ್ಯಾಚ್ ಹುಚ್ಚು ಅಲ್ಲ, ಹುಚ್ಚು ಬಂದಿರೋರು ನೋಡ್ತಾರೆ, ಅದು ಪರವಾಗಿಲ್ಲಪ್ಪ.
ಭಕ್ತಿ ಮಾಡುವಂತಹ ಡಿವೋಟೀಸು, ಭಕ್ತಿ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಗುರು ತತ್ವ ಬೇಕು ಅಂತ ಅನ್ಕೊಂಡಿರೋರು ಅದನ್ನ ನಾವು ಸ್ವೀಕಾರ ಮಾಡಬಾರದು. ಹರಿಕೃಷ್ಣ. ಓಕೆ, ಇದು ಪ್ರಲಂಬಾಸುರ ರೂಪ. ಅಂದ್ರೆ ಸೂಕ್ಷ್ಮ ಇಂದ್ರಿಯ ತೃಪ್ತಿ ಮತ್ತೆ ಸ್ಥೂಲ ಇಂದ್ರಿಯ ತೃಪ್ತಿಲಿ ವ್ಯತ್ಯಾಸ ಇದೆ. ಭಕ್ತಿ ಬರೋಕ್ ಮುಂಚೆ ಸ್ಥೂಲವಾಗಿರ್ತಾ ಇತ್ತು ಇಂದ್ರಿಯ ತೃಪ್ತಿ. ಆಮೇಲೆ ಏನಾಗುತ್ತೆ, ಕ್ರಮೇಣ ಅದು ಒಣಗಿ 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 ಸೂಕ್ಷ್ಮ ರೂಪಕ್ಕೆ ಬರುತ್ತೆ. ಕೊನೆಗೆ ಅದು ಒಂದಿನ ಇಲ್ಲ ಆಗ್ಬಿಡುತ್ತೆ. ಅದಕ್ಕೆ ನಾವು ಪ್ರಲಂಬಾಸುರನ್ನ ಓಡಿಸ್ಬೇಕು ಅಂದ್ರೆ ಬಲರಾಮ ಶರಣಾಗತಿಗೆ ಬರ್ಬೇಕು. ಬಲರಾಮ ಅವ್ರನ್ನ ಕೊಂದು ಬಿಡ್ತಾನೆ. ಯಾತ್ರೆಗೆ ಹೋಗ್ತೀವಿ, ಎಲ್ಲಾದ್ರೂ ಯಾತ್ರೆಗೆ ಹೋದಾಗ ಏನಾಗುತ್ತೆ, ಅದಕ್ಕೆ ಭಕ್ತರ ಜೊತೆ ಹೋಗ್ಬೇಕು. ದೇವಸ್ಥಾನದಿಂದ ಹೋಗ್ತಾರೆ, ಪ್ರತಿ ವರ್ಷ ಯಾತ್ರೆ ಹೋಗ್ತಾನೆ ಇರ್ತಾರೆ. ಬಟ್ ಮೇಜರ್ 2 ಯಾತ್ರೆ ಅಂದ್ರೆ ಏಪ್ರಿಲ್ ಅಲ್ಲಿ ಜಗನ್ನಾಥ್ ಪುರಿ ಮತ್ತೆ ಮಾಯಾಪುರ ಧಾಮಕ್ಕೆ ಹೋಗ್ತೀವಿ. ಕಾರ್ತಿಕ್ ಮಾಸ ಅಕ್ಟೋಬರ್ ನವೆಂಬರ್ ಅಲ್ಲಿ ವೃಂದಾವನ ಯಾತ್ರೆ ಹೋಗ್ತೀವಿ, ಭಕ್ತರ ಜೊತೆ ಹೋಗ್ತೀವಿ ಅಲ್ವಾ. ಅಲ್ಲಿ ಏನ್ ಮಾಡ್ತಾರೆ ಕೆಲವರು, ಎಲ್ರು ಅಲ್ಲ, ಕೆಲವರು ನಾನ್ ಡಿವೋಟಿ ಜೊತೆ ಸೇರ್ಕೊಂಡ್ಬಿಡ್ತಾರೆ. ನಾವು ಹೋದಾಗ ಅಬ್ಸರ್ವ್ ಮಾಡಿದೀವಿ, ಎಲ್ಲ ಅಬ್ಸರ್ವ್ ಮಾಡಿರೋದೇ ಹೇಳ್ತಾರೆ. ಅದು ಹಿಂಗ್ ಬರ್ತಾರೆ, ಯಾರೋ ಕರ್ಕೊಂಡ್ ಬರ್ತಾರೆ, ಬನ್ರಿ ಹೋಗೋಣ, ಯಾತ್ರೆಗೆ ಹೋಗ್ತಾ ಇದಾರೆ ಟೆಂಪಲ್ ಇಂದ, ಬನ್ರಿ ನೀವು ಅಂತ. ಹೌದಾ, ಬರ್ತೀನಿ ನಡೀರಿ ಹೋಗೋಣ ಅಂತ ಬರ್ತಾರೆ. ಡಿವೋಟಿಸ್ ಅಲ್ಲ, ಚಾಂಟಿಂಗ್ ಮಾಡಲ್ಲ, ಪ್ರಸಾದ ತಿನ್ನಲ್ಲ, ಭಕ್ತಿ ಮಾಡ್ತಾ ಇಲ್ಲ. ಅಲ್ಲಿ ಬಂದ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಿರ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಜಾಗ ಮಾಯಾಪುರ, ಇಲ್ಲೊಂದ್ ಸೈಟ್ ತಗೊಂಡ್ಬಿಟ್ರೆ ಹೆಂಗಿರುತ್ತೆ, ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಿದ್ರೆ ಹೆಂಗಿರುತ್ತೆ, ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಪ್ರಲಂಬಾಸುರ ಅವ್ರ ತಲೆ ಮೇಲೆ ಕೂತು ತಾಂಡವ ಮಾಡ್ತಿರ್ತಾನೆ. ಎಲ್ಲೋದ್ರೂ ರಿಯಲ್ ಎಸ್ಟೇಟು, ಇಲ್ಲೊಂದ್ ಸೈಟ್ ತಗೊಂಡ್ರೆ ಹೆಂಗಿರುತ್ತೆ ಯೋಚನೆ ಮಾಡೋದು. ಇದೆಲ್ಲ ಪ್ರಲಂಬಾಸುರನ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ತುಂಬಾ ಚೇಂಜಸ್ ಬರಬೇಕು ನಮ್ಮಲ್ಲಿ, ತುಂಬಾ ಚೇಂಜಸ್ ಬರಬೇಕು. ನಾವೇನೋ ಭಕ್ತಿ ಮಾಡ್ತಿದೀವಿ ಅಲ್ಲ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಇಂದ್ರಿಯ ತೃಪ್ತಿ. ಇದೇನ್ ಮಾಡುತ್ತೆ, ನಮ್ಮನ್ನ ಕೃಷ್ಣನಿಂದ ದೂರ ಕರ್ಕೊಂಡು ಹೋಗ್ಬಿಡುತ್ತೆ. ವಾಪಸ್ ಬರೋದಿಲ್ಲ ನಾವು ಮತ್ತೆ. ಮೇಲ್ನೋಟಕ್ಕೆ ಇರುತ್ತೆ ಭಕ್ತಿ ಇದೆ, ಭಕ್ತಿ ಮಾಡ್ತಾ ಇದೀವಿ ಅನ್ನೋದು ಇರುತ್ತೆ ಒಳಗಡೆ, ಭ್ರಮೆ. ಭಕ್ತಿ ಮಾಡ್ತಾ ಇದೀವಿ ಅನ್ನೋ ಭ್ರಮೆ ಇರುತ್ತೆ, ಬಟ್ ನಾವು ಕೃಷ್ಣನಿಂದ ದೂರ ಹೋಗ್ತಿರ್ತೀವಿ. ಯಾಕೆ ಪದೇ ಪದೇ ಹೇಳುದು, ಸೇವೆ ಮಾಡಿ, ಏನಾಗುತ್ತೆ ಅದನ್ನ ಸೇವೆ ಮಾಡಿ, ಭಗವಂತ ತಡಿತಾನೆ. ಅಟ್ಲೀಸ್ಟ್ ಒಂದು ಪನಿಷ್ಮೆಂಟ್, ಏನೋ ಒಂದು ಚಿಕ್ಕದಾಗಿ ಶಿಕ್ಷೆ ಕೊಟ್ಬಿಟ್ಟು ತಡಿತಾನೆ. ಆದ್ರೆ ನಾವು ಭಗವಂತ ಶರಣಾಗತಿ ಆಗ್ತಾ ಇಲ್ಲ, ಭಗವಂತ ಸೇವೆ ಮಾಡ್ತಾ ಇಲ್ಲ ಅಂದ್ರೆ ಯಾರು ತಡೆಯೋದಿಲ್ಲ, ಅವನು ತಡೆಯೋದಿಲ್ಲ. ಅದಕ್ಕೆ ಹೇಳೋದು, ಹಬ್ಬ ಹರಿದಿನಗಳಿದ್ದಾಗ ದೇವಸ್ಥಾನಕ್ಕೆ ಬನ್ನಿ, ಭಕ್ತರು ಇರ್ತಾರೆ, ಭಕ್ತರ ಸಂಘದಲ್ಲಿ ಇರ್ಬೇಕು. ನಾವು ಒಂಟಿ ಎದ್ರೆ ಮಾಯಿ ಅಟ್ಯಾಕ್ ಮಾಡ್ಬಿಡ್ತಾಳೆ, ಪ್ರಲಂಬಾಸುರ ಅಟ್ಯಾಕ್ ಮಾಡ್ಬಿಡ್ತಾನೆ, ಎತ್ಕೊಂಡು ಹೋಗ್ಬಿಡ್ತಾನೆ ನಮ್ಮನ್ನ ಕೃಷ್ಣನಿಂದ. ಅದಕ್ಕೆ ಹೇಳೋದು, ಜೊತೆಲಿ ಯಾವಲ್ಲಿ ಚಾಂಟಿಂಗ್ ಬೀಡ್ಸ್ ಇರ್ಲಿ, ಜೊತೆಲಿ ಭಗವದ್ಗೀತೆನೋ ಭಾಗವತಮೋ ಇರ್ಲಿ, ಗುರು ಮಹಾರಾಜರು ಪ್ರಭುಪಾದ್ರ ಫೋಟೋ ಇರ್ಲಿ ಪಾಕೆಟ್ ಅಲ್ಲಿ, ಅಂತರ ತಂತ್ರ ತಾಯ್ತ ಕಟ್ಸ್ಕೊಂಡು ಹೋಗೋದಲ್ಲ. ಪ್ರಲಂಬಾಸುರನಿಗೆ ಎಷ್ಟೊತ್ತು ಅದಕ್ಕೆ ಕಿತ್ಬಿಸಾಕಕ್ಕೆ. ಆದ್ರೆ ಭಗವದ್ಗೀತೆ ಭಾಗವತ ಮುಟ್ಲಿ, ಕೃಷ್ಣನ್ ಮುಟ್ಲಿ, ಬಲರಾಮನ್ ಮುಟ್ಲಿ, ಸುಟ್ಟೋಗ್ತಾನೆ ಅವನು. ಯಾರೋ ಒಬ್ರು MLA MP ಯಾರೋ ಒಬ್ಬ ಯಾವಾಗಲೂ ಜೋಬಲ್ ನಿಂಬೆಹಣ್ಣು ಇಟ್ಕೊಂಡಿರ್ತಿದ್ದಂತೆ. ಪತ್ರಕರ್ತ ಕೇಳೋದು, ಏನ್ರಿ ಜೋಬಲ್ ಯಾವಾಗಲೂ ನಿಂಬೆಹಣ್ಣು ಇಟ್ಕೊಂಡಿರ್ತೀರ? ಅದು ನಮ್ಗೆ ಒಳ್ಳೇದಾಗ್ಲಿ ಅಂತ. ಏನ್ ಒಳ್ಳೇದಾಗತ್ತೆ ನಿಮ್ ತಲೆ? ನಿಂಬೆಹಣ್ಣು ಇಟ್ಕೊಂಡ್ರೆ ಒಳ್ಳೇದಾಗೋದಿಲ್ಲ, ತಾಯ್ತಾ ಕಟ್ಸ್ಕೊಂಡ್ರೆ ಒಳ್ಳೇದಾಗೋದಲ್ಲ ಅದು. ಆಯ್ತಾ, ನರಸಿಂಹ ದೇವ್ರ ಕೃಪೆ ಇರಬೇಕು. ಹಿರಣ್ಯಕಶಿಪು ಬಂದ್ರೆ ಬಗದಾಕ್ಬಿಡ್ತಾರೆ, ಪ್ರಲಂಬಾಸುರ ಬಂದ್ರೆ ಬಲರಾಮ ಸಿಗದಾಕ್ಬಿಡ್ತಾನೆ. ನಮ್ಗೆ ಏನ್ ಹೇಳ್ತಾರೆ ಅದಕ್ಕೆ, ಬೇಲಿ ಸುತ್ತ, ನಾವು ನಮ್ ಸುತ್ತ ಬೇಲಿ ಹಾಕೊಂಡು ಓಡಾಡ್ಬೇಕು. ಏನ್ ಬೇಲಿ ಅದು? ರಕ್ಷಾ ಕವಚ. ನರಸಿಂಹದೇವ್ರ ಕೃಪೆ ಇಲ್ಲ ಅಂದ್ರೆ ಎಲ್ಲಾ ರಾಕ್ಷಸರು ಬಂದು ಅಟ್ಯಾಕ್ ಮಾಡ್ತಾರೆ. ಪ್ರಲಂಬಾಸುರ, ಅರಿಷ್ಟಾಸುರ, ಕಾಲನೇಮಿ, ಎಲ್ಲ ಕಾಲನೇಮಿ ನಮ್ಮ ಒಳಗಡೆ ಕೂತ್ಕೊಂಡು ಸೂಕ್ಷ್ಮ ರೂಪದಲ್ಲಿ ಕೂತಿದ್ದಾರೆ ಒಳಗಡೆ. ಅದಕ್ಕೆ ಹೇಳೋದು, ಚಾಂಟಿಂಗ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಚಾಂಟಿಂಗ್ ಮಾಡಿ, ಮಿನಿಮಮ್ 16 ಚಾಂಟಿಂಗ್ ಮಾಡಿ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಭಾಗವತ ಮೋದಿ ಇನ್ನೊಂದು ಪೇಜ್, ಪ್ರಹ್ಲಾದ್ ಮಹಾರಾಜ ಲೀಲೆಗಳು ಓದಿ. ಅವಾಗ ಮಾತ್ರ ಈ ಪ್ರಲಂಬಾಸುರ ಸರ್ವನಾಶ ಆಗ್ತಾನೆ.
ರುಚಿ ಇರುತ್ತೆ. ಯಾಕೆ ರುಚಿ ಇರುತ್ತೆ ಅಂದ್ರೆ ಅವ್ನು ಲಂಬಾಸುರ ಅಲ್ವಾ, ಅವನು ಲಂಬಾಸುರ, ಅವ್ನು ಪ್ರಲಂಬಾಸುರ. ಎಷ್ಟೋ ಜನ್ಮಗಳಿಂದ ನಾಲ್ಗೆ ರುಚಿ ಹ್ಮ್ ಅದಿರುತ್ತೆ, ಖಂಡಿತ ಇರುತ್ತೆ. ಯಾರಿಗೂ ಅದು ಅಷ್ಟು ಯಾಕೆ ನಾವು ಹಿಂದೆ ಜನ್ಮ ಕೋತಿ ಆಗಿದ್ವಿ, ನಾಯಿ ಆಗಿದ್ವಿ, ಅಲ್ಲಿ ಇಂದ್ರಿಯ ತೃಪ್ತಿ ಪಟ್ಟಿದ್ವಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಅದಿರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲಿ ತನಕ ಗುರು ಕೃಷ್ಣ ಪ್ರಸಾದೇ ಪಾಯಿ ಭಕ್ತಿ ಲತಾ ಬೀಜ. ಯಾವಾಗ ಗುರು ಕೃಪೆ ಸಿಗುತ್ತೋ ಅವಾಗ ಆ ಆ ರಾಕ್ಷಸ ಅಸುರ ನಾಶ ಆಗ್ತಾ ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ಹೇಳೋದು ಇವತ್ತು ಗುರು ತತ್ವ ಬಲರಾಮ್ ಪೂರ್ಣಿಮಾ, ದೇವಸ್ಥಾನಕ್ಕೆ ಬನ್ನಿ, ದರ್ಶನ ಮಾಡ್ಕೊಳ್ಳಿ. ಏನಾಗುತ್ತೆ ಅದನ್ನ ನಾವು ಅಟ್ಲೀಸ್ಟ್ ಅಷ್ಟು ಮಾಡಕ್ ಆಗಿಲ್ಲ ಅಂದ್ರೂ ಇಷ್ಟ ಆದ್ರೂ ನಾವು ಮಾಡೋಕೆ ಪ್ರಯತ್ನ ಮಾಡ್ಬೇಕು, ಮನಸಾರೆ ಮಾಡ್ಬೇಕಷ್ಟೇ. ಅನಿವಾರ್ಯ ಏನು ಮಾಡಕ್ಕಾಗಲ್ಲ ಅಂದಾಗ ಭಗವಂತ ನನಗೆ ಕ್ಷಮಿಸ್ಬಿಡ್ತಾನೆ. ಏನ್ ಮಾಡಕ್ಕಾಗಲ್ಲ, ಅನಿವಾರ್ಯ ಅದು. ಒಬ್ಬ ರಾಕ್ಷಸ ಬರ್ತಾನೆ, ಅರಿಷ್ಟಾಸುರ ಹಸು ರೂಪದಲ್ಲಿ ಬರ್ತಾನೆ ಕೃಷ್ಣನ್ ಕೊಲ್ಲಬೇಕು ಅಂತ, ಗೂಳಿ ರೂಪದಲ್ಲಿ. ಕೃಷ್ಣ ಅವ್ರನ್ನ ಕೊಂದು ಬಿಡ್ತಾನೆ, ಅಪ್ಪಳಿಸಿ ನೆಲಕ್ಕೆ ಹೊಡೆದು ಅಪ್ಪಳಿಸಿ ಕೊಂದು ಬಿಡ್ತಾನೆ. ಅವಾಗ ರಾಧಾರಾಣಿ ಹೇಳ್ತಾಳೆ, ಅಲ್ಲಿ ಒಂದು ಒಂದು ಹೊಂಡ ಆಗ್ಬಿಡುತ್ತೆ, ಗುಂಡಿ ಆಗ್ಬಿಡುತ್ತೆ. ಆ ಗುಂಡಿಲಿ ಸಪ್ತ ನದಿಗಳು ಬಂದು ಸೇರ್ಕೊಳ್ತಾರೆ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಎಲ್ಲರೂ ಬಂದು ಆ ಗುಂಡಿಲಿ ಸೇರ್ಕೊಳ್ತಾರೆ, ಶ್ಯಾಮಕುಂಡ. ಅದಕ್ಕೆ ನಾವು ವೃಂದಾವನಕ್ಕೆ ಹೋದಾಗ ಇವೆಲ್ಲ ಜಾಗಗಳು ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ಈ ಪ್ರಲಂಬಾಸುರನ ವಧೆ ಆಗಿದ್ದ ಜಾಗ ಭಾಂಡೀರವನದಲ್ಲಿ ಈ ಪ್ರಲಂಬಾಸುರನ ಕೊಂದಿದ್ದು. ಆ ಜಾಗದಲ್ಲೇ ಕೃಷ್ಣ ಮತ್ತೆ ರಾಧಾರಾಣಿಯ ವಿವಾಹ ಆಗೋದು. ಪೂಜಾರಿ ಯಾರು? ಬ್ರಹ್ಮದೇವರು. ಆ ಜಾಗ ಇವಾಗ್ಲೂ ಇದೆ. ನಾವು ಈಗಲೂ ವೃಂದಾವನಕ್ಕೆ ಹೋದ್ರೆ, ಭಾಂಡೀರವನದಲ್ಲಿ ಹೋದ್ರೆ ಆ ಜಾಗ ದಿವ್ಯ ಸ್ಥಳವನ್ನು ನಾವು ದರ್ಶನ ಮಾಡ್ಬೋದು. ಕೃಷ್ಣ ಲೀಲೆ ಮಾಡಿದ ಜಾಗ ಇದು, ಪ್ರಲಂಬಾಸುರನ ಸಂಹಾರ ಮಾಡಿದ ಜಾಗ ಅದು ಭಾಂಡೀರವನ. ಆಯ್ತು. ಅರಿಷ್ಟಾಸುರ ಏನ್ ಮಾಡ್ತಾನೆ, ಕೃಷ್ಣ ಕೊಲ್ಬೇಕು ಅಂತ ಬರ್ತಾನೆ. ಕೃಷ್ಣ ಅವರನ್ನ ಹೊಡೆದು ಕೊಂದು ಬಿಡ್ತಾನೆ. ಅಲ್ಲಿ ಗುಂಡಿ ಆಗ್ಬಿಡುತ್ತೆ, 7 ನದಿಗಳು ಬಂದು ಸೇರ್ಕೊಳ್ತಾರೆ. ಅವಾಗ ರಾಧಾರಾಣಿ ಬಂದು ಹೇಳ್ತಾಳೆ, ಕೃಷ್ಣ ನಿನಗೆ ಗೋಹತ್ಯೆ ದೋಷ ಬಂದಿದೆ. ಕೃಷ್ಣನಿಗೆ ಗೋಹತ್ಯೆ ದೋಷ ಬಂದಿದೆ, ನೀನ್ ಯಾಕೆ ಕೊಲ್ಬೇಕಿತ್ತು ಅವನನ್ನ, ಹಸುವನ್ನ ಅಂತ ಕೇಳ್ತಾಳೆ. ರಾಧಾರಾಣಿ ಕೇಳಿ, ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ, ನಾವು ಜಡ್ಜ್ ಮಾಡಬಾರ್ದು ವಿಷಯದಲ್ಲಿ, ನಮ್ಗೆ ಏನ್ ಅನ್ಸುತ್ತೆ ಅದಷ್ಟೇ ಹೇಳಬೇಕು. ರಾಧಾರಾಣಿ ಸಾಕ್ಷಾತ್ ಭಗವಂತ ಅಂತರಂಗ ಶಕ್ತಿ, ಭಗವಂತನಿಗೆ ಆನಂದ ಕೊಡುವಂತ ಹ್ಲಾದಿನಿ ಶಕ್ತಿ ಅವಳು. ಆದ್ರೆ ಕೃಷ್ಣನಿಗೆ ಬೇಜಾರ್ ಮಾಡೋ ತರ ಮಾತಾಡ್ತಾಳೆ. ಬೇಜಾರಾಗ್ಬೇಕು ಅನ್ನೋ ಉದ್ದೇಶದಿಂದ ಹೇಳಿಲ್ಲ ರಾಧಾರಾಣಿ ಕೃಷ್ಣನಿಗೆ. ಕೃಷ್ಣ ನೀನ್ ಗೋಹತ್ಯೆ ಮಾಡಿದ್ಯಾ ಅಂದಾಗ ಕೃಷ್ಣ ಬೇಜಾರಾಗಲ್ವಾ? ಏನಪ್ಪಾ ರಾಧಾರಾಣಿ ನನ್ಗೆ ಬೇಜಾರಾಗೋ ತರ ಮಾತಾಡ್ತಾಳೆ. ಕೃಷ್ಣ ಬೇಜಾರಾಗ್ಲಿಲ್ಲ. ಓಕೆ ಗೋಹತ್ಯೆ ದೋಷ ಬಂದಿದ್ಯಾ, ಅದಕ್ಕೆ ಪಾಪ ನಾನು ಪರಿಹಾರ ಮಾಡ್ಕೊಳ್ತೀನಿ, ಸಪ್ತನದಿಯಲ್ಲಿ ನಾನು ಸ್ನಾನ ಮಾಡ್ತೀನಿ ಅಂತ ಮುಳುಗ್ತಾನೆ ಕೃಷ್ಣ ಆ ನೀರಲ್ಲಿ. ಅದೇ ಶ್ಯಾಮಕುಂಡ. ಕೃಷ್ಣ ಹೇಳ್ತಾನೆ, ಓಕೆ ನನ್ನ ಪಾಪ ಪರಿಹಾರ ಆಯ್ತು. ಕೃಷ್ಣನ್ ಪಾಪ ಇದೆಯಾ, ಗೋಹತ್ಯೆ ದೋಷ ಇದೆಯಾ? ಯಾರು ಶ್ಯಾಮಕುಂಡ ರಾಧಕುಂಡದಲ್ಲಿ ಮೇಯ್ತಾರೆ, ಸ್ನಾನ ಮಾಡ್ತಾರೆ, ಅವ್ರ ಪಾಪಗಳ ನಾಶ ಆಗುತ್ತೆ. ಗೋಹತ್ಯೆ ಮಾಡಿರ್ಲಿ, ಯಾಕಂದ್ರೆ ಅವ್ನು ರಾಕ್ಷಸ, ಅವನು ಆದ್ರೆ ಗೋ ರೂಪದಲ್ಲಿ ಬಂದಿರ್ತಾನೆ. ಅನಿವಾರ್ಯ ಕೃಷ್ಣನಿಗೆ ಅದನ್ನ ಕೊಲ್ಲೇಬೇಕಾಗಿತ್ತು. ಹಸು ರೂಪದಲ್ಲಿ ಬಂದಿದ್ರು ಕೂಡ ಅವನು ರಾಕ್ಷಸ ಅಲ್ವಾ? ಈ ರಾಕ್ಷಸರು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ಕೃಷ್ಣನಿಗೆ ಹಸುಗಳಂದ್ರೆ ತುಂಬಾ ಇಷ್ಟ ಅಲ್ವಾ, ನಾನು ಹಸು ರೂಪದಲ್ಲಿ ಹೋಗ್ಬಿಡ್ತೀನಿ, ನನ್ನ ಕೊಲ್ಲಂಗಿಲ್ಲ ಆಗ ಅವನು, ಅವಾಗ ನಾನು ಅವನ್ನ ಕೊಂದು ಬಿಡ್ಬೋದು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಈ ರಾಕ್ಷಸರು ಹಿಂಗೆ ಚಾಪೆ ಕೆಳಗೆ ನುಗ್ಬಿಡ್ತಾರೆ, ಕೃಷ್ಣ ರಂಗೋಲಿ ಕೆಳಗೆ ನುಗ್ಬಿಡ್ತಾನೆ. ಆ ರಾಧಾರಾಣಿ ಕೃಷ್ಣನಿಗೆ ನಿನಗೆ ಗೋಹತ್ಯೆ ದೋಷ ಬಂತು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡು ರಾಧಾರಾಣಿ, ನಿನಗೂ ಪಾಪ ಬಂದಿದೆ, ಒಬ್ಬ ರಾಕ್ಷಸನ ಪರವಾಗಿ ವಹಿಸ್ಕೊಂಡು ಮಾತಾಡಿದ್ದಕ್ಕೆ. ಯಾರು ಭಕ್ತರಲ್ಲವೋ ಅದಕ್ಕೆ ನೋಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಪ್ರಲಂಬಾಸುರ ಭಕ್ತರಲ್ಲದವರಿಗೆ ಜೈಕಾರ ಹಾಕಿದ್ರೆ ಅದು ಪ್ರಲಂಬಾಸುರ, ಅದು ಪಾಪ. ಕೇವಲ ಭಗವಂತ ಮತ್ತೆ ಭಗವಂತನ ಶುದ್ಧ ಭಕ್ತರು ಮಾತ್ರ ಜೈಕಾರ ಹಾಕ್ಬೇಕು. ಜೈ ಮಾನ್ಯ DK ಶ್ರೀಗೆ ಜೈ. ಓ ಬಂತು ಪಾಪ ಅವನಿಗೆ, ಈಗ ನನಗೂ ಬಂದ್ಬಿಟ್ಟಿರುತ್ತೆ. ಅವ್ನಿಗೆ ಹೇಳ್ದ ಜೈಕಾರ ಹೇಳ್ದಲ್ಲ, ಅದಕ್ಕೆ ಆ ಪಾಪ ಪರಿಹಾರ ಮಾಡ್ಕೋಬೇಕು. ನಾನು ಕೃಷ್ಣನ್ ದರ್ಶನ ಮಾಡ್ಬೇಕು, ಜಗನ್ನಾಥನ ದರ್ಶನ ಮಾಡ್ಬೇಕು, ಮಾಡದೆ ಮುಗೀತು, ನನ್ನ ಪಾಪ ನಾಶ ಆಯ್ತು. ಯಾರ್ಯಾರು ಎಷ್ಟೆಷ್ಟು ಜೈಕಾರ ಹಾಕಿದಿರಾ? ಪ್ರಲಂಬಾಸುರ ಅದು. ರಾಧಾರಾಣಿ ಗೊತ್ತಿಲ್ಲದೆ ಅನಿವಾರ್ಯದಿಂದ, ಕೃಷ್ಣ ನೀನು ಗೋ ಹತ್ಯೆ ಮಾಡಿದ್ಯಾ, ನಿನ್ ಪಾಪ ಬರುತ್ತೆ. ರಾಧಾರಾಣಿ ನೀನು ಆ ರಾಕ್ಷಸನ ಪರವಾಗಿ ಮಾತಾಡಿದ್ಯಾ, ಅವನೊಬ್ಬ ರಾಕ್ಷಸ, ಅವನು ಅರಿಷ್ಟಾಸುರ, ಹಸು ರೂಪದಲ್ಲಿ ಬಂದಿದ್ದ ಅಷ್ಟೇನೆ.
ಹಾಗೆ ನಮ್ಮ ಸುತ್ತಮುತ್ತ ಎಲ್ಲ ರಾಕ್ಷಸರು ಕೂಡ ಮನುಷ್ಯನ ರೂಪದಲ್ಲೋ, ಸಮಾಜ ಸೇವಕರ ರೂಪದಲ್ಲೋ, ಪ್ರಾಣಿ ಪಕ್ಷಿಗಳ ಸೇವಕರ ರೂಪದಲ್ಲೋ ಇರ್ತಾರೆ. ಸಮಾಜ ಸೇವಕರು ಮಾನ್ಯ ಶ್ರೀ 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 ಅಂತ ಏನಾದ್ರು ಬೋರ್ಡ್ ಹಾಕ್ಸ್ಕೊಂಡ್ರೆ ಅವನು ಪ್ರಲಂಬಾಸುರನ ಅಪರಾವತಾರ. ಅಂತವ್ರನ್ನ ಏನಾದ್ರು ಹೊಗಳಿದ್ರೆ ನಮ್ಗೆ ಪಾಪ ಬರುತ್ತೆ. ಅದಕ್ಕೆ ಹೇಳೋದು, ಭಗವಂತನ ಮಾತ್ರ ಹೊಗಳಬೇಕು, ಭಗವಂತ ಶುದ್ಧ ಭಕ್ತರು ಮಾತ್ರ ನಾವು ಹೊಗಳಬೇಕು, ಜಯಘೋಷ ಹಾಕ್ಬೇಕು. ಸೊ ರಾಧಾರಣಿಗ ಪಾಪ ಬಂತು, ಯಾಕಂದ್ರೆ ಅವನು ಪಾಪಿ, ಅವನು ಅಗಾಸುರನ ಸಾರಿ ರಾಕ್ಷಸನ ಪರವಾಗಿ ಮಾತಾಡ್ಬಿಟ್ಲು ಅವಳು, ನೀನ್ ಯಾಕೆ ಕೊಂದೆ ಅವನನ್ನ ಅಂತ. ಹಾಗೆ ಏನಕ್ಕೆ ತೋರಿಸ್ತಾರೆ ಇವರು ರಾಧಾರಾಣಿ ರಾಧಾಕೃಷ್ಣ ಅಲೌಕಿಕ ದಂಪತಿಗಳು, ಶಾಶ್ವತ ದಂಪತಿಗಳು ಅವರು. ಇವರು ನಮ್ಮ ಉದ್ಧಾರ ಮಾಡೋಕ್ಕೋಸ್ಕರ ಹೇಳೋದು. ಅದಕ್ಕೆ ಹೇಳೋದು, ವೃಂದಾವನ, ಮಥುರಾ ವೃಂದಾವನ, ಜಗನ್ನಾಥ್ಪುರಿ, ಮಾಯಾಪುರ ಹೋದಾಗ ನಾವು ಆ ಲೀಲೆಯನ್ನು ತಿಳ್ಕೊಂಡು ದರ್ಶನ ಮಾಡ್ಬೇಕು. ಈ ಎಲ್ಲ ಪಾಪಗಳಿದೆ ನಮ್ಮಲ್ಲಿ, ಎಷ್ಟೆಷ್ಟೋ ಪಾಪ ನಾವು ಊಹೆ ಕೂಡ ಮಾಡಕ್ ಆಗಿರೋದಿಲ್ಲ. ಇದು ಪಾಪನಾ ಅಂತ ಅನ್ಸುತ್ತೆ ನಮ್ಗೆ, ಇದು ಪಾಪ ಅದ್ ಹೆಂಗಿರಿ ಆಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ನಾವು ಮಾಡ್ತಾ ಇರೋದೆಲ್ಲ ಪಾಪಗಳೇ. ಯಾವುದು ಭಗವಂತನಿಗೆ ಸಂಬಂಧಪಟ್ಟಂಗ್ ಮಾತ್ರ ಮಾಡಿರ್ತೀವಿ ಅದಷ್ಟೇನೆ ಪುಣ್ಯ, ಅದಷ್ಟೇ ಭಕ್ತಿ. ಇನ್ನೇನ್ ಮಾಡಿ ಎಲ್ಲ ಪಾಪಗಳೇ. ಲೆಕ್ಕ ಮಾಡಕ್ ಹೋಗ್ಬೇಡಿ, ಲೆಕ್ಕ ಇಟ್ಕೊಳಕ್ ಆಗದಷ್ಟು ಪಾಪಗಳು ಮಾಡಿದೀವಿ ನಾವು. ಅದಕ್ಕೆ ಆ ಎಲ್ಲ ಪಾಪಗಳನ್ನ ತೊಳಿಬೇಕಾದ್ರೆ ನಮ್ಗೆ ಗುರು ಖಂಡಿತ ಅವಶ್ಯವಾಗಿ ಬೇಕೇ ಬೇಕು. ಒಂದು ವೇಳೆ ಗುರು ಅಪರಾಧ ಮಾಡಿದ್ರೆ ಮುಗೀತು ಕತೆ. ಪ್ರಲಂಬಾಸುರ ಭೌತಿಕ ಜಗತ್ತು ಮಾಯಾ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ನಾವು ಊಹೆ ಕೂಡ ಮಾಡಕ್ಕಾಗೋದಿಲ್ಲ. ಗುರು ಅಪರಾಧ ಮಾಡ್ತೀವಿ, ಗುರು ನಿಂದನೆ ಮಾಡ್ತೀವಿ, ಗುರುನ್ ಬೈತೀವಿ, ಗುರುನ್ ತೆಗಳ್ತೀವಿ, ಗುರುನ್ ತಿರಸ್ಕಾರ ಮಾಡ್ತೀವಿ, ವೈಷ್ಣವರನ್ನ ಅಪರಾಧ ಮಾಡ್ತೀವಿ. ವೈಷ್ಣವ ಅಪರಾಧ ಭಾರಿ ಭಯಂಕರ ಅಪರಾಧ, ಅದರಲ್ಲೂ ಗುರು ಅಪರಾಧ ಇನ್ನೂ ಡೇಂಜರಸ್. ವೈಷ್ಣವ ಅಪರಾಧ ಭಯಂಕರ ಡೇಂಜರಸ್, ಭಯಂಕರ. ಅದು ಏನಾಗುತ್ತೆ ಅದು ಊಹೆ ಕೂಡ ಮಾಡಕ್ಕಾಗೋದಿಲ್ಲ ನಾವು. ರಾಧಾರಾಣಿ ಆ ರಾಕ್ಷಸನ ಪರವಾಗಿ ಮಾತಾಡಿದಕ್ಕೆ ಪಾಪ ಬಂತು. ನೀನು ಶ್ಯಾಮಕೊಂಡದಲ್ಲಿ ಸ್ನಾನ ಮಾಡು, ರಾಧಾಕೊಂಡದಲ್ಲಿ ಸ್ನಾನ ಮಾಡು. ರಾಧಾಕೊಂಡನ ಕೈಯಾರೆ ತೋಡ್ಬೇಕು, ಬಾವಿ ತೋಡ್ಬೇಕು. ನೋಡಿ ಈ ಪಾಪ ಪ್ರಜ್ಞೆ. ಈಗ ಏನೋ ಒಂದು ಪಾಪ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಆ ಪಾಪ ಪ್ರಾಯಶ್ಚಿತ್ತ ಏನಂದ್ರೆ, ಈಗ ರಾಜ ಕುಲಶೇಖರ ಅಂತ ಹೇಳಿದ್ವಲ್ಲ, ಗುರುವಿಗೆ ಅಪರಾಧ, ಏನ್ ಅಪರಾಧ ಮಾಡಿಲ್ಲ ಪಾಪ, ಏನೋ ಗುರು ಚರಣ ಧೂಳಿ ಮೆತ್ಕೊಂಡಿರುತ್ತೆ ಹಣೆಗೆ, ಅವನು ಸೊಳ್ಳೆನೋ ನೊಣ ಅಂತ ಹಿಂಗ್ ಒರೆಸ್ಕೊಂತಾನೆ, ಬಿದ್ದೋಗುತ್ತೆ ಧೂಳು, ಅಷ್ಟೇನೆ ಮಾಡಿದ್ದು. ಅದಕ್ಕೆ ಅವನೇನಾಯ್ತು, ಕಂಚಿನ ಕಾದ ಪಾತ್ರೆ ಮೇಲೆ, ಅದು ತಟ್ಟೆ ಮೇಲೆ ಮಲ್ಕೊಳಂಗಾಯ್ತು, ಪ್ಲೇಟ್ ಮೇಲೆ. ಒಂದ್ ಸಣ್ಣ ಅಪರಾಧ ಗೊತ್ತಿಲ್ಲದೆ ಮಾಡಿದಕ್ಕೆ. ನಮ್ದು ಯೋಚನೆ ಮಾಡಿ, ನಿದ್ದೆ ಬರೋದಿಲ್ಲ ರಾತ್ರಿ, ಊಟ ಸೇರಲ್ಲ ನಮಗೆ, ಅಯ್ಯೋ ಎಷ್ಟು ಪಾಪ ಮಾಡ್ಬಿಟ್ಟೆ ಅನ್ನೋ ಪಾಪ ಪ್ರಜ್ಞೆ ಇದ್ದವ್ರಿಗೆ ಮಾತ್ರ. ಪಾಪ ಪ್ರಜ್ಞೆ ಇದ್ರೆ ಮಾತ್ರ, ಎಂತ ಅಪರಾಧ ಮಾಡಿದೆ ನಾನು, ಬದುಕಿದ್ವಿ ಅರ್ಥ ನಾವು ವೈಷ್ಣವ ಅಪರಾಧ ಮಾಡಿದ್ರೆ. ಬದುಕಿದ್ವಿ ಅರ್ಥ, ಏನಕ್ಕೆ ಬದುಕಿರ್ಬೇಕು? ಕುಲಶೇಖರ್ ತರ ನಾವು ಹಾಸ್ಕೊಂಡು ಮಲ್ಕೋಬೇಕು ಇವಾಗ ಅಷ್ಟೇನೆ. ಆ ಎಲ್ಲ ಪಾಪಗಳಿಂದನೂ ಗುರು ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಮಾಡ್ಬೇಕು ಬೇಡ ಇವಾಗ? ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ ನಮ್ಗೆ? ಪ್ರಲಂಬಾಸುರನ್ನ ಯಾಕೆ ಕೊಂದ ಬಲರಾಮ? ನನ್ನನ್ನ ಕೃಷ್ಣನ ದೂರ ಮಾಡ್ತೀಯಾ? ಕೃಷ್ಣನ ನಂಬ್ಕೊಂಡಿರ್ತಾಳ, ಭಗವಂತ ನಂಬ್ಕೊಂಡಿದ್ದಲ್ಲ, ಅವ್ರನ್ನ ದೂರ ಮಾಡ್ತೀಯ ನೀನು? ಮೋಸದಿಂದ ಬಂದು ಸೇರ್ಕೊಂಡಿಲ್ಲ ಅವನ ಹತ್ರ, ಗುರು ತತ್ವ ನಾಶ ಮಾಡ್ಬೇಕು ಅಂತ ಮೋಸ ಮಾಡ್ದೆಲ್ಲ, ಕುಟಿ ನಾಟಿ. ಸೊ ಇದೆಲ್ಲ ಗುರು ತತ್ವ. ಯಾವ ಕಾರಣಕ್ಕೂ ಬಲರಾಮನನ್ನ, ನಿತ್ಯಾನಂದ ಪ್ರಭುಗಳನ್ನ ನಾವು ಬಿಡಬಾರ್ದು. ರಘುನಾಥ ದಾಸ್ ಗೋಸ್ವಾಮಿ ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು ಬಂದಾಗ ದರ್ಶನಕ್ಕೆ ಹೋಗಿರ್ತಾರೆ. ಚೈತನ್ಯ ಮಹಾಪ್ರಭು ಬಂದಿದ್ದಾರೆ, ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ದರ್ಶನ ಕೊಡ್ಲಿಲ್ಲ, ಅವರು ಕಳ್ಸಿದ್ರು ವಾಪಸ್ ಮನೆಗೆ. ದರ್ಶನ ಕೊಡೋದಿಲ್ಲ, ಹೋಗು. ಸಾಕ್ಷಾತ್ ಭಗವಂತ ಚೈತನ್ಯ ಮಹಾಪ್ರಭು, ಸಾಕ್ಷಾತ್ ಕೃಷ್ಣ. ಹೇಗೆ ಕೃಷ್ಣನ್ ದರ್ಶನ ಆಗುತ್ತೆ ಗುರು ಇಲ್ದೆ, ನಿತ್ಯಾನಂದ ಪ್ರಭು ಇಲ್ದೆ? ವಾಪಸ್ ಕಳ್ಸಿದ್ರು. ಮತ್ತೆ ರಘುನಾಥಾಸ್ಗೂ, ಇಲ್ಲ ನನ್ ನಿಮ್ ದರ್ಶನ ಬೇಕೇ ಬೇಕು, ದರ್ಶನ ಬೇಕು, ಐ ವಾಂಟ್ ದರ್ಶನ್, ಐ ವಾಂಟ್ ದರ್ಶನ್, ದರ್ಶನ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಸ್ಟ್ರೈಕ್ ಮಾಡ್ತೀವಲ್ಲ. ಬೇಕೇ ಬೇಕು, 100 ರೂಪಾಯಿ ಸಂಬಳ ಜಾಸ್ತಿ ಮಾಡ್ಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಅಂತ. ಯಾಕೆ ನಾವು ಬೇಕೇ ಬೇಕು, ಕೃಷ್ಣ ಪ್ರೇಮ ಬೇಕು ಅಂತ ನಾವು ಸ್ಟ್ರೈಕ್ ಮಾಡಬಾರ್ದು?
ಹ ಬೇಕೇ ಬೇಕು, ಪ್ರಸಾದ ಬೇಕು, ಬೇಕೇ ಬೇಕು, ಜಗನ್ನಾಥ ಪ್ರಸಾದ ಬೇಕು. ಹ್ಮ್ ಇಲ್ಲಿ ಯಾವ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ, ಯಾರ ಜೊತೆ ನಾವು ಇದ್ದೀವಿ, ಏನ್ ಏನು ಅರ್ಥ ಆಗ್ತಿದ್ಯಾ? ವಿಷ ಸರ್ಪಗಳು ಸುತ್ತ ಪ್ರಹ್ಲಾದನ ಹಾಕಿದಾನೆ ತಮ್ಮ ಅಪ್ಪ ಹಿರಣ್ಯಕಶಿಪು ತನ್ನ ಮಗನ್ನೇ ವಿಷ ಸರ್ಪದ ಮಧ್ಯದಲ್ಲಿ, ಹೋಗ್ ಕಚ್ಚಿ ಸಾಯ್ಲಿ ಅಂತ. ಸಾಯಸಕ್ಕಾಗತ್ತಾ ಅವನನ್ನ? ಪ್ರಹ್ಲಾದನ ಮುಟ್ಟಕ್ಕಾಗತ್ತ ಅವರು? ಇಲ್ಲ. ಯಾಕೆ ಸಾಕ್ಷಾತ್ ಭಗವಂತನೇ ಪ್ರೊಟೆಕ್ಟ್ ಮಾಡ್ದ, ರಕ್ಷಣೆ ಮಾಡ್ತಾನೆ ಅವ್ರನ್ನ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರನ್ನ ನಾಶ ಮಾಡಕ್ ಬಿಡೋದಿಲ್ಲ. ಹೀಗೆ ಕೃಷ್ಣ ಬಲರಾಮರು ಬರೋ ಉದ್ದೇಶ ಏನಂದ್ರೆ, ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಭಗವಾನ್ ಅತಿಮತ್ಯಾನಿ ಗೂಢ ಕಪಟ ಮಾನುಷಃ. ಭಗವಂತನಿಗೆ ಗೊತ್ತು ಎಲ್ಲಾನು, ಗುರು ಎಲ್ಲ ಗೊತ್ತಿರುತ್ತೆ. ಗುರುಗೆ ಎಲ್ಲ ಗೊತ್ತಿರುತ್ತೆ. ಗುರು ಸಾಮಾನ್ಯ ವ್ಯಕ್ತಿ ಅಲ್ಲ. ನಮ್ಮಾಗೆ ಪ್ಯಾಂಟ್ ಶರ್ಟ್ ಧೋತಿ ಕುರ್ತಾ ಹಾಕಿರ್ಬೋದು ಅಷ್ಟೇ ಅವರು. ನಮ್ಮಾಗೆ ಎರಡು ಕೈ ಎರಡು ಕಾಲು ಇರ್ಬೋದು ಅಷ್ಟೇ. ಅವರು ಕೃಷ್ಣನ ಪ್ರತಿನಿಧಿಗಳಾಗಿರ್ತಾರೆ. ಸೊ ನಾವು ಅವ್ರಿಗೆ ಭಗವಂತನಿಗೆ ಏನ್ ಗೌರವ ಕೊಡ್ಬೇಕು, ಅದೇ ಗೌರವನ್ನೇ ನಾವು ಪ್ರಭುಪಾದರು ಕೊಡ್ಬೇಕು, ಆಚಾರ್ಯ ಪರಂಪರೆ ಕೊಡ್ಬೇಕು, ನಮ್ಮ ದೀಕ್ಷಾ ಗುರುಗಳು ಕೊಡ್ಬೇಕು. ದಿನ ಅವ್ರಿಗೆ ಗುರು ಪೂಜೆ ಮಾಡ್ಬೇಕು. ಗುರು ಪೂಜೆ ಅಂದ್ರೆ ಬಲರಾಮನ ಪೂಜೆನೆ. ಎಲ್ಲ ಗುರುಗಳು ಕೂಡ ಬಲರಾಮನ ಪ್ರತಿನಿಧಿಗಳು. ಬಲರಾಮ ಕೃಷ್ಣನ ಸ್ವಾಂಶ ವಿಸ್ತರಣೆ, ಕೃಷ್ಣನೇ ಗುರು ಅಂದ್ರೆ. ಅದಕ್ಕೋಸ್ಕರ ಗುರು ತತ್ವವನ್ನ ನನಗೆ ಎಷ್ಟು ಭಗವಂತ ಅನುಗ್ರಹ ಮಾಡಿದ್ನು, ಎಷ್ಟು ಶಕ್ತಿ ಇತ್ತು ಅಷ್ಟು ನಿಮ್ಮ ಮುಂದೆ ಹೇಳ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ವೈಷ್ಣವರಿಗೂ, ಎಲ್ಲ ಗುರುಗಳಿಗೂ, ನನ್ನ ಗುರುಗಳಿಗೂ, ದೀಕ್ಷಾ ಗುರುಗಳಿಗೂ, ಪ್ರಭುಪಾದರಿಗೂ ಎಲ್ಲರಿಗೂ ವಿಶೇಷ ಕೃತಜ್ಞತೆ. ನಾವು ಋಣಿಯಾಗಿರ್ಬೇಕು, ಇಲ್ಲ ನಾವು ಯಾವ ನರಕಕ್ಕೆ ಹೋಗ್ಬೇಕಿತ್ತು. ನರಕದ ಬಗ್ಗೆ ಮಾತಾಡಿದೀವಲ್ವಾ ಭಾಗವತಮಲ್ಲಿ. ನರಕದ ಬಗ್ಗೆ ನಮ್ಗೇನು ಗೊತ್ತಿರಲಿಲ್ಲ, ಆ ನರಕದಿಂದ ನಮ್ಮನ್ನು ಕಾಪಾಡ್ತಾ ಇದಾರೆ ಈಗ ಗುರು. ಬನ್ನಿ ಭಕ್ತಿ ಮಾಡಿ. ಭಕ್ತಿ ಅಂದ್ರೆ ಏನೋ ಮಾಡೋದಲ್ಲ, ಏನೇನೋ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಭಕ್ತಿ ಮಾಡ್ತೀವಿ ಅಂತಲ್ಲ. ಎಷ್ಟು ಸ್ಟೇಟಸ್ ನೆನ್ನೆ ಸುಮ್ನೆ ನೋಡೋಣ ಅಂತ, ಏನ್ ನೋಡ್ಬೇಕಂತ ಖುಷಿಗಲ್ಲ. ಯಾರ್ಯಾರು ಎಷ್ಟೆಷ್ಟು ಕೆಜಿ ಮುಖವಾಡ ಹಾಕಿದ್ದಾರೆ ಅಂತಲ್ಲ, ಎಲ್ಲರೂ ಹಾಕಿದ್ದಾರೆ, ಹಾಕ್ಲಿ, ತೊಂದ್ರೆ ಏನಲ್ಲ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ತಪ್ಪು ಅಂತ ಹೇಳ್ತಾ ಇಲ್ಲ. ಯಾರು ಕೃಷ್ಣ ಪ್ರಜ್ಞೆ ಇರ್ತಾರೆ ಅವ್ರಿಗೆ ಲಕ್ಷ್ಮಿ ಮಹತ್ವ ಗೊತ್ತಿರುತ್ತೆ. ಲಕ್ಷ್ಮಿ ಮಹತ್ವ ಗೊತ್ತಿರುತ್ತೆ. ಲಕ್ಷ್ಮಿಯನ್ನ ಕೃಷ್ಣನ್ ಸೇವೆಯಲ್ಲಿ ಬಳಸಿದ್ರೆ ಮಾತ್ರ ಅದಕ್ಕೆ ಸಾರ್ಥಕತೆ, ಇಲ್ಲಾಂದ್ರೆ ಬರೀ ಸ್ಟೇಟಸ್. ಸ್ಟೇಟಸ್ ಎಲ್ಲ ಆಗಿದ ತಕ್ಷಣ ನಮ್ ಸ್ಟೇಟಸ್ ಏನ್ ಚೇಂಜ್ ಆಗೋದಿಲ್ಲ. ಬಡವ ಶ್ರೀಮಂತ ಆಗೋದಿಲ್ಲ ಸ್ಟೇಟಸ್ ಹಾಕಿದ ತಕ್ಷಣ. ಲಕ್ಷ್ಮಿಯನ್ನ ಕೃಷ್ಣನ್ ತೊಡಗಿಸ್ಬೇಕು. ಯಾಕಂದ್ರೆ ಸಾಕ್ಷಾತ್ ಲಕ್ಷ್ಮಿನೇ ಭಗವಂತನ ಸೇವೆ ಮಾಡ್ತಿದ್ದಾಳೆ, ಖುಷಿಯಿಂದ ಸೇವೆ ಮಾಡ್ತಾಳೆ. ನಾವು ಲಕ್ಷ್ಮಿ ಸೇವೆ ಮಾಡೋದ್ರಿಂದ ಭಗವಂತನ ಹತ್ರ ಆಗೋಂಗಿದ್ರೆ ಮಾತ್ರ ಅದು ಅಷ್ಟೇನೆ, ಇಲ್ಲಾಂದ್ರೆ ಪ್ರಯೋಜನ ಇಲ್ಲ. ಯಾವ ದೇವತೆಗಳ ಆರಾಧನೆಯೂ ಕೂಡ ಭಗವಂತನ ಸೇವೆ ತೊಡಗಿಸಿಲ್ಲ ಅಂದ್ರೆ ನಿಷ್ಪ್ರಯೋಜಕ, ಪಾಪನೇ ಬರುತ್ತೆ ಅದರಿಂದ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದೀರಾ ಅವ್ರಿಗಷ್ಟೇ ಭಗವಂತ ಕೃಪೆ ಕೊಡ್ತಾನೆ. ಭಾವ, ಅದಕ್ಕೆ ಹೇಳ್ದಾನೆ, ಯಾಕೆ ಪದೇ ಪದೇ ಭಾವ ಭಾವ ಅಂತ ಹೇಳ್ತಾ ಇರ್ತೀವಿ. ಸೊ ಭಾವದಿಂದ ನಾವು ಭಗವಂತನ ಆರಾಧನೆ ಮಾಡ್ಬೇಕು. ಕೃಷ್ಣ ನಮ್ಮ ತಂದೆ, ಕೃಷ್ಣ ನಮ್ಮ ತಾಯಿ. ಬ್ರಹ್ಮದೇವರು ಪ್ರಾರ್ಥನೆ ಹೇಳ್ಬೇಕಿತ್ತು ಇವತ್ತು ಅಲ್ವಾ. ನಿನ್ನೆ ತುಂಬಾ ಜನ ಅಟೆಂಡ್ ಮಾಡಿರ್ಲಿಲ್ಲ, ತುಂಬಾ ಜನ ಅಟೆಂಡ್ ಮಾಡಿಲ್ಲ ನಿನ್ನೆ. ಹಿಂಗಿತ್ತು ಬ್ರಹ್ಮದೇವ್ರ ಪ್ರಾರ್ಥನೆ. ನನಗೆ ಅಹೋಭಾಗ್ಯಂ ಅಹೋಭಾಗ್ಯಂ ನಂದ ಗೋಪ ವ್ರಜೋಕಸಾಂ. ನನ್ಗೆ ಆ ಗೋಪ ಬಾಲಕರ ಭಾಗ್ಯ ನೋಡಿ ನನಗೆ ಆನಂದ ಆಗ್ತಾ ಇದೆ. ಕೃಷ್ಣ ಅಂತ ಮಹಾ ಭಾಗ್ಯಶಾಲಿಗಳವರು. ಯಾರ ಪಾದ ರೇಣುವನ್ನ, ಪಾದ ಧೂಳನ್ನ ಪಡಿಬೇಕು ಅಂತ ನಾನು ಸೇರಿ ಎಲ್ಲ ದೇವತೆಗಳು ಕ್ಯೂ ನಿಂತಿದೀವಿ, ನಿನ್ನ ಪಾದದ ಧೂಳು ತಗೋಬೇಕು ಅಂತ, ಸಿಗ್ತಾ ಇಲ್ಲ. ಆದ್ರೆ ಈ ಹುಡುಗರು ಎಷ್ಟು ಅನಾಯಾಸವಾಗಿ ನಿನ್ ಜೊತೆ ಲೀಲೆ ಮಾಡ್ತಾ ಇದ್ದಾರೆ. ಎಷ್ಟು ಭಾಗ್ಯ ಇವ್ರದ್ದು. ನನಗೆ ಮುಂದಿನ ಜನ್ಮ ಅಂತಿದ್ರೆ ಈ ಒಂದು ಒಂದು ತಿರಿಯಕ್ಕೆ ಯೋನಿಲಿ ಹುಟ್ಟೋಂಗೆ ವ್ಯವಸ್ಥೆ ಮಾಡು ವೃಂದಾವನದಲ್ಲಿ. ಅದು ಆಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದು ಗರಿಕೆ ಹುಲ್ಲು. ಬ್ರಹ್ಮದೇವರು ಹೇಳ್ತಾರೆ, ನನಗೆ ವೃಂದಾವನದಲ್ಲಿ ಒಂದು ಪ್ರಾಣಿಯಾಗಿ ಹುಟ್ಟೋ ತರ ವ್ಯವಸ್ಥೆ ಮಾಡು. ಪ್ರಾಣಿನೋ ಪಕ್ಷಿನೋ ಹುಳ ಹುಟ್ಟೇನೋ ಹಾಗೆ. ಅದಕ್ಕೂ ಯೋಗ್ಯತೆ ಇಲ್ಲ ನನಗೆ ಅಂದ್ರೆ, ಅದಕ್ಕೂ ಅರ್ಹತೆ ಇಲ್ಲ ನನಗೆ ಅಂದ್ರೆ ಒಂದು ಸಣ್ಣ ಒಂದು ಗರಿಕೆ ಹುಲ್ಲಾಗುಡ್ಸು. ನಿನ್ನ ಭಕ್ತರು ಓಡಾಡ್ಬೇಕಾದ್ರೆ ಅವ್ರ ಪಾದ ಧೂಳಿ ನಾನು ಸ್ನಾನ ಮಾಡ್ತೀನಿ.
ಅವ್ರ ಪಾದದ ಧೂಳಿಂದ ನಾನು ಸ್ನಾನ ಮಾಡ್ತೀನಿ. ಬ್ರಹ್ಮದೇವ್ರ ಪ್ರಾರ್ಥನೆ. ಇದು ಭಾಗ್ಯ. ಯಾರ ಮೇಲೆ ಏನ್ ಬೇಜಾರೇನಿಲ್ಲ, ಲಕ್ಷ್ಮೀ ಪೂಜೆ ಮಾಡಿದ್ರು ಗಣಪತಿ ಪೂಜೆ ಮಾಡಿದ್ರು ಅಂತ. ಕೃಷ್ಣ ಪ್ರಜ್ಞೆಯಿಂದ ಮಾಡಿ. ಒಂದೇ ಸಲ ಕೃಷ್ಣ ಒಲಿಯೋದಿಲ್ಲ ಎಲ್ಲಾರ್ಗು. ಒಂದೇ ಸಲ ಕೃಷ್ಣ ಪೂಜೆ ಮಾಡ್ಬಿಡ್ತೀನಿ, ಇಲ್ಲ ಇಲ್ಲ. ಇನ್ನೂ ನಮ್ಮಲ್ಲಿ ಸ್ಥೂಲ ಇಂದ್ರಿಯ ತೃಪ್ತಿ ಇರುತ್ತೆ ಅಲ್ವಾ. ಎಲ್ರಿಗೂ ದುಡ್ಡು ಬೇಕು, ದುಡ್ಡು ಬೇಕು ಎಲ್ರಿಗೂ. ಆದ್ರೆ ಭಗವಂತನ ಸೇವೆ ತೊಡಗಿಸ್ಬೇಕಾದ್ರೆ ಕಷ್ಟ ಆಗುತ್ತೆ ನಮಗೆ. ಭಗವಂತ ಅವಾಗ ಅನುಗ್ರಹ ಮಾಡೋದಿಲ್ಲ. ಲಕ್ಷ್ಮಿಗೂ ಬೇಜಾರಾಗುತ್ತೆ, ಏನಪ್ಪಾ ನಾನು ಇರೋದೇ ಭಗವಂತನ ಸೇವೆ ಮಾಡಕ್ಕೆ, ನಿಮ್ ಸೇವೆ ಮಾಡಕ್ಕಲ್ಲ ನಾನು ಇರೋದು. ಕೋಪ ಬರುತ್ತೆ ಒಳಗೆ. ಇದನ್ನ ಬಿಡಿಸಿ ಹೇಳ್ಬೇಕಂದ್ರೆ, ಲಕ್ಷ್ಮಿ ಇರೋದು ಭಗವಂತ ಸೇವೆ ಮಾಡಕ್ಕೆ, ನಮ್ ಸೇವೆ ಮಾಡಕ್ಕಲ್ಲ ಅವ್ಳನ್ನ ಇಟ್ಕೊಂಡಿರೋದು. ಯಾರೋ ಮೂರ್ಖರು ಚಂಡಾಳರು ಅವಳಿಗೆ ಹೊಡಿತಾರೆ, ಚಪ್ಪಲಿ ತಗೊಂಡು ಇನ್ನೊಂದು ಪೊರಕೆಲ್ಲ ಏನೋ ಹೊಡಿತಾರೆ. ಸುಮ್ಮನೆ ಬಿಡ್ತಾನ ಭಗವಂತ ಅವ್ರನ್ನ? ಹ್ಮ್. ಲಕ್ಷ್ಮಿಗೆ ತಾಕಿತ್ ಮಾಡ್ತಾರೆ, ನಾನು ಬಿಟ್ಟು ಹೋಗ್ಬಾರ್ದಂತೆ, ನಮ್ಮ ಮಳೆ ಕೊಳಿತಾ ಇರ್ಬೇಕಂತೆ ನೀನು. ಯಾವ ಗ್ರಾಚಾರಿಕ ಲಕ್ಷ್ಮಿ ಅವ್ರ ಮನೆ ಇರ್ಬೇಕು. ನೋ, ಅಳು ಬರುತ್ತೆ ಒಳಗೆ, ಯಾಕಪ್ಪ ಬಂದೆ ನಾನು ಇವ್ರ ಮನೆಗೆ ಅಂತ. ಏನಕ್ಕಾದ್ರೂ ಬಂದು ನಾನು ಇವ್ರ ಮನೆಗೆ. ಅದಕ್ಕೆ ಮಾಡಿ, ಮಾಡ್ತೀರಾ ಮಾಡಿ, ಕೃಷ್ಣ ಪ್ರಜ್ಞೆ. ಎಲ್ಲಿವರೆಗೂ ನಮ್ಮಲ್ಲಿ ಸೂಕ್ಷ್ಮ ಸ್ಥೂಲ ಇಂದ್ರಿಯ ತೃಪ್ತಿ ಇರುತ್ತೆ, ಅಲ್ಲಿವರೆಗೂ ನಾವು ಕೃಷ್ಣ ಭಕ್ತಿ ಮಾಡಕ್ಕಾಗಲ್ಲ. ಕೃಷ್ಣ ಭಕ್ತಿ ಮಾಡೋದಿರ್ಲಿ, ಕ್ಲಾಸ್ ಶ್ರವಣ ಮಾಡಕ್ಕಾಗಲ್ಲ, ಭಗವಂತನ ಬಗ್ಗೆ ಕೇಳಕ್ಕಾಗಲ್ಲ, ನೋವಾಗುತ್ತೆ. ಅದಕ್ಕೋಸ್ಕರ ಬನ್ನಿ, ಗುರುಗೆ ಶರಣಾಗತಿ ಆಗ್ಬೇಕು, ಗುರು ಹೇಳ್ದಂಗೆ ಮಾಡಬೇಕು, ಅವರ ಆಜ್ಞೆಯನ್ನ ಶಿರಸ ಪಾಲಿಸ್ಬೇಕು. ಇದು ಗುರು ತತ್ವ. ಇವತ್ತು ಬಲರಾಮ ಪೂರ್ಣಿಮೆ ವಿಶೇಷ ಶ್ರವಣ, ಲೀಲಾ ಶ್ರವಣ. श्री बलराम पूर्णिमा महामहोत्सव की जय, जगत ऋषि प्रभुपाद की जय, अनंत कोटि वैष्णव वृंद की जय, ग्रंथ श्रीमद् भागवतम की जय. हरे कृष्ण. ಓಕೆ, ಏನಾದರೂ ಪ್ರಶ್ನೆ ಹೇಳಿದ್ರೆ